ಎಲ್ಲರಿಗೂ ನಮಸ್ತೆ. 11:30 ತರಗತಿಗೆ ಸ್ವಾಗತ. ನಾವು 11:30 ತರಗತಿಯಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಅನ್ನ ಮಾಡ್ತೀವಿ. ಮತ್ತೆ ನಮ್ಮ ಪೇಡ್ ಸೆಷನ್ ಅಲ್ಲಿ ಆದಂತಹ ಕಲರ್ ಥೆರಪಿ, ಸೀಡ್ ಥೆರಪಿ ಯಾವುದೇ ಒಂದು ಕೋರ್ಸ್ ಮಾಡಿರ್ತೀವಿ ನಾವು ಬಿಗಿನಿಂಗ್ 7:30ಗೆ ಕಲರ್ ಥೆರಪಿ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಕಲರ್ ಥೆರಪಿಯಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಕ್ಲಾಸಸ್ ಆಗಿದೆ. ಇವತ್ತು ಕಲರ್ ಥೆರಪಿಯ ಬಗ್ಗೆ ಇನ್ನೊಂದಿಷ್ಟು ಎಕ್ಸ್ಪ್ಲನೇಷನ್ ಅನ್ನ ಮಾಡೋಣ. ಅದರ ಜೊತೆಗೆ ಡಿಸ್ಕಷನ್ ಸೆಷನ್ ಇದು, ಡಿಸ್ಕಸ್ ಅನ್ನ ಮಾಡೋಣ. ಕಲರ್ ಥೆರಪಿಯಲ್ಲಿ ನಾವು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಕಾಲ, ದೂರ, ಮನಸ್ಸು, ಆತ್ಮದ ಬಗ್ಗೆ ಥಿಯರಿ ಪ್ರಾಕ್ಟಿಕಲ್ ಮಾಡ್ತಾ ಬಂದಿದ್ದೀವಿ, ಹೌದಲ್ವಾ. ಇವಾಗ ಏನ್ ಮಾಡೋಣಪ್ಪ ಅಂತಂದ್ರೆ ರಿವಿಷನ್ ಮಾಡೋಣ. ಅದ್ರ ಜೊತೆಗೆ ಒಂದಿಬ್ರನ್ನ ಮಾತಾಡ್ಸೋಣ. ಇನ್ನು ಬರ್ತಾ ಇದಾರಲ್ವಾ, ಬರ್ಲೆ. ಎಸ್, ಪೂರ್ಣಿಮಾಜಿ ಮೇಡಮ್ ಸರ್ ನಮಸ್ಕಾರ. ನಮಸ್ತೆ. ಸರ್ ಒಬ್ರು ಪೇಷಂಟ್ ಹೆಂಗಿದ್ದಾರೆ ಅಂದ್ರೆ ತುಂಬಾ ದಪ್ಪ ಇದ್ದಾರೆ ಸರ್. ಅವರು ಆಕಾಶದ್ದು ಜಾಸ್ತಿ ಇದೆ. ಓಕೆ. ತುಂಬಾ ಡ್ರೈನೆಸ್ ಇದೆ, ಫುಲ್ ಕೈ ಕಾಲೆಲ್ಲ ಹೊಡ್ತಾ ಇದೆ. ನೈಟ್ ಟೈಮ್ ಯೂರಿನ್ ತುಂಬಾ ಪಾಸ್ ಮಾಡ್ತಾರೆ. ಅವ್ರ ಲೆಫ್ಟ್ ಸೈಡ್ ಬ್ಯಾಕ್ ಪೇನ್, ಮಿಡಿಲ್ ಬ್ಯಾಕ್ ಪೇನ್ ಬರುತ್ತೆ ಸರ್ ಅವ್ರಿಗೆ. ಮಲ್ಟಿಪಲ್ ಥಾಟ್ಸ್ ಓಡ್ತಾ ಇರತ್ತಂತೆ, ಯಾವುದೇ ಕಲಿಯಕ್ಕೂ ಆಗ್ತಾ ಇಲ್ಲ. ಈ ಆಕಾಶ ತತ್ವದಲ್ಲಿ ಹೇಳಿದ್ರಲ್ವಾ ನೀವು, ಅದು ತುಂಬಾ ರಿಜಿಡಿಟಿ ಇರುತ್ತೆ, ದಪ್ಪ ಇದ್ರೆ ಕಲಿಯಕ್ ಆಗಲ್ಲ, ಯಾವ್ದೊಂದು ಸ್ಟಾರ್ಟ್ ಮಾಡಿದ್ರು ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ. ಸೇಮ್ ಆ ತರನೇ ಇದೆ ಸರ್ ಅವ್ರಿಗೆ. ಇವಾಗ ಆಕಾಶ ತತ್ವನು ಕೊಡಕ್ ಆಗ್ತಾ ಇಲ್ಲ, ಈ ವಾಯು ತತ್ವನು ಜಾಸ್ತಿ ಇದೆ ಅವ್ರಿಗೆ. ಥಾಟ್ಸ್ ಜಾಸ್ತಿ ಇದೆ, ಡ್ರೈನೆಸ್ ಜಾಸ್ತಿ ಇದೆ, ಎಲ್ಲ ಇದೆ. ಓಕೆ. ತುಂಬಾ ಹೊಟ್ಟೆ ಎಲ್ಲ ಮುಂದೆ ಒಬಿಸಿಟಿ ಇದೆ, ಹಿಂದೆ ಮುಂದೆ ಎಲ್ಲ ದಪ್ಪ ಆಗಿದ್ದಾರೆ. ಸೊ ಇಂಥವ್ರಿಗೆ ಯಾವ ತರ ಕೊಡ್ಬೋದು ಸರ್ ಅವ್ರಿಗೆ? ಏನ್ ಕೊಡ್ಬೋದು? ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ದು ಡಿಸ್ಕಸ್ ಅನ್ನ ಮಾಡೋಣಂತೆ. ಇನ್ನು ಬರ್ತಾ ಇದಾರಲ್ಲ ಜನ, ಬಂದ್ಮೇಲೆ ಈ ಟಾಪಿಕ್ ತಗೊಂಡ್ಬಿಟ್ಟು ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನ ಕೊಡೋಣ. ಆಮೇಲೆ ಕಣ್ಣ ಹತ್ರನು ಅವ್ರಿಗೆ ತುಂಬಾ ಡ್ರೈನೆಸ್ ಇದೆ ಸರ್, ಇಲ್ಲಿ ಲೆಫ್ಟ್ ಸೈಡ್, ರೈಟ್ ಸೈಡ್. ಆಮೇಲೆ ಇದು ಡಬಲ್ ಚಿನ್ನು ಬಂದಿದೆ ಅವ್ರಿಗೆ. ಡಬಲ್ ಚಿನ್ನು ಮತ್ತೆ ಕಿಡ್ನಿ ಮತ್ತು ಲಿವರ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಮಾತಾಡೋಣಂತೆ ನಾವು, ಸರಿನಾ? ಕ್ವಶನ್ ಅನ್ನ ತಗೊಂತೀನಿ. ಆಯ್ತು ಸರ್, ಥ್ಯಾಂಕ್ ಯು. ಗೀತಾ ಕುಲಕರ್ಣಿ. ಥ್ಯಾಂಕ್ ಯು ಸರ್. ಸರ್ ನನ್ನ ಮಗಳು ಅವಾಜ್ ಕೇಳಿಸ್ತಾ ಇದೆಯಲ್ಲ ಸರ್? ಓಕೆ ಸರ್, ನನ್ನ ಮಗಳದ್ದು ಪ್ರಾಬ್ಲಮ್, ಅವಳು ಸ್ವಲ್ಪ ದಪ್ಪನೂ ಇದ್ದಾಳೆ, ಬಟ್ ಡ್ರೈನೆಸ್ ಇದೆ, ತುಂಬಾ ಡ್ರೈನೆಸ್. ಆಮೇಲೆ ಸ್ಕಾಲ್ಪ್ ಅಲ್ಲಿ ಮಾತ್ರ ಜಾಸ್ತಿ ಇರುತ್ತೆ, ಎಷ್ಟು ಅಂದ್ರೆ ಆಮೇಲೆ ಸ್ನಾನ ಆದ ತಕ್ಷಣ ತುಂಬಾ ಈಚಿಂಗ್ ಅಂತ ಹೇಳಿ ಯಾವ್ದಾದ್ರು ಆಯಿಲ್ ಅದು ಅಥವಾ ಕ್ರೀಮ್ ಅದು ಏನಾದ್ರು ಹಚ್ಚಲೇಬೇಕು, ಇಲ್ಲಿಕಂದ್ರೆ ತುಂಬಾ ಇದು ಮಾಡ್ತಾಳೆ. ಅವಳದು ಡೇಟ್ ಆಫ್ ಬರ್ತ್ ಬೇಕಾದ್ರೆ ಕೊಡ್ತೇನಿ. 17/12/2007 ಇದೆ. ಓಕೆ, ಸರಿ. ಡೇಟ್ ಆಫ್ ಬರ್ತ್ ನೋಡ್ಬೇಕಾದ್ರೆ ಒಂದಿಷ್ಟು ಅದ ಸಿಂಪ್ಟಮ್ಸ್ ಎಲ್ಲ ತಗೋಬೇಕು. ಇವಾಗ ಡ್ರೈನೆಸ್ ಇದೆಯಪ್ಪ ಅಂತಂದ್ರೆ ವಾಯು ತತ್ವ ಹೆಚ್ಚಳ ಇರುತ್ತೆ, ಹೌದಲ್ವಾ. ವಾಯು ತತ್ವವನ್ನ ನಾವು ರೆಡಿ ಮಾಡ್ಬೇಕು. ಇವಾಗ ನೀವು ವಾಯು ತತ್ವ ಸಿಂಪ್ಟಮ್ಸ್ ಮತ್ತೆ ಬೇರೆ ಯಾವ್ದಾದ್ರು ಇದಾವ? ಇಲ್ಲ ಸರ್, ಮತ್ತೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇದೆ, ತುಂಬಾ ಕೋಪ ಇದೆ, ತುಂಬಾ ಕೋಪ ಬರುತ್ತಲ್ವಾ, ಅದು ವಿಂಡ್, ಲಿವರ್ ವಿಂಡ್ ಅಲ್ವಾ. ಆ ವಿಂಡ್ ಅನ್ನ ಕಮ್ಮಿ ಮಾಡ್ಬೇಕು ಅಂತಂದ್ರೆ ನಾವು ವಾಯು ತತ್ವವನ್ನ ಕಮ್ಮಿ ಮಾಡ್ಬೇಕು. ವಾಯು ತತ್ವವನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಬಿಲೋ ದ ನೇಲ್, ಕೈ ಬ್ಲೂ ಕಲರ್ ಅನ್ನ ಹಾಕಬೇಕು. ವಾಯುವನ್ನ ಕಮ್ಮಿ ಮಾಡಿದ್ರೆ ಡ್ರೈನೆಸ್ ಹೊರಟೋಗುತ್ತೆ. ಡಾರ್ಕ್ ಬ್ಲೂ ಕೊಟ್ರೆ ವಿಂಡ್ ಮತ್ತೆ ಕೋಪ ಜಾಸ್ತಿ ಆಗತ್ತೆ. ಸರಿನಾ? ಕೈ ಬ್ಲೂ ಕಲರ್ ಅನ್ನ ಬಿಲೋ ದ ನೇಲ್ ಹಾಕಿ ಯಾಂಗ್ ಬ್ರೈನ್ಗೆ. ಅವರ ದೇಹದಲ್ಲಿ ಯಾವ ಭಾಗದಲ್ಲಿ ವಿಂಡ್ ರೈಸ್ ಆಗಿದೆ ಅಲ್ವಾ, ಆ ಭಾಗದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ? ಓಕೆ. ಮಂಜುಳಾ. ನೆಕ್ಸ್ಟ್ ಯಾರು ಮೇಡಮ್? ಹೇಳಿ. ನಮಸ್ತೆ ಸರ್. ನಮ್ಮ ಅಂಟಿಗೆ ತಲೆ ಎಲ್ಲಾ ಉರಿತೈತೆ ಅಂತ ಹೇಳ್ತಾಳ್ರಿ ಸರ್. ಉರಿತಾ ಇದೆಯಪ್ಪ ಅಂತಂದ್ರೆ ಈಟ್ ಆಗಿರ್ಬೋದಲ್ವಾ.
ಅದೇ ಹೀಟ್ ಆಗಿದೆ ಅಂತ ಅನಿಸ್ತು. ಸ್ಕೈ ಬ್ಲೂ ಕೊಡ್ಬೇಕಲ್ಲ? ಹೀಟ್ ಆಗಿದೆ ಅಲ್ವಾ? ಮತ್ತೆ ಸಿಂಪ್ಟಮ್ಸ್ ಏನಿದೆ ಹೀಟಿಂದು? ಅವ್ರಿಗೆ ಅಂದ್ರೆ ಸರ್ ಪುಣ್ಣ ಆಗಿತ್ತು ಸರ್ ಅವ್ರಿಗೆ ತಲೆಗೆ. ಹ್ಮ್ ಅದು ಕಡಿಮೆ ಆಗಿದೆ, ಹಾಗೆ ಒಂದ್ 5-6 ವರ್ಷ ಮೇಲೆ ಆಯ್ತು. ಅದು ಕಡಿಮೆ ಆಗಿದೆ, ಆದ್ರೂ ಅದು ಉರಿತೈತಿ ಅಂತಾನ ಹೇಳ್ತಾಳೆ. ಆಮೇಲೆ ಕಣ್ಣಿನಲ್ಲೂ ಬಂದಿತ್ರ ಅದು. ಹೌದಾ? ಓಕೆ, ಇವಾಗ ಜಸ್ಟ್ ಡಾರ್ಕ್ ಗ್ರೀನ್ ಕಲರ್ ಹಾಕಿ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಫಸ್ಟ್ ಜಾಯಿಂಟ್ಗೆ, ಇಲ್ಲಿಗೆ ಗ್ರೀನ್ ಕಲರ್. ಡಾರ್ಕ್ ಗ್ರೀನ್ ಕಲರ್ ಬರ್ನಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಇದಕ್ಕೆ ಹಾಕಿದ ಕಮ್ಮಿ ಆಗಿಲ್ಲಪ್ಪ ಅಂದ್ರೆ ಈ ಕಡೆ ಹಾಕಿ, ಎರಡು ಮತ್ತೆ ಕಡೆ ಸರ್ ಅವ್ರಿಗೆ ಹೊಟ್ಯಾಗ ಸಂಕಟ ಅಂತ ಹೇಳ್ತಾಳೆ. ಸಂಕಟ ಆಗ್ತಾ ಇದೆ ಅಂದ್ರೆ ಬ್ಲಾಕ್ ಹಾಕ್ಬೋದು ಸ್ಟಮಕ್ಗೆ. ಸ್ಕೈ ಬ್ಲೂ ಹೇಳಿದ್ವಿ ಸರ್ ಅವ್ರಿಗೆ. ಬ್ಲಾಕ್ ಹಾಕಿ ಡಾರ್ಕ್ ಗ್ರೀನ್ ಕಲರ್ ಹಾಕಿ ವರ್ಕ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಎಸ್ ಮೇಡಮ್, ಅನ್ಮ್ಯೂಟ್ ಇದ್ದೀರಿ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ ತಂದೆಗೆ ಹರ್ನಿಯಾ ಅಂತ ಹೇಳಿ ಕೇಳಿದ್ದೆ ಸರ್ ನಿಮ್ನ. ಲಂಗ್ ಜಾಯಿಂಟ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಗೆ ಡಾರ್ಕ್ ಬ್ಲೂ, ಅದ್ರ ಸುತ್ತ ಡಾರ್ಕ್ ಬ್ಲೂ, ಮತ್ತೆ ಸ್ಟಮಕ್ ಸ್ಪ್ಲಿನ್ ಗೆ ಸ್ಕೈ ಬ್ಲೂ ಯೆಲ್ಲೋ, ಮತ್ತೆ ಲಿವರ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಯೆಲ್ಲೋ ಆರೆಂಜ್ ಹೇಳಿದ್ರಿ ಸರ್. ಹಾಕ್ತಾ ಬಂದಿದ್ದೀನಿ 10 days ಇಂದ. ಬಟ್ ಅವರಿಗೆ ಸ್ವಲ್ಪ ಡ್ರೈನೆಸ್ ಆಗಿರ್ಬೋದು ಸರ್, ಮೋಷನ್ ಹಾರ್ಡ್ ಆಗಿದೆಯಂತೆ, ಸ್ವಲ್ಪ ನೋಸಲ್ ಬ್ಲಡ್ ಬಂತು ಅಂತ ಹೇಳಿದ್ರು. ಹೌದಾ? ಹೀಟ್ ಆಗಿರುತ್ತೆ. ಇವಾಗ ಆ ಕಲರ್ ಗಳನ್ನ ಅವಾಯ್ಡ್ ಮಾಡಿ ಜಸ್ಟ್ ಗ್ರೀನ್ ಕಲರ್ ಅನ್ನ 3 ದಿನ ಹಾಕಿ, ಬಿಲೋದಾನೆ ಇಲ್ಲ. ಅದು ಹಾಕ್ದೆ ಸರ್. ಆಮೇಲೆ ಅದ್ರ ಕೌಂಟರ್ ಪಾಯಿಂಟ್ ಆಗಿ ಕಿಡ್ನಿಗೆ ಗ್ರೀನ್ ಮತ್ತೆ ಲಿವರ್ಗೂ ಗ್ರೀನ್ ಹಾಕಿದ್ದೀನಿ ಸರ್. ಅದು ಕಡಿಮೆ ಆಗಿದೆ. ಮರ್ಮ ಪಾಯಿಂಟ್ ಸಿಂಗಲ್ ಸೀಡ್ ಏನಾದ್ರು ಇದೆಯಾ ಸರ್ ಅದಕ್ಕೆ? ಮರ್ಮ ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ, ಮರ್ಮ ಪಾಯಿಂಟ್ ಅನ್ನು ಹೇಳ್ಕೊಡ್ತೀನಿ. ಓಕೆನಾ? ಹರ್ನಿಯಾಗ ಏನಾದ್ರು ಮರ್ಮ ಪಾಯಿಂಟ್ ಏನಾದ್ರು ಹಾಕದ ಸರ್ ಅವ್ರಿಗೆ? ಕಂಟಿನ್ಯೂ ಮಾಡೋದ ಕಲರ್ಸ್ ಏನ್ ಮಾಡೋದು ಸರ್? ಕಂಟಿನ್ಯೂ ಬೇಡ, 3 ದಿನ. ಇವಾಗ ಗ್ರೀನ್ ಕಲರ್ ಆಗ್ತಾ ಇದೆ, ಎಷ್ಟು ದಿನ ಆಯ್ತಮ್ಮ ನೀವು? ಒಂದ್ 4 days ಆಗಿದೆ ಸರ್. ಡ್ರೈನೆಸ್ ಸ್ವಲ್ಪ ಕಡಿಮೆ ಆಗಿದೆ. ಹೀಟ್ ರೈಸ್ ಆಗಿರುತ್ತೆ. ಇನ್ನು 2 ದಿನ ಗ್ರೀನ್ ಕಲರ್ ಯೂಸ್ ಮಾಡಿ. ಅದಾದ ನಂತರ ನೋಡೋಣ. ಹೀಟ್ ಕಮ್ಮಿ ಆಗಬೇಕು. ಕಮ್ಮಿ ಆದ್ಮೇಲೆ ಮತ್ತೆ ಕಂಟಿನ್ಯೂ ಕಲರ್ ಹಾಕುವಂತ. ಸ್ಟಮಕ್ ಸ್ಪ್ಲೀನ್ ಗೆ ಯೆಲ್ಲೋ ಸ್ಕೈ ಬ್ಲೂ ಕಂಟಿನ್ಯೂ ಮಾಡೋದಾ ಅಥವಾ ಸ್ಟಾಪ್ ಮಾಡೋದಾ? ಇಲ್ಲ ಬೇಡ. ಇವಾಗ ಹೀಟ್ ರೈಸ್ ಆಗಿದೆ ಅಲ್ವಾ, ಸ್ಕೈ ಬ್ಲೂ ಕಲರ್ ಅನ್ನ ಹಾಕ್ಬೇಡಿ. ಅದರ್ವೈಸ್ ಬೇರೆ ಕಲರ್ ಗಳನ್ನ ಯೂಸ್ ಮಾಡಬಹುದು, ಏನು ತೊಂದರೆ ಆಗಲ್ಲ. ಯೆಲ್ಲೋ ಒಂದು ಹಾಕ್ಬೋದಾ ಸರ್? ಹಾಕೋಬಹುದು, ಏನು ತೊಂದರೆ ಇಲ್ಲ. ಸ್ಕೈ ಬ್ಲೂ ಸ್ಕೈ ಬ್ಲೂ ಯೆಲ್ಲೋ ಆರೆಂಜ್ ಸರ್. ಸ್ಕೈ ಬ್ಲೂ ಯೆಲ್ಲೋ ಆರೆಂಜ್, ಯೆಲ್ಲೋ ಹಾಕೊಳ್ಳಿ, ಆರೆಂಜ್ ಹಾಕೊಳ್ಳಿ, ಸ್ಕೈ ಬ್ಲೂ ಬೇಡ. ಸರ್. ಸರ್, ಇನ್ನೊಬ್ರಿಗೆ ಅವ್ರದ್ದು ವೆಜೈನಲ್ ಪಾರ್ಟ್ ಮೇಲೆ ಏನೋ ಗಂಟೆ ತರ ಆಗಿದೆ ಅಂತೆ ಸರ್, ಅದು ಲೇಡಿ. ಮತ್ತೆ ಅವ್ರ ತೊಡೆನಲ್ಲೂ ಸ್ವಲ್ಪ ಗಂಟೆ ತರ ಇದೆ ಅಂತ ಹೇಳಿದ್ರು. ಅದ್ರ ಸುತ್ತ ಡಾರ್ಕ್ ಬ್ಲೂ ಹಾಕಕ್ಕೆ ಹೇಳಿದೀನಿ ಸರ್. ಅವರು ಈ ಗೂಗಲ್ ಅದು ಇದು ಸರ್ಚ್ ಮಾಡಿ ಹೈಡ್ರೋಸಿಲ್ ವೆರಿಕೋಸಿಲ್ ಇರ್ಬೋದಾ ಅಂತ ಕೇಳಿದ್ದಾರೆ. ನಂಗೆ ಐಡಿಯಾ ಇಲ್ಲ ಸರ್ ಅದು. ಅಲ್ಲಿ ಆಕಾಶ ಜಾಸ್ತಿ ಆಗಿರುತ್ತೆ, ಆಕಾಶ ಕಮ್ಮಿ ಮಾಡಿ. ಡಾರ್ಕ್ ಬ್ಲೂ ಕಲರ್ ಅನ್ನ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ಹಾಕಿ. ಸರ್, ಅದು ಸರ್ ವೆಜೈನಲ್ ಪಾರ್ಟ್ ಮೇಲೆ ಆಗಿರೋದಕ್ಕೆ ಹಾಕದ ಸರ್ ಡಾರ್ಕ್ ಬ್ಲೂ? ಇಲ್ಲಿ ಹಾಕಿ, ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಅದು ಪೇನ್ ಇದೆ ಅಂತಾನು ಹೇಳ್ತಾರೆ ಸರ್. ಪೇನ್ ಇದ್ರೂ ಕೂಡ ಅದು ಆಕಾಶ ಇನ್ಕ್ರೀಸ್ ಆಗಿ ಆಗ್ತಾ ಇರುತ್ತೆ. ಮತ್ತೆ ಕೋಲ್ಡ್ನೆಸ್ ಸಿಂಪ್ಟಮ್ಸ್ ಇರುತ್ತೆ. ಕೋಲ್ಡ್ನೆಸ್ ಕಂಡು ಬಂತು ಅಂದ್ರೆ ನೀವು ಲಿವರ್ ಕಿಡ್ನಿ ಜಾಯಿಂಟ್ ಗೆ ಸ್ಕೈ ಬ್ಲೂ ಮತ್ತು ಆರೆಂಜ್ ಹಾಕ್ಬಹುದು. ಇಲ್ಲ ಸರ್, ಅವ್ರಿಗೆ ಇದು ಹೀಟ್ ಏನೇ ಇದೆ, ಹೇರ್ ಫಾಲ್ ಆಗ್ತಿದೆ ಅಂತೆ, ಸ್ಕಿನ್ ಡ್ರೈ ಇದೆ ಅಂತೆ. ಹೀಟ್ ಇದ್ರೆ ಜಸ್ಟ್ ಡಾರ್ಕ್ ಬ್ಲೂ ಕಲರ್ ಹಾಕೊಂಡು ಇಲ್ಲಿಗೆ ಬ್ಲಾಕ್ ಕಲರ್ ಹಾಕಿ. ಓಕೆ ಸರ್. ಇಲ್ಲಿಗೆ ಮತ್ತು ಇಲ್ಲಿಗೆ 2 ಕಡೆ ಬ್ಲಾಕ್ ಹಾಕೊಳ್ಳಿ, ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಡಾರ್ಕ್ ಬ್ಲೂ ಕಲರ್ ಹಾಕೊಳ್ಳಿ, ಅಲ್ಲಿ ಆಕಾಶ ಕಮ್ಮಿ ಆಗುತ್ತೆ. ಸರ್, ಅದು ವೆರಿಕೋಸಿಲ್ಗೆ ಅಂತ ಸಿಂಗಲ್ ಕಲರ್ ಏನ್ ಬೇಡ ಸರ್? ಸಿಂಗಲ್ ಇಷ್ಟೇ ಸಾಕು. ಸರ್, ಡಾರ್ಕ್ ಬ್ಲೂ ಒಂದೇ ಸಾಕಾಗುತ್ತೆ ಸರ್? ಡಾರ್ಕ್ ಬ್ಲೂ, ಬ್ಲಾಕ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅನ್ನಪೂರ್ಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ನನಗೆ ಬ್ಯಾಕ್ ಪೇನ್ ಇದೆ ಸರ್. L4 L5 S1 ಪ್ರಾಬ್ಲಮ್ ಇದೆ. ಮತ್ತೆ 2 ಕಾಲು ಸಯಾಟಿಕ ಪ್ರಾಬ್ಲಮ್ ಇದೆ. ಸೈಡ್ಗೆ ಎಲ್ಲ ತಿರ್ಗಿ ಮಲಗಿದ್ರೆ ತೊಡೆ ಬೋನ್ ಎಲ್ಲ ತುಂಬಾ ಪೈನ್ ಬರುತ್ತೆ, ಮಲ್ಗಕ್ ಆಗಲ್ಲ. ಮತ್ತೆ ಸ್ಕಿನ್ ಡ್ರೈನೆಸ್ ಇದೆ. ಇವಾಗ ಗಂಟ್ಲು ಇದು ಕೆಮ್ಮು ಎಲ್ಲ ಇದೆ, ಹೇರ್ ಫಾಲ್ ಆಗುತ್ತೆ. ಕೋಲ್ಡ್ ಸೈಟಿಕ ಪೇನ್ ರೈಟ್ ಗೆ ಲೆಫ್ಟ್ ಗೆ? 2 ಕಾಲಲ್ಲಿ ಇದೆ ಸರ್. ಫಸ್ಟ್ ಲೆಫ್ಟ್ ಗೆ ಬಂದಿದೆ ಸರ್, ಆಮೇಲೆ ಇವಾಗ ರೈಟ್ ಗೂ ಇದೆ ಸರ್.
ಹಶು ಹೇಗ ಆಗತ್ತಾ? ಹಶು ಆಗುತ್ತೆ ಸರ್ ಚೆನ್ನಾಗಿ, ತುಂಬಾನೇ ಹಶು ಆಗುತ್ತೆ ಸರ್. ಈಟ್ ಇರುತ್ತೆ, ನೀವು ಹಾ ಈಟನ್ನ ಕಮ್ಮಿ ಮಾಡ್ಕೊಂಡ್ಬಿಡಿ. ಸೈಡ್ ಕಪ್ಪೆ ಇವಾಗ ಒಂದ್ ಸೈಡ್ ಬರ್ತಾ ಇದೆನಾ, 2 ಸೈಡ್ ಇದೆನಾ? ಹೌದು ಎರಡೂ ಕಡೆ ನೋವು ಬರ್ತಾ? ಹೌದು ಸರ್, 2 ಕಡೆ ಇದೆ. ಮತ್ತೆ ಬರ್ನಿಂಗ್ ಆಗುತ್ತೆ ಸರ್, ಕ್ಲಾತ್ ಏನಾದ್ರು ಬಿದ್ರೆ ಬರ್ನಿಂಗ್ ತರ ಆಗುತ್ತೆ ಸರ್ ನನ್ಗೆ. ಓಕೆ, ನೀವ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಬೋತ್ ಇಂಡೆಕ್ಸ್ ಫಿಂಗರ್ ಸೈಡಿಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿ ಅಮ್ಮ. ಇಂಡೆಕ್ಸ್ ಫಿಂಗರ್ ಬೋತ್. ಎರಡು ಕಡೆ ಸೈಡ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕಿ. ಓಕೆನಾ? ಡಾರ್ಕ್ ಗ್ರೀನ್ ಕಲರ್ ಹಾಕಿ ನೋಡುವ. ಅದೇ ಸರ್, ನೀವು ರೆಡ್ ಹೇಳಿದ್ರಲ್ಲ ಸರ್, ಇದು ಲೆಫ್ಟ್ ಹ್ಯಾಂಡ್ ರೆಡ್ ಎಲ್ಲ ಇವಾಗ ರೆಡ್ ಬೇಡ, ಡಾರ್ಕ್ ಹಾಕ್ತಾ ಇದ್ದೆ ಗ್ರೀನ್ ಸರ್, ಕಲರ್ ಅದು ಹಾಕಿ. ಕಮ್ಮಿ ಹೀಟ್ ಆಗಿಲ್ಲ ಇನ್ಕ್ರೀಸ್ ಸರ್. ಆಗಿದೆ, ಹೀಟ್ ಇನ್ಕ್ರೀಸ್ ಆಗಿರೋ ಕಾರಣಕ್ಕೆ ಡಾರ್ಕ್ ಗ್ರೀನ್ ಕಲರ್ ಹಾಕೊಳ್ಳಿ. ಬರ್ನಿಂಗ್ ಆಗ್ತಾ ಇದೆ, ನೋವು ಬರ್ತಾ ಇದೆ, ಅದು 2 ಕಡೆ ಇದೆ, ಹಶು ಜಾಸ್ತಿ ಇದೆ, ಏರ್ ಫಾಲ್ ಇದೆ ಅಲ್ವಾ, ಇದೆಲ್ಲವೂ ಅಗ್ನಿ ಇನ್ಕ್ರೀಸ್ ಆಗಿರೋ ಸಿಂಪ್ಟಮ್ಸ್. ನೀವು ಅಗ್ನಿಯನ್ನ ಕಮ್ಮಿ ಮಾಡ್ಬೇಕು. ಅಗ್ನಿ ಕಮ್ಮಿ ಮಾಡ್ಬೇಕು ಅಂತಂದ್ರೆ, ಸೌಂಡ್ ಕ್ಲಿಯರ್ ಇಲ್ವಾ? ಕ್ಲಿಯರ್ ಇದೆ. ಯಾರೋ ಸೌಂಡ್ ಇಲ್ಲ ಅಂತ ಹೇಳ್ತಾ ಇದಾರೆ. ಓಕೆ, ಇವಾಗ ನಡೀತಲ್ವಾ? ಸರಿ. ಈಟ್ ಇನ್ಕ್ರೀಸ್ ಆದಾಗ ನಿಮ್ಗೆ ಈಟ್ ಇನ್ಕ್ರೀಸ್ ಆಗಿದೆ ಅಂತ ಅನ್ಸುತ್ತಲ್ವಾ, ಅವಾಗ ಧೈರ್ಯವಾಗಿ ಡಾರ್ಕ್ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡಿ. ಡಾರ್ಕ್ ಗ್ರೀನ್ ಕಲರ್ ಏನ್ ಮಾಡುತ್ತೆ, ನಿಮ್ಮ ದೇಹದ ಅಗ್ನಿ ತತ್ವವನ್ನ ಕಮ್ಮಿ ಮಾಡುತ್ತೆ. ಇವಾಗೆಲ್ಲ ಸಿಂಪ್ಟಮ್ಸ್, ಸಮ್ಮರ್ ಬರಕ್ ಸ್ಟಾರ್ಟ್ ಆಯ್ತಲ್ವಾ, ಬೇಸಿಗೆ, ಈಟ್ ರಿಲೇಟೆಡ್ ಕಂಡು ಬರ್ತವೆ. ಹೇರ್ ಫಾಲು, ಪೈಲ್ಸ್, ಬರ್ನಿಂಗ್ ಸೆನ್ಸೇಷನ್ ಕಂಡು ಬರ್ತವೆ. ಅಂತ ಸಂದರ್ಭದಲ್ಲಿ ನೀವು ಡಾರ್ಕ್ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡೋದ್ರಿಂದ ಈಟ್ ಸಿಂಪ್ಟಮ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಈಟ್ ಸಿಂಪ್ಟಮ್ಸ್ ಜೊತೆಗೆ ಈಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಫುಡ್ ಅಲ್ಲೇ ಕಮ್ಮಿ ಮಾಡಿ, ಖಾರ ಹುಳಿಯನ್ನ ಅಲ್ಲಿ ಕೂಡ ರೆಡಿ ಆಗ್ತೀರಾ, ಹೌದಲ್ವಾ? ಎಸ್, ಚೆನ್ನಾಗಿ ಓಡ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಮಾರ್ನಿಂಗ್ ಇಲ್ಲಿ ಲೋವರ್ ಜಾ ಪೇನ್ ಬರ್ತಾ ಇದೆ ಸರ್. ಈ ಭಾಗದಲ್ಲಿ ಬರ್ತಾ ಇದೆನಾ? ಪೂರ್ತಿ ಈ ಭಾಗದಲ್ಲಿ? ತಳಗೆ ಸರ್, ಲೋವರ್ ಜಾ ಸರ್. ಸರಿ, ಗೊತ್ತಾಯ್ತು. ನೀವು ಲೋವರ್ ಜಾಕೆ ಇಲ್ಲಿಗೆ ಮೌತ್ ರಿಫ್ಲೆಕ್ಸ್ ಗೆ ಜಸ್ಟ್ ಸ್ಕೈ ಬ್ಲೂ ಕಲರ್ ಹಾಕೊಂಡ್ಬಿಡಿ. ವಿಂಡ್ ಕಮ್ಮಿ ಆಗಿರುತ್ತೆ ಅಥವಾ ಅಗ್ನಿ ಮಂದ ಆಗಿರುತ್ತೆ. ಸರ್ ಬ್ಲಾಕ್ ಸ್ಕೈ ಬ್ಲೂ ಹಾಕೇಳಿ ಸರ್. ಎಸ್, ಕರೆಕ್ಟ್ ಇದೆ, ಹಾಕೊಳ್ಳಿ. ಮತ್ತೆ ರಿಫ್ಲೆಕ್ಸಿಂಗ್ ಬೇಕಾದ್ರೆ ಪ್ರೆಸ್ ಮಾಡ್ಬೋದು ನೀವು. ಯಾವ ಟಿ ಎಂ ಪಾಯಿಂಟ್ ಏನು ಸರ್? ಟಿ ಎಂ ಪಾಯಿಂಟ್ ಸರ್ ನೋಡ್ಬೇಕು ನಿಮ್ ನಾಲ್ಗೆ ಚಿತ್ರ, ಸಿಂಪ್ಟಮ್ಸ್ ಎಲ್ಲ ನೋಡಿದಾಗನೇ ಗೊತ್ತಾಗೋದು. ಬಿಫೋರ್ ದಟ್ ಇಷ್ಟೇ ಮಾಡಿ, 1 ದಿನ 2 ದಿನದಲ್ಲಿ ಕಮ್ಮಿ ಆಗಿಬಿಡುತ್ತೆ. ಕಮ್ಮಿ ಆಗಿಲ್ಲ ಅಂದ್ರೆ ಸಿಂಗಲ್ ಪಾಯಿಂಟ್ ಅನ್ನ ಕೊಡ್ತೇನೆ, ಓಕೆನಾ? ಸುಧಾರಾವ್, ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನಗೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ನಂಗೆ ಬೆನ್ನಿನ ಮಧ್ಯ ತುಂಬಾ ಜವ್ ಹಿಡ್ತಾ ಇದೆ ಸರ್. ತುಂಬಾ ಜರಕು ಬಂದಂಗ ಆಗತ್ತೆ. ರಾತ್ರಿ ಮಲಗಿದ್ರೆ ಲೈಟ್ ಜರಕ್ ಬರ್ತಾ ಇದೆ. ಆಮೇಲೆ ತುಂಬಾ ಈಗ ಪೈನು ಶುರು ಆಗ್ಬಿಟ್ಟಿದೆ ಮಧ್ಯದಲ್ಲಿ. ಹಲೋ, ಕೇಳ್ತಾ ಇದೆ ಕೇಳ್ತಾ ಇದೆ ಸರ್. ಒಂದೇ ನಿಮಿಷ, ಒಂದೇ ಒಂದು ಬೆನ್ನಲ್ಲಿ ನೀವು ಒಂದು ಹಲೋ ಮೇಡಮ್, ಒಂದೇ ನಿಮಿಷ ಮಾತಾಡ್ತಾರೆ. ಓಕೆ. ಮೇಡಮ್ ಏನ್ ಹೇಳ್ತಾ ಇದ್ರಲ್ವಾ, ಸುಧಾರಾವ್. ನಮಸ್ಕಾರ ಸರ್. ಮೇಡಮ್ ಹೇಳಿ, ಇನ್ನೊಂದ್ಸಲ ಹೇಳಿ. ಅದೇ ಬೆನ್ನು ತುಂಬಾ ಜವ್ ಹಿಡಿತಾ ಇದೆ ಸರ್. ನಂಗೆ ನಡು ಬೆನ್ನು ಜೋಮ್ ಬರ್ತಾ ಇದೆ ಅಲ್ವಾ? ಜೋಮ್ ಬರ್ತಾ ಇದೆ. ಆಮೇಲೆ ರಾತ್ರಿ ಮಲಗಿದ್ರೆ ಸುಮ್ನೆ ಈ ಬೆರಳಲ್ಲಿ ಸ್ವಲ್ಪ ಹೀಗ್ ಜರ್ಕ್ ಬಂದಂಗ ಆಗೋದು. ನಿನ್ನೆ ಸ್ವಲ್ಪ ಜೋರಾಗೆ ಜರ್ಕ್ ಆಯ್ತು. ಮಲಗಿದಾಗ ನಿದ್ದೆ ಬಂದಿರುತ್ತೆ, ಜರ್ಕ್ ಬರುತ್ತೆ. ಆಮೇಲೆ ನೋಡಿದ್ರೆ ಎಚ್ಚರ ಆಗ್ಬಿಟ್ರೆ ಮತ್ ನಿದ್ದೆ ಬರೋದೇ ಇಲ್ಲ. ಅವಾಗ ಒಂಥರ ಭಯ ಆಗ್ಬಿಡುತ್ತೆ. ಆಮೇಲೆ ಲೆಫ್ಟ್ ಮಂಡಿ ಎಲ್ಲ ನೋವು. ಮುಂಚೆ ಮಂಡಿ ನೋವು ಇರ್ಲಿಲ್ಲ, ಲೆಫ್ಟ್ ಮಂಡಿ ನೋವು. ಆಮೇಲೆ ಹೆಬ್ಬೆರಳೆಲ್ಲ ನೋವುತ್ತೆ. ಆ ಪಾದದ ಮೇಲ್ಭಾಗ ಎಲ್ಲ ನೋವು ಬಂದ್ಬಿಟ್ಟಿದೆ. ಇದು ಜವು ಮಾತ್ರ ತುಂಬಾ ಬರ್ತಾ ಇದೆ. ಈಗ ನಡು ಬೆನ್ನು ಬಗ್ಗ ಎದ್ದಿದ್ರೆ ನೋವು ಶುರು ಆಗ್ತಾ ಇದೆ ಈಗ ನಿಧಾನಕ್ಕೆ, ಡೇ ಬೈ ಡೇ. ಓಕೆ ಓಕೆ, ನಿಮ್ಗೆ ಜರ್ಕ್ ಬರ್ತಾ ಇದೆಯಪ್ಪ ಅಂತಂದ್ರೆ ಪಕ್ಕ ಸ್ಪ್ಲೀನ್ ಡ್ಯಾಮೇಜ್. ಜರ್ಕ್ ಬಂದ್ರೆ ಹೆಂಗೆ ಈ ತರ ಆಗ್ತಾ ಇರುತ್ತೆ ಅಲ್ವಾ? ಈ ತರ ಆಗ್ತಾ ಇದೆಯಪ್ಪ ಅಂತಂದ್ರೆ ಸ್ಪ್ಲೀನ್ ಡ್ಯಾಮ್ನೆಸ್ ಆಗಿರುತ್ತೆ. ಯಾರಿಗೆ? ಕೆಲವೊಬ್ರಿಗೆ ಕೂತಲ್ಲೇನೆ ಈ ತರ
ಎಗರು ಬಿದ್ದಾರ ಮಾಡ್ತಾರಲ್ವಾ ಆ ತರ ಅಂಜಿಕ್ ಬಂದಂಗ ಆಗತ್ತೆ, ಈ ತರ ಮಾಡಕ್ ಯಾವಾಗ್ಲೂ ಈ ತರ ಮಾಡ್ಬೇಕಂತ ಅನ್ಸುತ್ತೆ, ಈ ತರ ಆಗ್ತಾ ಇದೆ, ಜರಗ್ ಬರ್ತಾ ಇದೆ ಅಪ್ಪ ಅಂತಂದ್ರೆ ನಿಮ್ಮ ದೇಹದಲ್ಲಿ ಸ್ಪ್ಲೀನು ಮತ್ತು ಸ್ಟಮಕ್ ಅಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಸ್ಪ್ಲೀನು ಮತ್ತು ಸ್ಟಮಕ್ ಅಲ್ಲಿ ಕೋಲ್ಡ್ ಅಂತ ಹೇಳ್ತೀರಲ್ವಾ ನೀವು, ಕೋಲ್ಡ್ನೆಸ್ ಏನಾಗಿರುತ್ತೆ ಇನ್ಕ್ರೀಸ್ ಆಗಿರುತ್ತೆ. ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಬೇಕು. ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ ನಿಮ್ ನಾಲಿಗೆಯನ್ನ ನೋಡಿ. ನಾಲಿಗೆ ನೋಡಿದಾಗ ಹೆಂಗ್ ಕಾಣಿಸುತ್ತೆ ನಾಲಿಗೆ ಅಪ್ಪ ಅಂತಂದ್ರೆ ಈ ತರ ನಾಲಿಗೆ ಇದ್ದಾಗ ಸೈಡ್ ಆಫ್ ದ ಟಂಗು ಟೀತ್ ಮಾರ್ಕ್ ಕಂಡು ಬರುತ್ತೆ. ನಿಮ್ಗೆ ಮುಂದೆ ಕ್ಲಾಸ್ಗಳಲ್ಲಿ ಹೇಳ್ತೇನೆ ಅದನ್ನ ತೋರಿಸ್ಬಿಟ್ಟು. ಟೀತ್ ಮಾರ್ಕ್ ಕಂಡು ಬಂತು ಅಂದ್ರೆ ಅದು ಸ್ಪ್ಲೀನ್ ಡ್ಯಾಮ್ನೆಸ್ ಆಗಿರುತ್ತೆ. ಇಲ್ಲ ಸರ್ ನನಗೆ ನಾಲಿಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಸುಮ್ನೆ ಓವರ್ ಆಲ್ ನಾಲಿಗೆ ನೋಡಿದಾಗ ನೀರು ನಿಂತಂಗ್ ಕಾಣಿಸುತ್ತೆ. ಇವಾಗ ಒಂದ್ ಭೂಮಿ ಮೇಲೆ ವಾಟರ್ ಹೇಗೆ ನಿಂತಿರುತ್ತಲ್ವಾ, ನಿಂತಾಗ ಹೆಂಗ್ ಕಾಣುತ್ತೆ ಆ ತರ ನಿಮ್ಮ ನಾಲಿಗೆ ನೋಡಿದಾಗ ನೀರಿನ ಅಂಶ ಕಂಡು ಬಂದ್ರೆ ಕೂಲ್ನೆಸ್ ಆಗಿದೆ ಅಂತ ಅರ್ಥ. ಸ್ಪ್ಲೀನ್ ಕೋಲ್ಡ್ನೆಸ್ ಆದಾಗ ಸಿಂಪ್ಟಮ್ಸ್ ಗಳು ಏನಿರ್ತಾವಪ್ಪ, ಸಯಾಟಿಕ ಪೇನ್ ಬರುತ್ತೆ, ಚೆಸ್ಟ್ ಹೆವಿನೆಸ್ ಅಂತ ಅನ್ಸುತ್ತೆ, ತಿಂದಿದ್ದು ಜೀರ್ಣ ಆಗಲ್ಲ, ಹೌದಲ್ವಾ, ಊಟ ಮಾಡಿದ ನಂತರ ಒಂಥರ ಲೇಜಿ ಫೀಲ್ ಆಗುತ್ತೆ. ಇವೆಲ್ಲವೂ ಸ್ಪ್ಲೀನ್ ಡ್ಯಾಮ್, ಇನ್ನು ಸಿಕ್ಕಾಪಟ್ಟೆ ಇರ್ತವೆ, ಇವೆಲ್ಲವೂ ಸ್ಪ್ಲೀನ್ ಡ್ಯಾಮ್ ಸಿಂಪ್ಟಮ್ಸ್. ಈ ತರ ಸಯಾಟಿಕ ನೋವು ಬರ್ತಾ ಇದೆ, ಬೆನ್ನು ನೋವು ಬರ್ತಾ ಇದೆ, ಜರ್ಗ್ ಬರ್ತಾ ಇದೆ, ಸ್ಪ್ಲೀನ್ ಡ್ಯಾಮ್ ಕೋಲ್ಡ್ ಸಿಂಪ್ಟಮ್ಸ್ ಕಂಡು ಬಂತು ಅಂದ್ರೆ ನೀವು ಸ್ಪ್ಲೀನ್ ರಿಫ್ಲೆಕ್ಸ್ಗೆ, ಆಯುರ್ವೇದಿಕ್ ರಿಫ್ಲೆಕ್ಸ್ ಇದೆ ಅಲ್ವಾ, ಸ್ಪ್ಲೀನಿಗೆ ಮತ್ತು ಸ್ಟಮಕ್ಕಿಗೆ ಎರಡು ಕಡೆ ಹಾಕೋಬಹುದು. ಸ್ಪ್ಲೀನು ಮತ್ತು ಸ್ಟಮಕ್ಕಿಗೆ ಆರೆಂಜು ಮತ್ತು ಸ್ಕೈ ಬ್ಲೂ ಕಲರ್ ಹಾಕೊಳ್ಳಿ. ಕೋಲ್ಡ್ನೆಸ್ ರಿಮೂವ್ ಆಗುತ್ತೆ. ಕೋಲ್ಡ್ನೆಸ್ ರಿಮೂವ್ ಆಗೋದ್ರ ಜೊತೆಗೆ ನೀವು ಫುಡ್ ಅನ್ನು ಅವಾಯ್ಡ್ ಮಾಡಬೇಕು. ಕೋಲ್ಡ್ನೆಸ್ ಇಂದ ಬರ್ತಾ ಇದೆ ಅಲ್ವಾ ಕಾಯಿಲೆ, ಕೋಲ್ಡ್ನೆಸ್ ಇಂದ ಬರ್ತಾ ಇದೆ ಅಂದ್ರೆ ಕೋಲ್ಡ್ನೆಸ್ ನಿಮ್ಗೆಲ್ಲ ಗೊತ್ತು. ಕೋಲ್ಡ್ನೆಸ್ ಇನ್ಕ್ರೀಸ್ ಮಾಡೋದು ಸ್ವೀಟು, ಹಾಲು, ಮೊಸರು, ಮಜ್ಜಿಗೆ, ಎಣ್ಣೆ ಪದಾರ್ಥ ಕಮ್ಮಿ ಇರಲಿ. ಬಿಡಕ್ ಆಗಲ್ಲ ಅಂದ್ರೆ ಕಮ್ಮಿ ಇರಬೇಕು. ಒಮ್ಮೆಲೆಗೆ ಬಿಡಕ್ ಹೋಗ್ಬೇಡಿ, ಕಮ್ಮಿ ಮಾಡ್ತಾ ಬನ್ನಿ, ಓಕೆನಾ. ಇಲ್ಲ ನೀವು ಇನ್ನೊಂದು ಪಾಯಿಂಟೇ ಮಾಡ್ತೀನಿ ಮರ್ಮ ಅಂದ್ರೆ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನು ಟ್ರೀಟ್ ಮಾಡ್ಲಿಕ್ಕೆ ಮರ್ಮ ಪಾಯಿಂಟ್ ಮಿಡಲ್ ಇದೆ ಅಲ್ವಾ, ಇಲ್ಲಿ ಈ ಮರ್ಮ ಪಾಯಿಂಟ್ ಅನ್ನು ಮಾಡ್ಬೋದು ಎರಡು ಕಡೆ. ಇದಕ್ಕೆ ಶಂಖಮರ್ಮಮ್ ಅಂತ ಹೇಳ್ತಾರೆ. ನಿಧಾನವಾಗಿ ಸರಿಯಾಗಿ ಕೂತ್ಬಿಟ್ಟು ಮಾಡ್ಬೇಕು, ಸುಮ್ಮನೆ ಉಜ್ಜಬಾರ್ದು. ಭಾರತಿ KH. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಹಾ ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ ಮಗಂಗೆ ತುಂಬಾ ಕೋಲ್ಡ್ ಅಲರ್ಜಿ ಇದೆ ಸರ್. ಅವನಿಗೆ ಅಂದ್ರೆ ವರ್ಷ ಪೂರ್ತಿ ಯಾವಾಗ್ಲೂ ಸೀನ್ತಾನೆ ಇರ್ತಾನೆ. ವಿಂಟರ್ ಅಥವಾ ರೈನಿ ಸೀಸನ್ ಅಂತ ಏನಿಲ್ಲ, ಸಮ್ಮರ್ ಅಲ್ಲೂ ತುಂಬಾ ಕೋಲ್ಡ್, ತುಂಬಾ ಸೀನು ಆತರ ಇರುತ್ತೆ. ಹಾ ಅದಕ್ಕೆ ಅವನಿಗೆ. ನೀವು ಕಲರ್ ಥೆರಪಿ ಅಟೆಂಡ್ ಆಗಿದ್ದೀರಾ? ಹಾ ಅಟೆಂಡ್ ಆಗಿದ್ದೀನಿ ಸರ್. ಅಂದ್ರೆ ನಾನು ಈಗ ರೀಸೆಂಟ್ ಆಗಿ ಸೇರಿದ್ ಸರ್, ಒಂದು 15 days ಆಯ್ತು. ಓಕೆ, ಕೇಳ್ತಾ ಬನ್ನಿ, ರೆಕಾರ್ಡಿಂಗ್ ಇರುತ್ತೆ, ಕಲಿತಾ ಬನ್ನಿ, ಓಕೆನಾ. ಇವಾಗ ನಮ್ಮ ಕಲರ್ ಥೆರಪಿ ರಿವಿಷನ್ ಅಂತ ತಗೊಳ್ಬೇಕಂತಂದ್ರೆ ಈ ಕಲರ್ ಥೆರಪಿಯಲ್ಲಿ ನಿಮ್ಗೆ ಒಂದೆರಡು ಸಿಂಪ್ಟಮ್ಸ್ ಇದೆ. ಒಂದೇ ಸಿಂಪ್ಟಮ್ಸ್ ಹೇಳಿ. ಅಂದ್ರೆ ಅಲರ್ಜಿ ಇದೆ ಸರ್ ಅವನಿಗೆ. ಶೀತ, ಯಾವಾಗ್ಲೂ ಶೀತ ಆಗ್ತಾನೆ ಇರುತ್ತೆ. ಎಸ್, ಯಾವಾಗ್ಲೂ ಶೀತನೇ ಆಗ್ತಾ ಇರುತ್ತೆ ಅಂದ್ರೆ ನೀವು ಮೆಸೇಜ್ ಮಾಡ್ಬೋದು ಕೋಲ್ಡ್ ಆಗಿದೆನೋ, ಹೀಟ್ ಆಗಿದೆನೋ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬಂದಿರೋರು ಕಲರ್ ಥೆರಪಿ ಮುಗಿದಿದೆ, ಹೌದಲ್ವಾ. ನಿಮ್ಮ ಒಂದೊಂದು ಕ್ವಶನ್ ಇಲ್ಲಿ ಆನ್ಸರ್ ಬರುತ್ತಮ್ಮ, ಹಾಗೆ ಇರಿ. ಇವಾಗ ಇವ್ರ ಸಿಂಪ್ಟಮ್ಸ್ ಕೋಲ್ಡ್ ಇಂದ ಇದೆನಾ, ಹೀಟ್ ಇಂದ ಇದೆನಪ್ಪ? ಹೀಟ್ ಇಂದಿದೆ ಸರ್ ಅವನಿಗೆ. ಎಸ್, ನೋಡುವ ಹೀಟ್ ಇದೆನಾ ಕೋಲ್ಡ್ ಇದೆನಾ ಅವ್ರು ಹೇಳ್ತಾರೆ. ಒಂದೇ ಸಿಂಪ್ಟಮ್ಸ್ ಇನ್ನೊಂದ್ಸಲ ಹೇಳಿ ನೀವು.
ಅಲರ್ಜಿ ಇದೆ ಸರ್ ಅವನಿಗೆ. ತುಂಬಾ ಶೀತ ಆಗ್ತಾ ಇರುತ್ತೆ, ಮೂಗಲ್ಲಿ ಯಾವಾಗ್ಲೂ ಗೊಣ್ಣೆ ಬರ್ತಾ ಇರುತ್ತೆ ಸರ್ ಅವನಿಗೆ. ಈ ಸಿಂಪ್ಟಮ್ಸ್ ಕೋಲ್ಡಾ ಈಟಾ? ಅಂದ್ರೆ ಅವನಿಗೆ ಅದೇ ಮಧ್ಯಾಹ್ನದವರೆಗೂ ಆತರ ಇರುತ್ತೆ ಸರ್. ಆಮೇಲೆ ಮಧ್ಯಾಹ್ನ ಆದ್ಮೇಲೆ ಆತರ ಸ್ವಲ್ಪ ಬಿಸಿಲು ಬಂದ್ಮೇಲೆ ಸರಿ ಹೋಗ್ತಾನೆ. ಸರ್ ಆತರ ಇದಾಗಿದೆ ಸರ್. ಅವನಿಗೆ 19 ವರ್ಷ ಸರ್ ಈಗ. ಇವಾಗ ನಿಮ್ ಸಿಂಪ್ಟಮ್ಸ್ ಇದೆ ಅಲ್ವಾ, ಫಸ್ಟ್ನೇ ಸಿಂಪ್ಟಮ್ಸ್ ಈಟ್ ಅಂತ ಹೇಳಿದಾರಲ್ವಾ, ಈಟಿಂದ ಬರ್ತಾ ಇದೆ ಅಂತ ಹೇಳಿ. ಹಾ, ಹೇಗೆ ಹೇಳ್ತಾ ಇದ್ದಾರೆ ಈಟಿಂದ ಬರ್ತಾ ಇದೆ ಅಂತ ಹೇಳಿ? ಅಂದ್ರೆ ಅವನಿಗೆ ಆತರ ಕೋಲ್ಡ್ ಇದು ಏನು ಫುಡ್ ಏನೋ ಅಷ್ಟು ಕೊಡೋದಿಲ್ಲ ಸರ್ ಅವನಿಗೆ. ಮೊಸರು, ಮಜ್ಜಿಗೆ ಅಥವಾ ಐಸ್ ಕ್ರೀಮ್ಸ್ ಆ ತರದ್ದೆಲ್ಲ ಏನು ಜಾಸ್ತಿ ಏನ್ ತಗೊಳೋದಿಲ್ಲ ಅವನು. ಹಂಗಾಗಿ ನಾನ್ ವೆಜ್ ತುಂಬಾ ಯೂಸ್ ಮಾಡ್ತಾನೆ ಸರ್ ಅವನು. ಅದರಿಂದ ಏನಾದ್ರೂ ಅಲರ್ಜಿ ಟೈಪ್ ಇದಾಗುತ್ತೆ ಸರ್. ಇವಾಗ ನೀವೇ ಹೇಳ್ತಾ ಇದೀರಲ್ವಾ ಸಿಂಪ್ಟಮ್ಸ್ ಬಿಸಿಲಿಗೆ ಹೋದ ತಕ್ಷಣ ಕಮ್ಮಿ ಆಗತ್ತೆ. ಹಾ ಹೌದು ಸರ್. ಹೌದಲ್ವಾ? ಹೌದು ಸರ್. ಎಸ್, ಬಿಸಿಲಿಗೆ ಹೋದಾಗ ಕಮ್ಮಿ ಆಗತ್ತೆ. ಈ ಹೋಗಿಲ್ಲಪ್ಪ ಅಂದಾಗ ಇರೋದಕ್ಕಿಂತ ಜಾಸ್ತಿ ಇರುತ್ತೆ. ಹಾ ಹೌದು ಸರ್. ಒಂಥರ ಅಲರ್ಜಿ ಡಸ್ಟ್ ಅಲ್ಲೆಲ್ಲ ಇದು ಹೋದಾಗ ತುಂಬಾನೇ ಆಗ್ಬಿಡುತ್ತೆ ಸರ್ ಅವನಿಗೆ. ಹಾ ನೋಡಿ, ಇವಾಗ ಪಕ್ಕ ಕೋಲ್ಡ್ ಸಿಂಪ್ಟಮ್ಸ್ ಇದು. ಯಾಕಂದ್ರೆ ಸನ್ಲೈಟಿಗೆ ಹೋಗಿದ್ದೀನಿ ಕಮ್ಮಿ ಆಗಿದೆಯಪ್ಪ ಅಂತಂದ್ರೆ ಸನ್ಲೈಟ್ ಹೀಟಾ ಕೋಲ್ಡಾ? ಹೀಟ್ ಸರ್. ಹೌದಲ್ವಾ? ಅಂತಂದ್ರೆ ಹೀಟಿಗೆ ಹೋದಾಗ ಕಮ್ಮಿ ಆಗ್ತಾ ಇದೆ. ಹೌದಲ್ವಾ? ಅಂದ್ರೆ ಹೀಟ್ ಅನ್ನ ತಗೊಂಡಾಗ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಇದೆ, ಸಿಂಪ್ಟಮ್ಸ್ ಹೋಗಿಲ್ಲ, ಇರುವ ಸಿಂಪ್ಟಮ್ಸ್ ಕಮ್ಮಿ ಆಗಿದೆ. ಇಲ್ಲಿ ಏನ್ ಗೊತ್ತಾಗತ್ತೆ ಅಂತಂದ್ರೆ 100ಕ್ಕೆ 100% ನಿಮ್ಮ ಕಾಯಿಲೆ ಬಂತಿರೋದು ಕೋಲ್ಡ್ ಜಾಸ್ತಿ ಆಗಿ. ಓಕೆನಾ? ಇನ್ನೊಂದು ರೀತಿ ಹೇಳ್ಬೋದು, ಹೀಟ್ ಕಮ್ಮಿ ಆಗಿ. ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ಕೋಲ್ಡ್ ಜಾಸ್ತಿ ಆಗಿದೆ, ಹೀಟ್ ಏನಾಗಿದೆ? ಕಡಿಮೆ ಆಗಿದೆ. ಹೀಟ್ ಕಮ್ಮಿ ಆಗಿದೆ. ಹೀಟ್ ಕಮ್ಮಿ ಆಗಿದೆ ಅಂತ ಹೆಂಗ್ ಗೊತ್ತಾಗ್ತಾ ಇದೆ ಇಲ್ಲಿ? ಅಂದ್ರೆ ಅಲರ್ಜಿ ಸೀನ್ ಬರುತ್ತಲ್ಲ ಅದಕ್ಕೆ. ಸೂರ್ಯನ ಬೆಳಕಿಗೆ ಹೋಗ್ತಾ ಇದ್ದಾನಲ್ವಾ, ಸೂರ್ಯನ ಬೆಳಕಿಗೆ ಹೋದಾಗ ಸಿಂಪ್ಟಮ್ಸ್ ಇರಲ್ಲ. ಹೌದು. ಹೌದಲ್ವಾ? ಸೂರ್ಯನ ಬೆಳಕಿಗೆ ಹೋದ ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ಹೀಟ್ ಕಮ್ಮಿ ಆಗಿದೆ. ಹೀಟ್ ಕಮ್ಮಿ ಆದಾಗ ಏನಾಗುತ್ತೆ? ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಹೌದಲ್ವಾ? ಇವಾಗ ಫೈನಲ್ ಆಯ್ತು, ಇದು ನಿಮ್ಮ ಕಾಯಿಲೆ ಬಂದಿರೋದು ಕೋಲ್ಡ್ನೆಸ್ ಇಂದ. ಅಂದ್ರೆ ನಾವು ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್, ನೀವು ಇನ್ನು ಕಲಿತಾ ಇದ್ದೀರಲ್ಲ, ಕಲಿತಾ ಬನ್ನಿ, ಕಲಿಬೇಕು ನೀವು ಇನ್ನು ಮುಗಿದಿದ್ದಾರೆ ಇದಾರೆ ಇದರಲ್ಲಿ. ಆಲ್ಮೋಸ್ಟ್ ಕಲರ್ ಥೆರಪಿಯನ್ನು 1, 2, 3 ಸಲ ಕೇಳಿದಾರೆ, ಅವ್ರಿಗೆ ಅನುಕೂಲ ಆಗೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 1, 2, 3, 4, 5, 6, 7, 8, 9, 10 ಎಲಿಮೆಂಟ್ ಅಲ್ಲಿ, ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯಲ್ಲಿ ನಾನು ಹೇಳ್ತಾ ಇದ್ದೆ ಕಲರ್ ಥೆರಪಿಯಲ್ಲಿ. ಹೌದು ಸರ್. ಹಾಗೆ ನೀವು ಮಾತಾಡಿದ್ರೆ ನೀವು ಸ್ಪಾಟ್ಲೈಟ್ ಹಾಕ್ತೀರಾ. ಕಲರ್ ಥೆರಪಿಯಲ್ಲಿ ನಾನು ಏನ್ ಹೇಳಿದ್ನಪ್ಪ ಅಂತಂದ್ರೆ 10 ಎಲಿಮೆಂಟ್, ಫಸ್ಟ್ 10 ಎಲಿಮೆಂಟ್ ಅನ್ನ ಅದರ ಒಳಗಡೆ 5 ಇಂಪಾರ್ಟೆಂಟ್ ಹೇಳಿದ್ದೆ. 10 ಅಲ್ಲಿ 5 ಇಂಪಾರ್ಟೆಂಟ್ ಯಾವ್ಯಾವು? 10 ಎಲಿಮೆಂಟ್ ಇದೆ, 10 ಎಲಿಮೆಂಟ್ ಇದೆ. ಫಸ್ಟ್ 5 ಇಂಪಾರ್ಟೆಂಟ್ ಎಲಿಮೆಂಟ್ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಲ್ವಾ? ಫಸ್ಟ್ 5 10 ಅಲ್ಲಿ ಇಂಪಾರ್ಟೆಂಟ್, ಫಸ್ಟ್ 5. ಅದರ್ ಇಂಪಾರ್ಟೆಂಟ್ ನೆಕ್ಸ್ಟ್ 5 ನಂಬರ್ 6 ಕಾಲ, 7 ದೂರ ಡೈರೆಕ್ಷನ್, 8 ಥಿಂಗ್ ಮನಸ್ಸು, 9 ಆತ್ಮ, 0 ಎಂಪ್ಟಿನೆಸ್ ಶೂನ್ಯತೆ. ಫಸ್ಟ್ 5 10 ಅಲ್ಲಿ ನಾನೇನ್ ಕಂಡ್ಕೊಂಡೆ ಇವ್ರ ಹತ್ರ ಅಂತಂದ್ರೆ, ನಾನು 10 ಎಲಿಮೆಂಟ್ ಅಲ್ಲಿ ಇವತ್ತು ಇವ್ರದೊಂದು ಪ್ರಾಕ್ಟಿಕಲ್ ಸೆಷನ್ ಇದು. ಕಫು ಕೋಲ್ಡ್ ಆಗಿದೆ ಅಂತ ಹೇಳ್ತಾ ಇದಾರಲ್ವಾ, ನೋಡಿ ಅವರು ಕೇಳಿದಾಗ ಹೀಟ್ ಆಗಿದೆ ಅಂತ ಅಂದ್ಬಿಟ್ರಲ್ವಾ, ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಹಾಕಿದ್ರೆ ಇನ್ನೂ ಜಾಸ್ತಿ ಆಗಿರೋದು. ಇವಾಗ ನಾನೇನ್ ಮಾಡ್ಬಿಟ್ಟೆ, ಕ್ರಾಸ್ ವೆರಿಫೈ ಕ್ವಶನ್ ಗಳಿಗೆ ತಗೊಂಡ್ಬಿಟ್ಟು ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಪಕ್ಕಾ ಕೋಲ್ಡ್ನೆಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ.
ನಾನು ವೆರಿಫಿಕೇಶನ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಫಸ್ಟ್ ಕಲರ್ ಥೆರಪಿಯಲ್ಲಿ ಹೇಳಿದಾಗ ಏನು 10 ಎಲಿಮೆಂಟ್ ಅಲ್ಲಿ ಫಸ್ಟ್ 5 ಇಂಪಾರ್ಟೆಂಟ್ ಎಲಿಮೆಂಟ್ 1 to 5 ಹೌದಲ್ವಾ? ಆಕಾಶದಿಂದ ಅರ್ಥ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆ ಫಸ್ಟ್ 5 ಅಲ್ಲಿ ಮತ್ತೆ ಇಂಪಾರ್ಟೆಂಟ್ ಎಷ್ಟು ಇರುತ್ತವೆ? 10 ಒಳಗಡೆ 5 ಆಯ್ತು. 5 ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಆಯ್ತಾ? ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್, 10 ಎಲಿಮೆಂಟ್ ಅಲ್ಲಿ ಫಸ್ಟ್ 5 ಇಂಪಾರ್ಟೆಂಟ್. ಆ ಫಸ್ಟ್ 5 ಅಲ್ಲಿ 2 ಇಂಪಾರ್ಟೆಂಟ್ ಇದೆ. ಯಾವ್ಯಾವು? ಎಸ್, ಕೋಲ್ಡ್ ಮತ್ತು ಹೀಟ್, ಅಗ್ನಿ ಮತ್ತು ಜಲ. ಇವಾಗ ನಾನು ಫಸ್ಟ್ ಅವರಿಗೆ ಕ್ರಾಸ್ ವೆರಿಫಿಕೇಶನ್ ಮಾಡಿರೋದು ಅಗ್ನಿ ಜಾಸ್ತಿ ಆಗಿದೆನಾ ಜಲ ಜಾಸ್ತಿ ಆಗಿದೆನಾ ಅಂತೇಳಿ. ನಿಮ್ ಕಲರ್ ಥೆರಪಿಯಲ್ಲಿ ಹೇಳಿದೆ 10 ಎಲಿಮೆಂಟ್ ಅಲ್ಲಿ ನಾವು ಫಸ್ಟ್ 2 ಎಲಿಮೆಂಟ್ ಮೊದಲು ಡಿವೈಡ್ ಮಾಡ್ಕೋಬೇಕು. ಆ 2 ಎಲಿಮೆಂಟ್ ಯಾವ್ಯಾವಪ್ಪ ಅಂದ್ರೆ ಅಗ್ನಿ ಮತ್ತು ಜಲ. ಒಬ್ಬ ಕಾಯಿಲೆ ಬಂದಿದೆ ಅಂತಂದ್ರೆ ಅಗ್ನಿ ಜಾಸ್ತಿ ಆಗಿರ್ಬೋದು ಅಥವಾ ಅಗ್ನಿ ಕಮ್ಮಿ ಆಗಿರ್ಬೋದು, ಜಲ ಜಾಸ್ತಿ ಆಗಿರ್ಬೋದು, ಜಲ ಕಮ್ಮಿ ಆಗಿರ್ಬೋದು. ಓಕೆನಾ? ಅಗ್ನಿ ಜಾಸ್ತಿ, ಅಗ್ನಿ ಕಡಿಮೆ, ಜಲ ಜಾಸ್ತಿ, ಜಲ ಕಮ್ಮಿ. ಕೆಲವೊಬ್ರಿಗೆ ಇದು ಅಗ್ನಿ ಜಾಸ್ತಿ ಅಗ್ನಿ ಕಮ್ಮಿ ಸ್ವಲ್ಪ ಕನ್ಫ್ಯೂಷನ್ ಹಿಡಿಬಹುದು. ಆದ್ರೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ನಿಮ್ಗೆ ಅಗ್ನಿ ಜಾಸ್ತಿ ಆಗಿದೆ ಅಂದ್ರೆ ಹೀಟ್ ಜಾಸ್ತಿ ಆಗಿದೆ ಅಂತಂದ್ರೆ, ಹೀಟ್ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಸುಮ್ನೆ ನೇಚರ್ ಅಲ್ಲೇ ಅಬ್ಸರ್ವ್ ಮಾಡಿ. ಹೀಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಸೂರ್ಯನ ಬೆಳಕು ಜಾಸ್ತಿ ಬಂದಿದೆ ಅಂತ ಇಟ್ಕೊಳ್ಳಿ. ಹೀಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಸನ್ಲೈಟ್ ಜಾಸ್ತಿ, ಬೇಸಿಗೆ ಅಂತ ಕಾಲ, ಬೇಸಿಗೆ ಕಾಲದಲ್ಲಿ ಹೆಂಗಿರುತ್ತೆ ಸೂರ್ಯನ ಬೆಳಕು ಆ ತರ. ಹೀಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸೂರ್ಯನ ಬೆಳಕು ಜಾಸ್ತಿ ಬರುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೂರ್ಯನ ಬೆಳಕು ಜಾಸ್ತಿ ಬಂದ್ರೆ ನಿಮ್ಗೆ ಏನಾಗುತ್ತೆ, ನೀರ್ ಅಡಿಕೆ ಜಾಸ್ತಿ ಆಗುತ್ತೆ, ನೀರ್ ಕುಡಿಬೇಕನ್ಸುತ್ತೆ. ಅಂದ್ರೆ ಹೀಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಕೋಲ್ಡ್ ಕಮ್ಮಿ ಆಗುತ್ತೆ ಅಂತ ಅರ್ಥ. ಅದೇ ಮೋಡ ಕವಿದ ವಾತಾವರಣ, ಹೀಟ್ ಕಮ್ಮಿ ಆಗಿದೆ ಅಂದ್ರೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಅರ್ಥ, ಅದಲ್ವಾ? ಹೀಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಕೋಲ್ಡ್ ಕಮ್ಮಿ ಆಗಿದೆ, ಹೀಟ್ ಕಮ್ಮಿ ಆಗಿದೆಯಪ್ಪ ಅಂದ್ರೆ ಕೋಲ್ಡ್ ಜಾಸ್ತಿ ಆಗಿದೆ. ಅದೇ ತರ ಕೋಲ್ಡ್ ಜಾಸ್ತಿ ಆಗಿದೆ ಅಂದ್ರೆ ಹೀಟ್ ಕಮ್ಮಿ ಇರುತ್ತೆ, ಕೋಲ್ಡ್ ಕಮ್ಮಿ ಆಗಿದೆ ಅಂತಂದ್ರೆ ಹೀಟ್ ಜಾಸ್ತಿ ಇರುತ್ತೆ, ಹೌದಲ್ವಾ? ನೀವು ಅಗ್ನಿ ಮತ್ತು ಜಲತತ್ವವನ್ನ ಇನ್ ಡಿಟೇಲ್ ಆಗಿ ಹೇಳಿದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಇರ್ತವೆ, ಇದ್ರೂ ಕೂಡ ನೀವು ಸಿಂಪ್ಟಮ್ಸ್ ಅನ್ನ ತಿಳ್ಕೋಬೇಕು. ಹೀಟ್ ಇಂದಾಗಿದೆನಾ ಕೋಲ್ಡ್ ಇಂದಾಗಿದೆನಾ. ಒಬ್ಬ ಕಾಯಿಲೆ ಇವಾಗ ಇವ್ರದ್ದು ತಗೊಂಡಲ್ವಾ, ಅಲರ್ಜಿ ಆಗಿದೆ, ಅದಾಗಿದೆ, ಇದಾಗಿದೆ, ಒಂದೆರಡು ಸಿಂಪ್ಟಮ್ಸ್ ಗಳು ಹೇಳಿದ್ರು. ಹೇಳಿದ ತಕ್ಷಣ ನಾನು ಫಸ್ಟ್ ಡಿವೈಡ್ ಮಾಡಿರೋದು ಅಗ್ನಿಯಿಂದಾಗಿದೆನಾ ಜಲದಿಂದಾಗಿದೆನಾ. ಆ ಜಲ ಅಗ್ನಿ ಮತ್ತು ನಾನು ಡಿವೈಡ್ ಮಾಡ್ಕೊಂಡೆ, ಅಗ್ನಿ ಜಲ ಗೊತ್ತಾಯ್ತು ನನಗೆ. ಇವಾಗ ಒಂದು ರೂಟಿಗೆ ಬಂದೆ ನಾನು. ಯಾವಾಗ ಇದು ಸಿಂಪ್ಟಮ್ಸು ಅವರಿಗೆ ಬಂದಿರುವ XYZ ಅನ್ನೋ ಸಿಂಪ್ಟಮ್ಸು ಕೋಲ್ಡ್ ಇಂದ ಆಗಿದೆ, ಹೌದಲ್ವಾ? ಅವ್ರು ಹೇಳ್ತಾ ಇದ್ರು ಫಸ್ಟಿಗೆ ಸರ್ ಹೀಟ್ ಸಿಂಪ್ಟಮ್ಸ್ ಸರ್ ಅಂತ ಹೇಳಿ. ಅವಾಗ ಹೀಟ್ ಅಂತ ಹೇಳಿ ನಾನು ತಿಳ್ಕೊಂಡ್ಬಿಟ್ರೆ ಇವಾಗ ರಾಂಗ್ ಡಯಾಗ್ನೋಸ್ ಆಗೋದು. ಇವಾಗ ನಾನು ವೆರಿಫೈ ಮಾಡಿದೆ ಕೋಲ್ಡ್ ಇಂದ ಆಗಿದೆ, ಒಂದ್ 2-3 ಕ್ವಶನ್ ತಗೊಂಡ್ಬಿಟ್ಟು, ಸರಿನಾ? ಈಗ ಹೀಟು ಕೋಲ್ಡ್ ಅಲ್ಲಿ ನಾವು ತಿಳ್ಕೊಂಡಿವಿ ಇವರ ಸಿಂಪ್ಟಮ್ಸ್ ಕೋಲ್ಡ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ, ಸರಿನಾ? ನೆಕ್ಸ್ಟ್ ಮತ್ತೆ ಎಲಿಮೆಂಟ್ಗಳು ಇರ್ತಾವಲ್ವಾ, ಅವಾಗ ತಗೊಳ್ಳೋಣ. ಮತ್ತೆ ಕೇಳ್ಬೋದು ಕ್ವಶನ್ ಇವ್ರಿಗೆ. ಎಸ್ ಮೇಡಮ್, ಕೋಲ್ಡ್ ನಂತರ ಮತ್ತೆ ಸಿಂಪ್ಟಮ್ಸ್. ಹಲೋ ಸರ್. ಎಸ್, ಅಲರ್ಜಿ ಹೇಳಿದ್ರೆ ಸಿಂಪ್ಟಮ್ಸ್ ಮತ್ತೆ ಯಾವ್ದಾದ್ರು ಇದಾವ? ಇಲ್ಲ ಸರ್, ಅದಷ್ಟೇ. ಯಾವ ಟೈಮಲ್ಲಿ ಬರುತ್ತೆ? ಬೆಳಗ್ಗೆ ಎದ್ದೊಳ್ತಾ ಇದ್ದಂಕಲೇ ಅವನಿಗೆ ಅಕ್ಷಿ ಸ್ಟಾರ್ಟ್ ಆಗುತ್ತೆ ಸರ್, ಗೊಣ್ಣೆ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾ, ತುಂಬಾ ಸೀನ್ತಾನೆ ಇರ್ತಾನೆ ಸರ್. ಓಕೆ, ನೋಡಿ ಇಲ್ಲಿ ಇನ್ನೊಂದು ಸಿಂಪ್ಟಮ್ಸ್ ಅನ್ನ ಹೇಳಿರೋರು. ಬೆಳಗ್ಗೆ ಎದ್ದ ತಕ್ಷಣನೇ, ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಂತಂದ್ರೆ ಲಂಗ್, ಬೆಳಗ್ಗೆ ಎದ್ದಾಗ ಆಗ್ತಾ ಇದೆ ಅಂತಂದ್ರೆ ಲಂಗ್ ಎನರ್ಜಿ. ಅದೇ ನೈಟ್ ಮಲಗುವಾಗ ಆಗ್ತಾ ಇದೆ ಅಂದ್ರೆ ಕಿಡ್ನಿ ಎನರ್ಜಿ. ಅರ್ಥ ಆಗುತ್ತಾ ನಿಮ್ಗೆ? ಕಿಡ್ನಿ ಲಂಗಿನ ಬಗ್ಗೆ ನಿಮ್ಗೆ ಕಲರ್ ಥೆರಪಿಯಲ್ಲಿ ಹೇಳಿದೀನಿ. ಲಂಗ್ ಎನರ್ಜಿ ಕಿಡ್ನಿ ತಗೊಂಡಿಲ್ಲ, ಕಿಡ್ನಿ ಎನರ್ಜಿ ಲಂಗ್ ಹೋಲ್ಡ್ ಮಾಡ್ಕೊಂಡಿಲ್ಲ, ಅದನ್ನ ನಿಮ್ಗೆ ಡಿಟೇಲ್ ಆಗಿ ಹೇಳಿದೀನಿ ಅಲ್ವಾ, ಅಲ್ಲಿ ಕಲ್ತಿದ್ದೀರಿ. ಹ್ಞೂ ಅಂದ್ಬಿಟ್ರೆ ನೀವು ಸ್ಪಾಟ್ಲೈಟ್ ಹಾಕ್ತೀರಿ, ಸುಮ್ನೆ ಇರ್ಬೇಕು. ಮಾತಾಡ್ಸಿದ್ಮೇಲೆ ಸುಮ್ನೆ ಇರ್ಬೇಕು, ಇಲ್ಲಾಂದ್ರೆ ನೀವು ಸ್ಪಾಟ್ಲೈಟ್ ಹಾಕ್ತೀರ, ಹೌದಾ? ಇವಾಗ ಅವ್ರ ಸಿಂಪ್ಟಮ್ಸ್ ಹೇಳಿದ್ರು ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಅಗ್ರಿವೇಟ್ ಆಗುತ್ತೆ,
ಅಥವಾ ಮುಂಜಾನೆ ಟೈಮಲ್ಲಿ ಮಾರ್ನಿಂಗ್ 6 ಗಂಟೆ ಅಥವಾ 4 ಗಂಟೆಯಿಂದ 10 ಗಂಟೆ ಅನ್ನೋ ಮಾರ್ನಿಂಗೇ ಅನ್ನೋದು. ಎದ್ದ ತಕ್ಷಣನೋ ಎದ್ದ ಮೇಲೋ ಒಂದಿಷ್ಟೇನೋ ತಿಂದ್ಮೇಲೆ ಏನೋ ಒಂದು ಕಾಯಿಲೆ, ನಿಮ್ಗೆ ಎಕ್ಸಾಂಪಲ್ ಅಷ್ಟೇ ಇದು, ಬೇರೆದವರಿಗೆ ನೋವು ಆಗ್ಬೋದು, ಇನ್ನೊಂದೇನೋ ಆಗ್ಬೋದು. ಮಾರ್ನಿಂಗ್ ಟೈಮಲ್ಲಿ ಆಗ್ತಾ ಇದೆ ಅಂದ್ರೆ ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್. ಇವಾಗ ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಹೌದಲ್ವಾ? ಲಂಗ್ ಕೋಲ್ಡ್ ಆಗಿದೆನಾ ಹೀಟ್ ಆಗಿದೆನಾ? ಇವರಿಗೆ ಲಂಗ್ ಏನಾಗಿರುತ್ತೆ? ಎಸ್, ಲಂಗ್ ಎನರ್ಜಿ ಕೋಲ್ಡ್ ಆಗಿರುತ್ತೆ. ನಾವು ಆಲ್ರೆಡಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದೀವಿ ಕೋಲ್ಡ್ ಹೀಟ್ ಅಂತ ಹೇಳಿ. ಕೋಲ್ಡ್ ಆಗಿದೆ ಅಲ್ವಾ, ಇವಾಗ ಹೇಳ್ತಾ ಇದೀವಿ ಲಂಗ್ ಕೋಲ್ಡ್ನೆಸ್. ಲಂಗ್ ಅಲ್ಲಿ ಏನಾಗಿದೆ? ಕೋಲ್ಡ್ ಇನ್ಕ್ರೀಸ್ ಆಗಿದೆ. ಆ ಲಂಗ್ ಕೋಲ್ಡ್ ಅನ್ನು 2 ವಿಧದಂತೆ ತೆಗಿಬಹುದು ನಾವು. ಒಂದು ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ, ಇನ್ನೊಂದು ಸುಜೋಕೋ ರಿಫ್ಲೆಕ್ಸಾಲಜಿ. ಹೌದಲ್ವಾ? ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿನೂ ಬಳಸಬೇಕು, ಸುಜೋಕೋನು ಬಳಸಬೇಕು. ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ ಅಂದ್ರೆ ಲಂಗ್ ಎಲ್ಲಿ ಬರುತ್ತೆ? ಎಸ್, ರೈಟ್ ಹ್ಯಾಂಡ್, ಲಿಟಲ್ ಫಿಂಗರ್, ಥರ್ಡ್ ಜಾಯಿಂಟ್, ವಾತ ಪಿತ್ತ ಕಫ. ಇವಾಗ ಲಂಗ್ಗೆ ಯಾವ ಕಲರ್ ಹಾಕ್ತೀರಿ? ಅಗ್ನಿಯನ್ನ ಇನ್ಕ್ರೀಸ್ ಮಾಡಬೇಕು, ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡಬೇಕು. ಕಫ ಆಗಿದೆ ಅವರಿಗೆ ಆ ಲಂಗಲ್ಲಿ ಆಗಿರೋ ಕಫವನ್ನ ಕೋಲ್ಡ್ನೆಸ್ ಆಗಿದೆ ಅಪ್ಪ. ಕೋಲ್ಡ್ನೆಸ್ ಇನ್ ಎನರ್ಜಿ ಅಲ್ವಾ? ಮೋಡ ಕವಿದ ವಾತಾವರಣದಂಗೆ ಆಗ್ಬಿಟ್ಟಿದೆ ಲಂಗ್. ಆ ಲಂಗಲ್ಲೇ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಬೇಕಾಗಿದೆ. ಆ ಲಂಗಲ್ಲಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಬೇಕಂತಂದ್ರೆ ಎಸ್, ಸ್ಕೈ ಬ್ಲೂ ಕಲರ್ ಅನ್ನ ಹಾಕ್ತೀರಿ. ಹೌದಲ್ವಾ? ಸ್ಕೈ ಬ್ಲೂ ಕಲರ್. ನೀವು ರಿಂಗ್ ಹಾಕ್ಬೋದು. ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿಯಲ್ಲಿ ರಿಂಗ್ ಅನ್ನ ಬಳಸಬಹುದು. ಸ್ಕೈ ಬ್ಲೂ ಕಲರ್ ಆರಾಮಾಗಿ ಸ್ಕೈ ಬ್ಲೂ ಕಲರ್ ರಿಂಗ್ ಹಾಕೊಳ್ಳಿ. ಓಕೆನಾ? ಅದ್ರ ಜೊತೆಗೆ ಸುಜೋಕೋ ರಿಫ್ಲೆಕ್ಸಾಲಜಿಯಲ್ಲಿ ಸ್ಕೈ ಬ್ಲೂ ಕಲರ್ನ ಹಾಕೋಬಹುದು ಅಗ್ನಿ ಜಾಯಿಂಟಿಗೆ, ಇಲ್ಲಿಗೆ ಲೆಫ್ಟ್ ಹ್ಯಾಂಡ್ಗೆ ಲಂಗ್ ರಿಫ್ಲೆಕ್ಸ್ಗೆ ಇಲ್ಲಿ ಸ್ಕೈ ಬ್ಲೂ ಹಾಕೋಬಹುದು. ಇಲ್ಲಿ ಕೂಡ ಅಗ್ನಿ ರೈಸ್ ಆಗುತ್ತೆ. ಅದ್ರ ಜೊತೆಗೆ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾವ ಕಲರ್ ಅನ್ನು ಯೂಸ್ ಮಾಡಬಹುದು? ಲಂಗ್ ತೊಂದರೆ ಆಗಿನೇ ಆತನಿಗೆ ಅಲರ್ಜಿ ಬರ್ತಾ ಇದೆ, ಅದಲ್ವಾ? ಲಂಗ್ ಫಂಕ್ಷನ್ ಡೌನ್ ಆಗಿದೆ. ಯಾರಿಗಾದ್ರೂ ಗೊತ್ತಾ? ಇವಾಗ ಪರ್ಪಲ್ ಕಲರ್ ಹಾಕ್ತಿರೋ ಡಾರ್ಕ್ ಬ್ಲೂ ಕಲರ್ ಹಾಕ್ತಿರೋ? ಪರ್ಪಲ್ ಕಲರ್ ಹಾಕ್ಬೇಕಪ್ಪ ಅಂದ್ರೆ ನಿಮ್ಗೆ ಕಲರ್ ಟ್ರಿಪ್ಪಲ್ಲಿ ಹೇಳಿದೀನಿ, ಎಲ್ಲಾದ್ರೂ ಸ್ವೆಲ್ಲಿಂಗ್ ಇದೆನಾ ಕೇಳಿ ಅಂತ ಹೇಳಿ, ಅದಲ್ವಾ? ಹಾಗಾಗಿ ಇವ್ರಿಗೆ ಏನ್ ಮಾಡ್ತಾ ಇದೀವಿ ನಾವು? ಲಂಗ್ ಅಲ್ಲಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿದೀವಿ. ಲಂಗ್ ಎನರ್ಜಿ ಬ್ಯಾಲೆನ್ಸ್, ಲಂಗ್ ಫಂಕ್ಷನ್ ಅನ್ನು ಇನ್ಕ್ರೀಸ್ ಮಾಡ್ಬೇಕಪ್ಪ ಅಂದ್ರೆ ನಾವು ಪರ್ಪಲ್ ಕಲರ್ ಹಾಕ್ತಾ ಇದೀವಿ. ಪರ್ಪಲ್ ಕಲರ್ ಅಂದ್ರೆ ವೈಲೆಟ್ ಕಲರ್. ಅದನ್ನ ಕಲರ್ ಹಾಕ್ಬೇಕು ಅಂತಂದ್ರೆ ಒಂದು ಕಂಡೀಷನ್ ಇದೆ, ದೇಹದಲ್ಲಿ ಎಲ್ಲಿನೂ ಕೂಡ ಸ್ವೆಲ್ಲಿಂಗ್ ಇರಬಾರ್ದು. ಹೌದಲ್ವಾ? ಆ ಸ್ವೆಲ್ಲಿಂಗ್ ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಕ್ವಶನ್ ಕೇಳ್ಬೋದು ಇವ್ರಿಗೆ, ಮೇಡಮ್ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಭಾಗದಲ್ಲಿ ಸ್ವೆಲ್ಲಿಂಗ್ ಕಂಡು ಬಂದಿದೆನಾ? ಊತ? ಇಲ್ಲ ಸರ್. ಸ್ವೆಲ್ಲಿಂಗ್ ಇಲ್ವಲ್ಲ, ಎಲ್ಲಿ ಕೂಡ ಇಲ್ಲ. ಅವ್ರ ಮುಖ ನೋಡಿದಾಗ ಸ್ವೆಲ್ಲಿಂಗ್ ಅಂತ ಕಾಣಿಸುತ್ತಾ? ಇಲ್ಲ. ಎಸ್, ಸ್ವೆಲ್ಲಿಂಗ್ ಇಲ್ಲಪ್ಪ ಅಂತಂದ್ರೆ ನಾವು ಧೈರ್ಯದಿಂದ ಹಾಕೋಬಹುದು. ಯಾವ ಕಲರ್ ಅನ್ನ? ಪರ್ಪಲ್ ಕಲರ್ ಅನ್ನ. ಪರ್ಪಲ್ ಕಲರ್ ಅನ್ನ ಲಂಗ್ ಜಾಯಿಂಟ್ಗೆ ಹಾಕ್ಬೋದು. ಸ್ಕೈ ಬ್ಲೂ ಕಲರ್ ಹಾಕಿದ್ವಿ, ಮತ್ತೆ ಪರ್ಪಲ್ ಕಲರ್ ಹಾಕಿದ್ವಿ. ವೈಲೆಟ್ ಕಲರು ಪರ್ಪಲ್ ಎರಡು ಒಂದೇನೆ, ಆಕಾಶ. ಪರ್ಪಲ್ ಕಲರು ಲಂಗ್ ಎನರ್ಜಿ ಇಂಬ್ಯಾಲೆನ್ಸ್. ಇತನಿಗೆ ಲಂಗ್ ಅಲ್ಲಿ ಕೋಲ್ಡ್ನೆಸ್ ಆಗಿದೆ ಅಂತಂದ್ರೆ ಲಂಗ್ ಫಂಕ್ಷನ್ ಡೌನ್ ಆಗಿರುತ್ತೆ,
ಹೌದಲ್ವಾ? ಲಂಗ್ ಫಂಕ್ಷನ್ ಡೌನ್ ಆಯ್ತು ಅಂದ್ರೆ ಲಂಗ್ ಅಲ್ಲಿ ಕೋಲ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಇವಾಗ ಪರ್ಪಲ್ ಕಲರ್ ಅನ್ನ ಲಂಗ್ ಅಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ, ಹೌದಲ್ವಾ, ಬಂದಾಗಿತ್ತು, ಸ್ಟಾರ್ಟ್ ಮಾಡಿದ್ವಿ. ಬಿಫೋರ್ ದಟ್ ಅಲ್ಲಿ ಯಾಕೆ ಲಂಗ್ ಫಂಕ್ಷನ್ ಡೌನ್ ಆಗಿದೆಯಪ್ಪ ಅಂದ್ರೆ ಲಂಗ್ ಅಲ್ಲಿ ಕೋಲ್ಡ್ನೆಸ್ ಇತ್ತು. ಆ ಲಂಗ್ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಸ್ಕೈ ಬ್ಲೂ ಕಲರ್ ನ ಹಾಕಿದೀವಿ. ಸ್ಕೈ ಬ್ಲೂ ಮತ್ತು ಪರ್ಪಲ್ ಕಲರ್. ಓಕೆನಾ? ಆಕಾಶ ಮುಗೀತು. ವಾಯು ರಿಲೇಟೆಡ್ ಕೇಳಬೇಕು ಇವಾಗ ಕ್ವಶನ್, ಹೌದಲ್ವಾ? ಫಸ್ಟ್ ಅಗ್ನಿ ಮತ್ತು ಜಲವನ್ನ ಡಿವೈಡ್ ಮಾಡಿದ್ವಿ, ಅಗ್ನಿ ಗೊತ್ತಾಯ್ತು. ಈಗ ಆಕಾಶನ ಡಿವೈಡ್ ಮಾಡಿದ್ವಿ, ಆಕಾಶ ಗೊತ್ತಾಯ್ತು. ನೆಕ್ಸ್ಟ್ ವಾಯು ತತ್ವ ಮತ್ತೆ ಸಿಂಪ್ಟಮ್ಸ್ ಅನ್ನ ತಗೋಬೇಕು ಅವ್ರಿಗೆ. ವಾಯು ತತ್ವ ಆಕಾಶ ಮುಗೀತು. ಆಕಾಶದಲ್ಲಿ ಗೊತ್ತಾಯ್ತು ಸ್ವೆಲ್ಲಿಂಗ್ ಇಲ್ಲ, ಪರ್ಪಲ್ ಹಾಕಿದೀವಿ. ಡ್ಯೂ ಟು ಲಂಗ್ ಲಂಗ್ ಅಲ್ಲಿ ತೊಂದರೆ ಬಂದಿದೆ ಅಂದ್ರೆ ಹೀಟ್ ಆಗಿದೆ ಕೋಲ್ಡ್ ಆಗಿದೆ ಅಂತ ಕ್ರಾಸ್ ವೆರಿಫೈ ಮಾಡಿದಾಗ ಕೋಲ್ಡ್ ಆಗಿತ್ತು, ಸ್ಕೈ ಬ್ಲೂ ಕಲರ್ ಹಾಕಿದೀವಿ. ಲಂಗ್ ಫಂಕ್ಷನ್ ಡೌನ್ ಆಗಿದೆ ಡ್ಯೂ ಟು ಆಕಾಶ ಕಮ್ಮಿ ಆಗಿ. ಯಾಕಪ್ಪ ಆಕಾಶ ಕಮ್ಮಿ ಆಗಿದೆ ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇದೆ? ಎಲ್ಲಿನೂ ಸ್ವೆಲ್ಲಿಂಗ್ ಬಂದಿಲ್ಲ, ಊತ ಬಂದಿಲ್ಲ ಅಂದ್ರೆ ಆಕಾಶಕ್ಕೆ ಕಮ್ಮಿನೇ ಆಗಿರುತ್ತೆ. ಅವಾಗ ಪರ್ಪಲ್ ಕಲರ್ ಅನ್ನ ಹಾಕಿದೀವಿ ಲಂಗ್ ಜಾಯಿಂಟಿಗೆ. ಓಕೆನಾ? ಇವಾಗ ನಮ್ಗೆ 10 ಎಲಿಮೆಂಟ್ ಅಲ್ಲಿ 3 ಎಲಿಮೆಂಟ್ ಬ್ಯಾಲೆನ್ಸ್ ಆಯ್ತು. 3 ಎಲಿಮೆಂಟ್ ಯಾವ್ಯಾವು? ಅಗ್ನಿ, ಜಲ ಮತ್ತು ಆಕಾಶ. ನೆಕ್ಸ್ಟ್ ಆಕಾಶ ಮುಗಿದ ನಂತರ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಬರುತ್ತೆ? ಆಕಾಶದ ನಂತರ ವಾಯು ತತ್ವ ಅಲ್ವಾ? ಈ ವಾಯು ತತ್ವ ಸಿಂಪ್ಟಮ್ಸ್ ಅನ್ನ ಕೇಳ್ಬೇಕು ಅವ್ರಿಗೆ. ಸಿಂಪ್ಟಮ್ಸ್ ವಾಯು ತತ್ವ ರಿಲೇಟೆಡ್ ಇದಾವ ಅಥವಾ ವಾಯು ತತ್ವ ಕಮ್ಮಿ ಇದೆನಾ, ವಾಯು ತತ್ವ ಜಾಸ್ತಿ ಇದೆನಾ ಕೇಳ್ಬೇಕು, ಹೌದಲ್ವಾ? ಎಸ್. ಭಾರತಿ KH ಮೇಡಮ್. ಹಾ ಸರ್. ಮತ್ತೆ ಸಿಂಪ್ಟಮ್ಸ್ ಇದಾವ? ಇಲ್ಲ ಸರ್, ಅದಷ್ಟೇ ಸರ್. ಇಷ್ಟೇ, ಹಾ ಹೌದಲ್ವಾ? ಹಾ. ಕೆಮ್ಮು ಬರುತ್ತಾ? ಇಲ್ಲ, ಕೆಮ್ಮೇನ್ ಬರಲ್ಲ ಸರ್. ಮೆಟ್ಲೇರಿದ್ರೆ ಆಯಾಸ ದಮ್ಮು ಬರುತ್ತಾ? ಇಲ್ಲ, ಏನು ಬರೋದಿಲ್ಲ. ಏನು ಬರೋದಿಲ್ಲ. ಹಾ. ಓಕೆ. ಸಿಟ್ ಮಾಡ್ಕೊಂತೇನಾ? ತುಂಬಾ ಇದೆ ಸರ್. ವೆರಿ ಗುಡ್. ತುಂಬಾ ಕೋಪ ಇದೆ ಸರ್. ತುಂಬಾ ಕೋಪ ಇದೆ. ಇದು ವಾಯು ತತ್ವ. ಅವಾಗ ಏನ್ ಹೇಳಿದ್ರಿ ಇವರು? ಮೇಡಮ್ ಇಷ್ಟೇನಾ, ಮತ್ತೆ ಮತ್ತೆ ಏನಾದ್ರು ಇದಾವಂದ್ರೆ ಇಲ್ಲ ಸರ್ ಇಷ್ಟೇ. ಎಲ್ಲಾ ಪೇಷಂಟ್ಗಳು ಹಿಂಗೆ ಹೇಳೋದು, ಸರ್ ಇಷ್ಟೇ ಸರ್, ಇಷ್ಟ. ತಲೆನೋವನಾ? ತಲೆನೋವೇ ಸರ್, ಮತ್ತೇನಿಲ್ಲ ಅಂತಾರೆ. ಒಳಗಡೆ 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 ಹೋದಾಗ ಏನಾಗುತ್ತೆ, ಇನ್ನೊಂದು ಉಟ್ಕೊಂತವೆ. ಅಂದ್ರೆ ಸಿಂಪ್ಟಮ್ಸ್ ಅನ್ನ ನೀವು ಡಿವೈಡ್ ಮಾಡ್ಕೋಬೇಕು ಈ ತರ. ಅವರಿಗೆ ಅದಷ್ಟೇ ಇರುತ್ತೆ ಸಿಂಪ್ಟಮ್ಸ್. ಮೊದಲು ಯಾವ ಸಿಂಪ್ಟಮ್ಸ್ ಹೇಳಿದ್ರಿ ಇವರು? ಆ ಸಿಂಪ್ಟಮ್ಸ್ ವಾಸಿ ಆಗ್ಬೇಕಷ್ಟೇನೆ, ಹೌದಲ್ಲಮ್ಮ? ಆ ಸಿಂಪ್ಟಮ್ಸ್ ವಾಸಿ ಆಗೋದ್ ಕಡೆಗೆ ಇರುತ್ತೆ. ಸಿಟ್ಟು, ಕೋಪ, ಆತಂಕ, ಭಯ ಇವು ಯಾವ ಲೆಕ್ಕಕ್ಕೆ ಬರಲ್ಲ. ಬಿಫೋರ್ ದಟ್ ಒಂದ್ ನಿಮಿಷದ ಹಿಂದೆ ಏನ್ ಹೇಳಿದ್ರಪ್ಪ ಅಂತಂದ್ರೆ ಇಲ್ಲ ಸರ್ ಇಷ್ಟೇ ಸಿಂಪ್ಟಮ್ಸ್, ಏನಿಲ್ಲ ಅಂದ್ರೆ ಇವಾಗ ಹೇಳ್ತಾ ಇದಾರೆ ಕೋಪ ಇದೆ ಅಂತ, ಹೌದಲ್ವಾ? 1 ನಿಮಿಷದ ಹಿಂದೆ ನೆನ್ಪು ಬಂದಿಲ್ಲ ಅಲ್ವಾ? ಇವಾಗ ಯಾಕೆ ಹೇಳಿದ್ರಿ ಆಮೇಲೆ? ಅದೇ ನೀವು ಒಳಗಡೆ ಕೇಳ್ತಾ ಹೋದ್ರಲ್ಲ ಸರ್, ಹಂಗಾಗಿ. ಹಾಗಾಗಿ ಯಾರೇ ಒಬ್ಬ ವೈದ್ಯಗೆ ನೀವು ಭೇಟಿ ಆಗ್ಬೇಕಪ್ಪ ಅಂದ್ರೆ ಬಿಫೋರ್ ದಟ್ ಟೋಟಲ್ ಸಿಂಪ್ಟಮ್ಸ್ ಅನ್ನ ಹೇಳ್ಬೇಕು. ಹೇಳಕ್ ಆಗಿಲ್ಲ ಆನ್ ದಿ ಸ್ಪಾಟ್ ಅಂದ್ರೆ ಬರೆದು ಹೇಳ್ಬೇಕು, ಬರ್ಕೊಂಡು ತೋರಿಸ್ಬೇಕು ಹೋಗ್ಬಿಟ್ಟು, ಹೌದಲ್ವಾ? ಇವಾಗ ವಾಯು ತತ್ವ ಜಾಸ್ತಿ ಇದೆ, ಕೋಪ ಬರ್ತಾ ಇದೆ. ಆ ಕೋಪವನ್ನ ಕಮ್ಮಿ ಮಾಡ್ಬೇಕು. ಜಸ್ಟ್ ಯಾಂಗ್ ಬ್ರೈನಿಗೆ ಬಿಲೋ ದ ನೇಲ್ ಒಂದು ಸ್ಕೈ ಬ್ಲೂ ಕಲರ್ ಹಾಕಿ. ವಾಯು ತತ್ವ ಜಾಸ್ತಿ ಆಗಿದೆ ಅಲ್ವಾ? ಸ್ವಲ್ಪ ಕಮ್ಮಿ ಮಾಡಿ. ಇರ್ಬೇಕು ವಾಯು ತತ್ವ ಏಜ್ ಅಲ್ಲಿ, ಸ್ವಲ್ಪ ಕಮ್ಮಿ ಮಾಡಿ. ಒಂದೇ ಒಂದು ಡಾಟ್ ಸ್ಕೈ ಬ್ಲೂ ಕಲರ್ ಹಾಕಿ. ಆಕಾಶ ಬ್ಯಾಲೆನ್ಸ್ ಆಯ್ತು, ವಾಯು ಬ್ಯಾಲೆನ್ಸ್ ಆಯ್ತು, ಅಗ್ನಿ ಜಲ ಬ್ಯಾಲೆನ್ಸ್ ಆಯ್ತು. ನಂತರ ಪೃಥ್ವಿ ತತ್ವ 1 2 3 4 5. ಪೃಥ್ವಿ ತತ್ವದ ಸಿಂಪ್ಟಮ್ಸ್ ಇದಾವ? ಪೃಥ್ವಿ ತತ್ವ ಸಿಂಪ್ಟಮ್ಸ್ ಯಾರ್ಯಾರಿಗೆ ಗೊತ್ತು? ಯಾರಾದ್ರೂ ಇವ್ರು ಕ್ವಶನ್ ಕೇಳ್ತೀರಾ ಪೃಥ್ವಿ ರಿಲೇಟೆಡ್? ನಾನು ಕೇಳ್ತೀನಿ ಅನ್ನೋರು ಬರ್ಬಹುದು. ಪೃಥ್ವಿ ರಿಲೇಟೆಡ್ ಮತ್ತೆ ಸಿಂಪ್ಟಮ್ಸ್ ಏನಾದ್ರು ಇದಾವಮ್ಮ? ಇಷ್ಟೇ? ಅಷ್ಟೇ ಸರ್. ಅಷ್ಟೇ ಸರ್, ಇದೇ ಸಿಂಪ್ಟಮ್ಸ್ ನಾನು ತಗೊಂತೀನಿ ಅನ್ನೋರು
ಮಾಡ್ಬೋದು. ಕ್ವಶನ್ ಕ್ರಾಸ್ ವೆರಿಫೈ ಮಾಡ್ಬೋದು ಅವ್ರು ನೀವು. ಎಸ್ ನಂದಿನಿ ಹಲೋ ಮೇಡಮ್. ಹಲೋ. ಅದೇ ಹೋಲ್ಡಿಂಗ್ ನೇಚರ್ ಇರೋದು ಅಂದ್ರೆ ಕಫ ಇಟ್ಕೊಂಡಂಗಿದ್ರೆ ಅದು ಹೋಲ್ಡಿಂಗ್ ನೇಚರು. ಕೇಳಿ ಕ್ರಾಸ್ ವೆರಿಫೈ ಮಾಡಿ, ನಿಮ್ಗೆ ಬಿಟ್ಟಿದ್ದೀನಿ. ಕಫ ಇದೆಯಾ ಮೇಡಮ್? ಕಫ ಇದೆ ಮೇಡಮ್. ಅಂದ್ರೆ ಅದೇ ಗೊಣ್ಣೆ ಮುಖಾಂತರ ಬರುತ್ತೆ ಮೇಡಮ್ ಅದು. ಅದೇ ಎದೆಯಲ್ಲಿ ಇಟ್ಕೊಂಡಂಗಿಲ್ಲ, ಹೊರಗೆ ಬರ್ತಾ ಇಲ್ವಾ? ಬೇರೆ ಬರುತ್ತೆ ಮೇಡಮ್, ಮೂಗಿನ ಮುಖಾಂತರ ಹೊರಗ್ ಬರುತ್ತೆ. ಹೊರಗೆ ಬರ್ತಾ ಇದೆ. ಮತ್ತಿನ್ನೇನ್ ಹೇಳೋದು ಸರ್? ಅಷ್ಟೇ ಸರ್ ಗೊತ್ತಾಗೋದು. ಎಸ್, ಇವಾಗ ಕಫ ಬರ್ತಾ ಇದೆ. ಯಾರಾದ್ರೂ ಮತ್ತೆ ಕೇಳ್ತೀರಾ ಕ್ವಶನ್? ಎಸ್, ವಸುಂಧರಾ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ಅವ್ರು ಕ್ವಶನ್ ಕೇಳಲ್ಲ ಸರ್ ಅವ್ರಿಗೆ? ಎಸ್, ಕ್ರಾಸ್ ವೆರಿಫೈ ಮಾಡ್ಬೋದು ನಿಮ್ಮದೇ ಆದ ಮೇಡಮ್. ರೀತಿ. ಅವ್ರಿಗೆ ಸ್ವೀಟ್ ಐಟಮ್ ತಿಂದಾಗ ಏನಾದ್ರೂನು ಅಥವಾ ಕೋಲ್ಡ್ ಐಟಮ್ ತಿಂದಾಗ ಏನಾದ್ರೂನು ಅವ್ರಿಗೆ ಇದಾಗತ್ತಾ? ಅಂದ್ರೆ ನೆಗಡಿ ಬರುತ್ತಾ? ಅಥವಾ ಈ ಎಣ್ಣೆ ಪದಾರ್ಥ ತಿಂದಾಗ ಏನಾದ್ರೂ ಬರುತ್ತಾ ಮೇಡಮ್ ಅವ್ರಿಗೆ? ಅಂದ್ರೆ ತಕ್ಷಣ ಗೊತ್ತಾಗೋದಿಲ್ಲ ಮೇಡಮ್. ಅಂದ್ರೆ ತಿಂತಾನೆ ಅವ್ನು ಎಲ್ಲಾದು ಫುಡ್, ಎಲ್ಲಾ ತರ ಫುಡ್ ತಿಂತಾನೆ. ಆ ಟೈಮಲ್ಲಿ ಏನು ಆತರ ಇದನ್ಸೋದಿಲ್ಲ ಮೇಡಮ್. ಅಲ್ಲ ಮೇಡಮ್, ಅವ್ರಿಗೆ ಇಂಡೈಜೆಷನ್ ಏನಾದ್ರೂ ಆಗತ್ತಾ? ಇಲ್ಲ, ಡೈಜೆಷನ್ ಎಲ್ಲ ಚೆನ್ನಾಗಿ ಇದಿದೆ ಮೇಡಮ್ ಅವನಿಗೆ. ಅಂದ್ರೆ ಹಿಂಗೆ ಪರ್ಟಿಕ್ಯುಲರ್ ಆಗಿ ಎಣ್ಣೆ ಪದಾರ್ಥ ತಿಂದಾಗ್ಲೇನೆ ಕಫ ಕಟ್ಟೋದು, ಒಂಥರ ಗಂಟ್ಲು ಗುರ್ಗುರ ಅನ್ನೋದು ಆತರ ಏನಾದ್ರೂ ಆಗತ್ತಾ? ಇಲ್ಲ ಕೋಲ್ಡ್? ಇಲ್ಲ, ಆ ತಕ್ಷಣಕ್ಕೇನು ಗೊತ್ತಾಗೋದಿಲ್ಲ ಮೇಡಮ್. ಈಗ ಐಸ್ ಕ್ರೀಮ್ ತಿಂದ ತಕ್ಷಣ ಕೋಲ್ಡ್ ಆಗೋದು ಆ ತರದ್ದೇನು ತಕ್ಷಣಕ್ಕೇನು ಗೊತ್ತಾಗೋದಿಲ್ಲ. ತಕ್ಷಣಕ್ಕೇನು ಗೊತ್ತಾಗಲ್ಲ. ಸ್ವಲ್ಪ ಇದಾದ್ಮೇಲೆ ಅವ್ರು ಏನ್ ಫುಡ್ ಐಟಮ್ ತಿಂದಿದ್ರು ಅಂತ ನೀವು ಅಬ್ಸರ್ವ್ ಮಾಡಿದೀರಾ? ಅಂದ್ರೆ ನಾರ್ಮಲ್ ಆಗಿ ನಾವ್ ಏನ್ ತಿಂತೀವೋ ಎಲ್ಲಾದು ತಿಂತಾನೆ ಮೇಡಮ್ ಅವನು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂತ ಐಟಮ್ ತಿಂದ್ರೇನೆ ಅಂತ ನೀವ್ ಯಾವತ್ತೂ ಅಬ್ಸರ್ವ್ ಮಾಡಿಲ್ವಾ? ಇಲ್ಲ, ಅಬ್ಸರ್ವ್ ಮಾಡಿಲ್ಲ ಮೇಡಮ್. ಅಂದ್ರೆ ಮನೆಯಲ್ಲಿ ಏನ್ ಅಡ್ಗೆ ಮಾಡ್ತೀವೋ ಅದನ್ನ ಎಲ್ಲ ಫುಲ್ ನಾವೇನ್ ಅಲ್ಲ, ಈಗ ತಿಂತೀವೋ ಅದನ್ನೇ ಕೆಲವೊಂದು ತಿಂತಾನೆ. ಪರ್ಟಿಕ್ಯುಲರ್ ಫ್ರೂಟ್ ತಿಂದಾಗೆ ಹಿಂಗಾಗತ್ತೆ, ಇಲ್ಲ ಐಸ್ ಕ್ರೀಮ್ ತಿಂದಾಗೆ ಹಿಂಗಾಗತ್ತೆ, ಇಲ್ಲ ಎಣ್ಣೆ ಪದಾರ್ಥ ತಿಂದಾಗೆ ಹಿಂಗಾಗತ್ತೆ ಅಂತ ಏನಾದ್ರೂನು? ಇಲ್ಲ, ಆತರ ಏನು ಇದಿಲ್ಲ ಮೇಡಮ್. ಗಂಟ್ಲಲ್ಲಿ ಗೊರಗೊರ ಅನ್ನುತ್ತಾ? ಉಸಿರಾಡಕ್ ಏನಾದ್ರೂ ಕಷ್ಟ ಆಗತ್ತಾ ಅವ್ನ್ಗೆ? ಇಲ್ಲ, ಆ ತರದ್ದು ಏನು ಇದು ಚೆಸ್ಟ್ ಕಂಜೆಷನ್ ಏನಾದ್ರೂ ಆಗತ್ತಾ? ಒಂಥರ ಹಿಡ್ಕೊಂಡಂಗ ಆಗತ್ತೆ ಅಂತ ಏನಾದ್ರೂ ಅನ್ಗುತ್ತಾ? ಇಲ್ಲ ಹೊಟ್ಟೆ ನೋವು ಅಂತ ಏನಾದ್ರೂ ಹೇಳ್ತಾನ? ಇಲ್ಲ, ಆತರ ಕಂಪ್ಲೇಂಟ್ ಅವ್ನು ಯಾವತ್ತೂ ಮಾಡಿಲ್ಲ ಮೇಡಮ್. ಹೊಟ್ಟೆ ನೋವುತ್ತೆ, ಎದೆ ನೋವುತ್ತೆ, ಅಥವಾ ಮಲ್ಕೊಂಡಾಗ ವೀಸಿಂಗ್ ತರ ಸೌಂಡ್ ಬರೋದು ಆತರ ಏನು ಇದಾಗೋದಿಲ್ಲ ಮೇಡಮ್ ಅವನಿಗೆ. ಕಾನ್ಸ್ಟಿಪೇಷನ್ ಅಂತ ಏನಾದ್ರೂ ಹೇಳ್ತಾನ ಏನಿದ್ರು? ಇಲ್ಲ, ಅವ್ನ ಹೆಲ್ತ್ ರಿಲೇಟೆಡ್ ಏನು ಇದಿಲ್ಲ ಮೇಡಮ್. ಹೆಲ್ದಿ ಆಗಿದ್ದಾನೆ. ಅದೇ ಕೋಲ್ಡ್ ಒಂದು ಇದಾಗತ್ತೆ ಅಷ್ಟೇ ಅವನಿಗೆ, ಅಲರ್ಜಿ ಟೈಪ್. ಅಂದ್ರೆ ವರ್ಷ ಪೂರ್ತಿ ಇರುತ್ತೆ ಮೇಡಮ್. ಸಮ್ಮರ್ ಅಲ್ಲೂ ಹಿಂಗೆ ಇರ್ತಾನೆ, ವಿಂಟರ್ ಅಲ್ಲೂ ಹಿಂಗೆ ಇರ್ತಾನೆ. ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಸುಮ್ನೆ ಬೇಜಾರಾಗಿ ಸುಮ್ನೆ ಆಗ್ಬಿಟ್ಟಿದೀವಿ. ಅವನ ಬಾಡಿ ನೇಚರೇ ಹಂಗಿದೆ ಅನ್ಕೊಂಡು. ಓಕೆ, ಇವಾಗ ನಾವು ಅರ್ತ್ ಎಲಿಮೆಂಟ್ ಅಲ್ಲಿ ಇದೀವಲ್ವಾ? ಅರ್ತ್ ಎಲಿಮೆಂಟ್ ಅಲ್ಲಿ ಅಪ್ಪ ಅಂದ್ರೆ ಕಫ ಅವ್ರು ಹೇಳ್ತಾ ಇದಾರೆ, ಕಫ ಕಟ್ಟುಗಳೆಲ್ಲ ಅಲ್ಲೇ ಬಂದ್ಬಿಡುತ್ತೆ ಹೊರಗಡೆ ಅಲ್ವಾ? ಮೂಗಿನ ಮುಖಾಂತರ ಬಂದ್ಬಿಡುತ್ತೆ ಸರ್. ಓಕೆ, ನೈಟ್ ಟೈಮ್ ಯೂರಿನೇಷನ್ ಎದ್ದೇಳ್ತಾನಾ? ಇಲ್ಲ ಸರ್, ಅದೇ ಮಲಗುವಾಗ ಒಂದ್ಸತಿ ಎಲ್ಲ ವಾಶ್ರೂಮಿಗೆ ಹೋಗಿ ಬಂದ್ ಮಲ್ಕೊಂಡ್ ಮತ್ತೆ ಬೆಳಗ್ಗೆನೆ ಸರ್ ಅವನು. ಬೆಳಗ್ಗೆ ಎದ್ದೇಳ್ತಾನೆ, ಮಧ್ಯದಲ್ಲಿ ಏನು ಎದ್ದೇಳೋದಿಲ್ಲ ಸರ್. ಓಕೆ, ಪೃಥ್ವಿ ಬ್ಯಾಲೆನ್ಸ್ ಇದೆ ಅಂತ ಅರ್ಥ, ಹೌದಲ್ವಾ? ಕಟ್ಟುಕೊಳ್ಳಲ್ಲ ಅಂದ್ರೆ ಸ್ಪ್ಲೀನ್ ಎನರ್ಜಿ, ಸ್ಪ್ಲೀನ್ ಸ್ಟಮಕಲ್ಲಿ ಕೋಲ್ಡ್ನೆಸ್ ಇತ್ತು ಅಂತಂದ್ರೆ, ಅಲ್ಲೇನೆ ಪೃಥ್ವಿ ಇತ್ತು ಅಂತಂದ್ರೆ ಏನಾಗ್ಬಿಡುತ್ತೆ? ಕಫ ಇರುತ್ತೆ, ಹೊರಗಡೆ ಬರಲ್ಲ. ಇವ್ರು ಹೇಳ್ತಾ ಇದ್ರೆ ಬರ್ತಾ ಇದೆ ಅಂತ. ಪೃಥ್ವಿ ತತ್ವದ್ದೇನು ತೊಂದರೆ ಇಲ್ಲ, ಹೌದಲ್ವಾ? ಈಗ ಇಚ್ಚಿಂಗ್ ಬರ್ತಾ ಇದೆನಾ? ಇಲ್ಲ ಸರ್, ಹಿಚ್ಚಿಂಗ್ ಏನ್ ಬರಲ್ಲ. ಅಷ್ಟೇ ಕೆಮ್ಮು ಬರುತ್ತೆ? ಇಲ್ಲ, ಕೆಮ್ಮು ಏನು ಇದಿಲ್ಲ ಸರ್. ಓಕೆ, ಅಂದ್ರೆ ಕಾಲದ ಬಗ್ಗೆ ಅಷ್ಟೊಂದೇನು ತೊಂದರೆ ಇಲ್ಲ. ಸ್ವಲ್ಪ ಕಾಲಕ್ಕೆ ತಕ್ಕಂಗೆ ಒಂದಿಷ್ಟು ಸಿಂಪ್ಟಮ್ಸ್ ಬರ್ತಾ ಇದೆ, ಮುಂಚೆನೆ ಬರ್ತಾ ಇದೆ ಅಂದ್ರೆ ನೀವು ರೆಡ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. 7 ಡೈರೆಕ್ಷನ್ ಏನ್ ಬೇಕಾಗಲ್ಲ ಇಲ್ಲಿ. ನಂಬರ್ 8 ಪಿಂಕ್, ಮನಸ್ಸಲ್ವಾ? ಮನಸ್ಸನ್ನ ಕ್ರಿಯೇಟ್ ಮಾಡಿ. ಆ ಕಾಯಿಲೆಯ ಭಯ ಹೋಗ್ಬೇಕು ಅಂತಂದ್ರೆ ಪಿಂಕ್ ಕಲರ್ ಹಾಕೊಂಡು, ಅದಾದ ನಂತರ 9 ಆತ್ಮದೇನು ತೊಂದರೆ ಇಲ್ಲ. 0 ಎಂಟಿನೆಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ 2 ಬ್ಲಾಕ್ ಕಲರ್ ಅನ್ನ ಹಾಕೋಬಹುದು, ಸರಿನಾ? ಇನ್ನೊಂದ್ಸಲ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ದೇಹದಲ್ಲಿ ಆಕಾಶ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸ್ಕೈ ಬ್ಲೂ. ಮತ್ತೆ ಆಕಾಶ ಇನ್ಕ್ರೀಸ್ ಮಾಡ್ಲಿಕ್ಕೆ ಪರ್ಪಲ್, ಅಗ್ನಿ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸ್ಕೈ ಬ್ಲೂ. ಓಕೆನಾ? ಆಕಾಶ ಅಂದ್ರೆ ಲಂಗಲ್ಲಿ ಪರ್ಪಲ್ ಮತ್ತು ಸ್ಕೈ ಬ್ಲೂ ಕಲರ್ ಹಾಕ್ತೀರಿ. ಅದರ ಜೊತೆಗೆ ನಿಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕೋಲ್ಡ್ನೆಸ್ ಆಗಿದೆ ಅಂತಂದ್ರೆ
ನೀವು ಆ ಸ್ಕೈ ಬ್ಲೂ ಕಲರ್ನ ಹಾಕೊಂಡಿದ್ರಿ. ಇನ್ನು ಲಿವರ್ ಅಲ್ಲಿ, ಕಿಡ್ನಿಯಲ್ಲಿ ಸ್ಪೆಸಿಫಿಕ್ ಆಗಿ ನನಗೆ ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಲಿವರು, ಕಿಡ್ನಿಗೆ ನೀವು ಸ್ಕೈ ಬ್ಲೂ ಕಲರ್ ಅನ್ನ ಹಾಕೋಬಹುದು. ಪಿಂಕ್ ಕಲರ್ ಹಾಕೊಳ್ಳಿ, ಬ್ಲಾಕ್ ಕಲರ್ ಹಾಕೊಳ್ಳಿ, ಲಂಗ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡಿ 10 days ಅನ್ನ ಮಾಡ್ತಾ ಬನ್ನಿ. 10 days ಅಲ್ಲಿ ವೇರಿಯೇಷನ್ ಆಗುತ್ತೆ. ಅದಾದ ನಂತರ ಮತ್ತೆ ಬೇರೆ ಪ್ರೋಟೋಕಾಲ್ ಅನ್ನು ನೋಡೋಣಂತೆ. ಓಕೆನಾ? ಥ್ಯಾಂಕ್ ಯು. ಜಾನ್ವಿ ಬಿಜೆ. ನೆಕ್ಸ್ಟ್ ನಮಸ್ತೆ ಸರ್. ಮೇಡಮ್ ನಮಸ್ತೆ. ಸರ್, ನನ್ನಲ್ಲಿ ಪ್ರಾಬ್ಲಮ್ ಏನಂದ್ರೆ ಸ್ಟಮಕ್ ಹೀಟ್ ಇದೆ ಸರ್, ಮತ್ತೆ ವೆಟ್ ಕಾಫ್ ಬರ್ತದೆ ಎಲ್ಲೋ, ಮತ್ತೆ ಕೋಪ ಇದೆ, ಮತ್ತೆ 3 ಗಂಟೆಯಿಂದ 5 ಗಂಟೆ ಲಂಗ್ಸ್ ಟೈಮ್ ಅಲ್ಲ ಸರ್, ಆಗ ಎದ್ದೊಳ್ತೀನಿ, ಮತ್ತೆ ನಿದ್ದೆ ಬರಲ್ಲ. ಪ್ಲಸ್ ಡ್ರೈನೆಸ್ ಅಂದ್ರೆ ಹೀಲ್ ಕ್ರ್ಯಾಕ್ ಇದೆ, ಮತ್ತೆ ಈ ತಲೆಯಲ್ಲಿ ಇಲ್ಲಿ ಬರುತ್ತಲ್ಲ ಸರ್, ಇಲ್ಲಿ ಸ್ವಲ್ಪ ಉರಿ ಆಗುತ್ತೆ ತಲೆಯಲ್ಲಿ, ಮತ್ತೆ ತಲೆ ಹಿಂದೆನೂ ಒಂದೊಂದ್ಸಲ ಪ್ರಾಬ್ಲಮ್ ಆಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಲ್ಲ, ಮಾರ್ನಿಂಗ್ ಎದ್ದಾಗೆ ಇದು ನೀವೆಲ್ಲ ಸಿಂಪ್ಟಮ್ಸ್ ಗಳು ತಗೊಂಬಂದ್ ಹೇಳ್ಬಿಟ್ರೆ ಹೆಂಗೆ ಡಿವೈಡ್ ಮಾಡ್ಲಿ? ಬಟ 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 ಹೇಳ್ಬಿಡ್ತೀರಾ. 10 ಎಲಿಮೆಂಟ್ ಅಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ. ಸುಮ್ನೆ 2-3 ನಿಮಿಷದಲ್ಲಿ ಒಂದ್ ಸಿಂಪ್ಟಮ್ಸ್ ಹೇಳಿ. ಆಕಾಶ, ವಾಯು, ಅಗ್ನಿ ನಾನು ಹೇಳ್ತೀನಿ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಎಲ್ಲಾರು. ಓಕೆನಾ? ಸ್ಟಮಕ್ ಹೀಟ್ ಇದೆ ಅನ್ಸುತ್ತೆ ಸರ್. ಸ್ಟಮಕ್ ಹೀಟ್ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ? ಹಾ ಸರ್. ಒಂದನೇ ಸಿಂಪ್ಟಮ್ಸ್ ಸ್ಟಮಕ್ ಹೀಟ್ ಇದೆ ಅಂತ ಅನಿಸ್ತಾ ಇದೆ. ಆದ್ರೆ ನನಗೆ ಗೊತ್ತಿಲ್ಲ ನಿಮ್ಗೆ ಸ್ಟಮಕ್ ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆ ಅಂತೇಳಿ. ನಾ ಕ್ರಾಸ್ ವೆರಿಫೈ ಮಾಡ್ಬೇಕು. ಸ್ಟಮಕ್ ಹೀಟ್ ಸಿಂಪ್ಟಮ್ಸ್ ಏನ್ ಹೇಳಿ? ಏರ್ ಫಾಲ್ ಆಗ್ತಾ ಇದೆ, ಮತ್ತೆ ಅದೇ ನಂಗೆ ನೈಟ್ ಅದೇ ಹೀಲ್ ಕ್ರ್ಯಾಕ್ ಇದೆ ಸರ್, ಹೀಟ್ ಕಾಲಲ್ಲಿ ಪಾದ ಎಲ್ಲ ಇದೆ, ಮತ್ತೆ ಈ ಬೆರಳಲ್ಲ ಹತ್ರ ಎಲ್ಲ ಹೀಟ್ ಆಗಿ ಒಡ್ತಾ ಬಂದಿದೆ, ಮತ್ತೆ ತಲೆ ಅಂದ್ರೆ ನನ್ನ ಪ್ರಕಾರ ಅನ್ಸುತ್ತೆ ಸರ್ ನರಿಶ್ಮೆಂಟ್ ಇಲ್ಲ ಬಾಡಿಲಿ, ಡ್ರೈನೆಸ್ ಇದೆ ತುಂಬಾ. ಹಾ ಸರ್. ಮತ್ತೆ ಮತ್ತೆ ತಲೆ ಹಿಂದೆ ಸ್ವಲ್ಪ ನೋವು ಬರುತ್ತೆ ಸರ್, ಮತ್ತೆ ಇಲ್ಲಿ ಉರಿ ಬರುತ್ತೆ. ನೆನ್ನೆ ಇಲ್ಲಿ ಉರಿ ಬಂತು ಸರ್, ಸೊ ಹಾಗೆ ಸ್ವಲ್ಪ ಮಸಾಜ್ ಮಾಡಿಸಿದಾಗ ನೈಟ್ ಸ್ವಲ್ಪ ನಿದ್ದೆ ಬಂತು. ಹಾಗೆ ಸ್ವಲ್ಪ ಇದು ಕೈ ಎಣ್ಣೆ ಇದೆಯಲ್ಲ ಸರ್, ಅದನ್ನ ಹಾಕಿ ತಲೆಗೆ ಮಸಾಜ್ ಮಾಡಿಸಿದ್ಮೇಲೆ ಸ್ವಲ್ಪ ನಿದ್ದೆ ಬಂತು ಸರ್. ಅದು 3 ಗಂಟೆಯಿಂದ 5 ಗಂಟೆ ಲಂಗ್ಸ್ ಟೈಮ್ ಅಲ್ಲ ಸರ್, ಆಗ ಒಂದು 2 ಮಂತ್ ಇಂದ ಎದ್ದೊಳ್ತೀನಿ, ಆದ್ರೆ ಒಂದೊಂದ್ಸಲ ಗಾಬರಿ ಆದಂಗೆ, ಹೆದರಿಕೆ ಆದಂಗೆ, ಭಯ ಆದಾಗ ಆಗುತ್ತೆ. ಇವಾಗ ನಿಮ್ ಸಿಂಪ್ಟಮ್ಸ್ ಈಟ್ ಇದೆ ನನ್ಗೆ ಅನ್ಸ್ತಾ ಇದೆ, 70% ಈಟ್ ಇದೆ. ಇವಾಗ ಇನ್ನು ಕ್ರಾಸ್ ವೆರಿಫೈ ಮಾಡ್ಬೇಕಪ್ಪ ಅಂದ್ರೆ ಹಸಿವು ಹೇಗಿದೆ? ಹಸಿವು ಅಂದ್ರೆ ಅದೇ ಸರ್, ಹಸಿವು ಆದ್ರೆ ಸ್ಟಮಕ್ ಹೀಟ್ ಆದ್ರೆ ಸರ್ ಅವಾಗ ತಿನ್ಬೇಕು ಅನ್ಸುತ್ತಲ್ಲ ಸರ್. ಈಗ ತಿಂದಿರ್ತೀನಿ ತಿಂಡಿ, ಸ್ವಲ್ಪ ಹೊತ್ತಿಗೆ ತಿನ್ಬೇಕು ಅನ್ಸುತ್ತೆ, ಅಲ್ಲೇನಾರು ಇದ್ರೆ ತಿನ್ಬೇಕು ಅಂತ ತಿಂದ್ಬಿಡ್ತೀವಿ, ಹಾಗ ಅನ್ಸುತ್ತೆ ನನ್ಗೆ ಸರ್. ತಿಂತೀನಿ ಸರ್, ಆದ್ರೆ ಮತ್ತೆ ವೆಯ್ಟ್ ಲಾಸ್ ಆಗಿದ್ದೀನಿ ಸರ್. ಅಂದ್ರೆ ಈ ನರಿಶ್ಮೆಂಟ್ ಇಲ್ಲ ಅಂದ್ರೆ ಟೋಟಲಿ ನನ್ನ ಪ್ರಕಾರ ಅನ್ಸುತ್ತೆ 72 ವೆಯ್ಟ್ ಇದ್ದೆ, ಈಗ 61 ವೆಯ್ಟ್ಗೆ ರೆಡ್ಯೂಸ್ ಆಗಿದ್ದೀನಿ. ಸೊ ಹಾಗೆ ನಾನೊಂದು ಇದು ಮಾಡಿದಂದ್ರೆ ನರಿಶ್ಮೆಂಟ್ ಇಲ್ಲ ಬಾಡಿಲಿ ಅಂತ ಅನ್ಕೊಂಡೆ. ಸೊ ಸ್ಪ್ಲೀನ್ಗೆ ಇದು ಆರೆಂಜ್ ಕಲರ್ ಹಾಕಿ ಸ್ಕೈ ಬ್ಲೂ ಬಾರ್ಡರ್ ಕೊಟ್ಟಿದ್ದೆ, ನರಿಶ್ಮೆಂಟ್ ಇದಕ್ಕೆ ಅಂತ ಹೇಳಿ. ಸೊ ಅದು ಒಂದು 2 days ಇಂದ ಮಾಡ್ತಾ ಇದ್ದೀನಿ ಸರ್ ಅದನ್ನ. ಮತ್ತೆ ಡ್ರೈನೆಸ್, ತುಂಬಾ ಡ್ರೈನೆಸ್ ಸರ್, ಕೈ ಫುಲ್ ಡ್ರೈ ಇದೆ. ಮತ್ತೆ ಇವಾಗ ನಿಮ್ ಸಿಂಪ್ಟಮ್ಸ್ ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಹಾ ಸರ್, ಕಿಡ್ನಿ ಹೀಟ್ ಆಗಿದೆ. ನಾ ಕಲರ್ ಥೆರಪಿ ಕ್ಲಾಸ್ ಅಲ್ಲಿ ಕಿಡ್ನಿ ಮತ್ತು ಲಂಗ್ ಅನ್ನ ಕೋರಿಲೇಟ್ ಮಾಡಿ ಹೇಳ್ಬಿಟ್ಟೆ. ಲಂಗ್ ಅಲ್ಲಿ ತೊಂದರೆ ಆಯ್ತು ಅಂದ್ರೆ ಕಿಡ್ನಿಯಲ್ಲಿ ತೊಂದರೆ ಆಗುತ್ತೆ, ಕಿಡ್ನಿಯಲ್ಲಿ ತೊಂದರೆ ಆದ್ರೆ ಲಂಗ್ ಅಲ್ಲಿ ಆಗುತ್ತೆ ಅನ್ನೋದನ್ನ ನಾನು ಇನ್ ಡಿಟೇಲ್ ಆಗಿ ಹೇಳಿದ್ದೀನಿ. ಹಿಂಗೆ ಲಂಗ್ ಚಿ ಕಿಡ್ನಿಗೆ ಬರುತ್ತೆ, ಕಿಡ್ನಿ ಹೆಂಗೆ ಲಂಗ್ ಚಿಯನ್ನ ಓಲ್ಡ್ ಮಾಡುತ್ತೆ, ಆ ಓಲ್ಡ್ ಕಿಡ್ನಿ ಚಿ ಮಾಡ್ತಾ ಇಲ್ಲ ಅಂದ್ರೆ ಆಯಾಸ ದಮ್ಮು ಹೆಂಗ್ ಬರುತ್ತೆ ಅನ್ನೋದನ್ನ ನಾನು ಅಗ್ನಿ ಮತ್ತು ಜಲತತ್ವ ಕ್ಲಾಸ್ ಅಲ್ಲಿ ಇನ್ ಡಿಟೇಲ್ ಆಗಿ ಹೇಳಿದ್ದೀನಿ. ಒಂದ್ಸಲ ಇನ್ನೊಂದ್ಸಲ ಕೇಳ್ತಾ ಬನ್ನಿ. ಸುಮ್ನೆ ನಿಮ್ಗೆ ಮೇಲ್ಮಟ್ಟದಲ್ಲಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತಂದ್ರೆ, ಇಲ್ಲಿ ಲಂಗ್ ಎನರ್ಜಿ, ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಇದೆ ನಿಮ್ಗೆ. ಕಿಡ್ನಿ ಎನರ್ಜಿನೇ ಇಂಬ್ಯಾಲೆನ್ಸ್ ಇದೆ ಅಂತ ಹೆಂಗ್ ಹೇಳ್ತಾ ಇದೀರಪ್ಪ ಅಂದ್ರೆ, ಈ ಭಾಗದಲ್ಲಿ ನೋವು ಬರ್ತಾ ಇದೆ, ಮತ್ತೆ ನೋವು ಬರ್ತಾ ಇದೆ ಅಲ್ವಾ, ಅಲ್ಲಿ ಮೆರಿಡಿಯನ್ ಪಾಸ್ ಆಗಿರುತ್ತೆ ಕಿಡ್ನಿ. ಮುಂದೆ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಕಲಿತೀರಾ ಮೆರಿಡಿಯನ್ ಬಗ್ಗೆ. ಕಿಡ್ನಿ ಈ ಭಾಗದಲ್ಲಿ ತಲೆನೋವು ಬರ್ತಾ ಇದೆ, ಈ ಭಾಗದಲ್ಲಿ ಏರ್ ಫಾಲ್ ಆಗ್ತಾ ಇದೆ, ಈ ಭಾಗದಲ್ಲಿ ಏನಾದ್ರೂ ನಿಮ್ಗೆ ಕಂಡು ಬರ್ತಾ ಇದೆ ತೊಂದ್ರೆ ಅಂದ್ರೆ ಪಕ್ಕಾ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್. ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈಟ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು. ಇವಾಗ ನಿಮ್ ಸಿಂಪ್ಟಮ್ಸ್ ಅನ್ನ ತಗೊಂಡ್ಬಿಟ್ಟು ನಾ ಈಟ್ ಆಗಿದೆ ಅಂತ ಹೇಳಿ ನೋಟಿಫೈ ಮಾಡಿದ್ದೀನಿ ಅದಲ್ವಾ. ಇನ್ನು ಈಟ್ ಆಗಿದೆ ಅಂತ ಹೆಂಗ್ ಗೊತ್ತಾಗ್ತಾ ಇದೆ ನನ್ ಕಿಡ್ನಿ ಅಂತಂದ್ರೆ, ಈಲ್ ಪೇನ್ ಆಗ್ತಾ ಇದೆ.
ಹೌದಲ್ವಾ? ಎಲ್ಲೇ ಪಾದದ ಫೂಟಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಅಲ್ಲಿ ಈಟ್ ಆಗಿರುತ್ತೆ. ಹೌದಲ್ವಾ? ಮತ್ತೆ ಲಂಗ್ ಟೈಮ್ ಅಲ್ಲಿ ತೊಂದರೆ ಕಂಡು ಬರ್ತಾ ಇದೆ. ಕಿಡ್ನಿ ಈಟ್ ಆಗಿದೆ ಅಂದ್ರೆ ಲಂಗ್ ಈಟ್ ಆಗಿರ್ಲೇಬೇಕು. ಅದ್ರ ಜೊತೆಗೆ ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಈಟ್ ಸಿಂಪ್ಟಮ್ಸ್ ಇದೆ, ಈಟ್ ನಿಮ್ಮ ದೇಹ ಅಗ್ನಿ ತತ್ವ ಇದೆ ಅಂತ ಹೇಳ್ಬಿಟ್ಟು. ಲಂಗ್ ಈಟ್ ಆಗಿದೆ, ಕಿಡ್ನಿ ಈಟ್ ಆಗಿದೆ. ಯಾಕಪ್ಪ ಅಂದ್ರೆ ಲಂಗ್ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ. ಲಂಗ್ ಈಟು ಕಿಡ್ನಿ ಈಟ್ ಅನ್ನ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಬೆಸ್ಟ್ ಅಕ್ಯುಪಂಚರ್ ಪಾಯಿಂಟ್ ಅಪ್ಪ ಅಂದ್ರೆ ಲಂಗ್ 7 LU7 ಅಂತ ಬರುತ್ತೆ. ಆ LU7 ಅನ್ನ 3 ದಿನಕ್ಕೊಮ್ಮೆ ಒಂದ್ಸಲ ಪ್ರೆಸ್ ಮಾಡಿ. ಲಂಗ್ 7. ಅದರ ಜೊತೆಗೆ ಲಂಗ್ ಜಾಯಿಂಟ್ಗೆ ಡಾರ್ಕ್ ಗ್ರೀನ್ ಕಲರ್ ಹಾಕೊಳ್ಳಿ. ಅದರ ಜೊತೆಗೆ ಅಗ್ನಿ ಮತ್ತು ಜಲ, ಕಿಡ್ನಿ ಲಂಗಿಗೆ ನೀವು ಡಾರ್ಕ್ ಗ್ರೀನ್ ಕಲರ್ ಹಾಕೋಬಹುದು. ಹೌದಾ? ಅದರ ಜೊತೆಗೆ ಪಿಂಕ್ ಕಲರ್ ಅನ್ನ ಹಾಕೊಳ್ಳಿ. ಮನಸ್ಸನ್ನ ಇನ್ಕ್ರೀಸ್ ಮಾಡಿ. 2 ಪಿಂಕ್ ಹಾಕೊಳ್ಳಿ. ಪಿಂಕು ಮನಸ್ಸಿಗೆ ವರ್ಕ್ ಆಗುತ್ತೆ. ಡಾರ್ಕ್ ಗ್ರೀನು ಲಂಗ್ ಈಟ್ ಅನ್ನ ಕಮ್ಮಿ ಮಾಡುತ್ತೆ. ಕಿಡ್ನಿ ಈಟ್ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ಡಾರ್ಕ್ ಗ್ರೀನ್ ಕಲರ್ ಅನ್ನ ನೀವು ರಿಂಗ್ ಸೈಪ್ ಅಲ್ಲಿ ಹಾಕೋಬಹುದು. ಇದನ್ನ 1 ವಾರ ಹಾಕೊಳ್ಳಿ. 1 ವಾರದಲ್ಲಿ ಲಂಗ್ ಈಟ್ ಆದ್ರೆ ಕಮ್ಮಿ ಆಗ್ಬಹುದು ಅಥವಾ ಕಿಡ್ನಿ ಈಟ್ ಆದ್ರೆ ಕಮ್ಮಿ ಆಗ್ಬಹುದು. ಯಾವ್ದೋ ಕಮ್ಮಿ ಆಗುತ್ತೆ. ಅದನ್ನ ನೋಡ್ಕೊಂಡು ಮುಂದಿನ ಪಾಯಿಂಟ್ ಕೊಡ್ತೇನೆ. ಸರಿನಾ? ಲಂಗ್ 7 ಪಾಯಿಂಟ್ ಏನಿದೆ ಅಲ್ವಾ, ಲಂಗ್ ಈಟ್ ಅನ್ನ ಕಮ್ಮಿ ಮಾಡೋ ಪಾಯಿಂಟ್. ಲಂಗ್ ಈಟ್ ಕಮ್ಮಿ ಆಗಿದೆ ಅಂದ್ರೆ ಕಿಡ್ನಿ ಈಟ್ ಅನ್ನ ಕಮ್ಮಿ ಆಗುತ್ತೆ. ಸ್ಟಮಕ್ ಒಂದಿಷ್ಟು ಸಿಂಪ್ಟಮ್ಸ್ ಹೇಳಿದ್ರೆ ಅಲ್ವಾ, ನೀವು ಸ್ಟಮಕ್ ರಿಫ್ಲೆಕ್ಸ್ ಬೇಕಾದ್ರೆ ಡಾರ್ಕ್ ಗ್ರೀನ್ ಕಲರ್ ನ ಹಾಕೋಬಹುದು. ಒಂದ್ ಕಡೆ ಡಾರ್ಕ್ ಗ್ರೀನ್ ಕಲರ್ ಹಾಕೊಳ್ಳಿ, ಒಂದ್ ಕಡೆ ಬ್ಲಾಕ್ ಕಲರ್ ಹಾಕೊಳ್ಳಿ. ವರ್ಕ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಸಂಧ್ಯಾ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಸರ್. ನಾನು ಫಸ್ಟ್ ಟೈಮ್ ಇವತ್ತು ನೋಡಿ ಜಾಯ್ನ್ ಆದೆ. ತುಂಬಾ ಸಂತೋಷ ಆಯ್ತು ಸರ್ ನನಗೆ. ಆಕ್ಚುಲಿ ನನ್ನ ಹೊಸಬ್ಳು, ನನಗೆ 1 ವರ್ಷ ಮಗು ಇದೆ ಸರ್, ಬೆಂಗಳೂರಿಂದ. ಸರ್ ನನಗೆ 1 ವರ್ಷದ ಮಗು ಇದೆ ಸರ್. ಅದು 1 ವರ್ಷ ಮಗು ಇದೆ. 6 ತಿಂಗಳಿಂದ ನನಗೆ ಏನಾಗಿದೆ ಅಂದ್ರೆ ಯೂರಿನ್ ಅಲ್ಲಿ ಫೋಮ್ ಹೋಗ್ತಿದೆ ಸರ್. ಆಮೇಲೆ ಇಲ್ಲಿ ಇದು ಲೆಫ್ಟ್ ಚೆಸ್ಟ್ ಕೆಳಗಡೆ ಪೇನ್ ಜಾಸ್ತಿ ಬರ್ತಾ ಇತ್ತು. ಈಗ ಕಡಿಮೆ ಆಗಿದೆ. ಹೋಮಿಯೋಪತಿ ತಗೊಂತಾ ಇದ್ದೆ. ಇದು ಇವಾಗ ಏನಾಗುತ್ತೆ ಅಂದ್ರೆ ಪ್ರೆಸೆಂಟ್ ಲೆಫ್ಟ್ ಚೆಸ್ಟ್ ಪೇನ್ ಆದ್ರೆ ರೈಟ್ ಚೆಸ್ಟ್ ಪೇನ್ ಆಗುತ್ತೆ. ಮತ್ತೆ ಹಿಂದೆ ಸೇಮ್ ಸೈಡ್ಸ್ ಪೇನ್ ಆಗ್ತಿದೆ ಸರ್. ಆಮೇಲೆ ಇಲ್ಲಿ ಇದು ಲಿವರ್ ಪಾಯಿಂಟ್ ಇದೆ ಅಲ್ಲ ಸರ್, ಅಲ್ಲಿ ಒಂದ್ಸರಿ ಪೇನ್ ಆಗುತ್ತೆ. ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಸರ್ ಮತ್ತೆ ವೆಯ್ಟ್ ಲಾಸ್ ಆಗಿದ್ದೇನೆ ಸರ್. ನಾನು ಮನೆಯಲ್ಲೇ ಇದ್ದು ಮಗುಗೆ ನೋಡ್ಕೊಂಡು ಆಚೆ ಕಡೆ ಹೋಗಿದ್. ನನಗೆ ಅದೇ ಒಬ್ರಿದ್ರು, ಅವರು ಮಿಷಿನ್ ಇದ್ರಿಂದ ಸ್ಪ್ಲೀನ್ ಡ್ಯಾಮ್ನೆಸ್ ಅಂತ ಹೇಳಿದ್ರು ಸರ್. ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. 67 ಇರೋದು, ಈಗ 55 ಬಂದಿದ್ದೀನಿ ಸರ್ ನಾನು. ಮತ್ತೆ ಈ ನಡುವೆ ಏನಾಗ್ತಿದೆ ಅಂದ್ರೆ ಈ ತೊಡೆಯಿಂದ ಕೆಳಗಡೆವರೆಗೂ ಫುಲ್ ಇಚ್ಚಿಂಗು, ಕಪ್ಪದಾಗ ಆಗ್ತಿದೆ. ಹೋಮಿಯೋಪತಿ ಒಂದ್ ತಗೊಂತಾ ಇದೀನಿ. ಇದು ಬ್ಲಡ್ ಚೆಕಪ್ ಎಲ್ಲ ಮಾಡ್ಸಿದೀನಿ ಸರ್. ಎಲ್ಲ ನಾರ್ಮಲ್ ಇದೆ ಸರ್, ಏನು ತೊಂದರೆ ಇಲ್ಲ. ನಮ್ ಹಸ್ಬೆಂಡ್ ಇದು ಕಲರ್ ಥೆರಪಿ ಇಷ್ಟ ಪಡಲ್ಲ, ನನಗ್ ತುಂಬಾ ಇಷ್ಟ. ಅವ್ರು ಇಲ್ದಿದ್ದಾಗ ಎಲ್ಲ ಹಾಕೊಂಡು ಎಲ್ಲ ಪ್ರೆಸ್ ಮಾಡ್ಕೊಂಡ್ ಬಿಡ್ತೀನಿ ಸರ್. ಅವ್ರಿದ್ದಾಗ ನಾನು ಏನ್ ಮಾಡ್ಲಿ ಸರ್, ಅದಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟ್ ಸರ್ ಜಾಯಿನ್ ಆಗ್ಬೇಕು ಅಂತ. ಈಗ ಪ್ರೆಸೆಂಟ್ ಮಗು ಇದೆ, ಅದಕ್ಕೆ ಒಂದೊಂದ್ಸರಿ ಭಯ ಆಗುತ್ತೆ ಸರ್ ನನಗೆ. ಇಲ್ಲೆಲ್ಲ ಪೇನ್, ಹಾರ್ಟ್ ಪೇನು ಒಂಥರ ಅನ್ಸ್ದಾಗ ಏನ್ ಮಾಡ್ಬೇಕು ಅನ್ನೋ ಒಂಥರ ಅನ್ಸ್ಬಿಡುತ್ತೆ ಸರ್. ಆಮೇಲೆ ಪಿಟ್ಟಿಂಗ್ ಎಡಿಮಾ ಇದೆ ಸರ್. ಅಂದ್ರೆ ಈ ನಡುವೆ ಸ್ವಲ್ಪ ನನ್ನದೇ ಕೋಲ್ಡ್, ಸ್ವೀಟು ಇವೆಲ್ಲ ಬಿಟ್ಟಿದ್ದೀನಿ ಸರ್. ಬರೀ ಜಿಂಜರು ತುಂಬಾ ತಗೊಂತಾ ಇದೀನಿ ಸರ್. ಏನು ಹೀಟ್ ಆಗೋ ಐಟಮ್ಸು ಅದ್ ತಗೊಂತಾ ಇದೀನಿ. ಆಮೇಲೆ ಯೂರಿನಲ್ ಫೋಮು ಮತ್ತೆ ಈಚಿಂಗ್, ಮತ್ತೆ ವೆಯ್ಟ್ ಇನ್ಕ್ರೀಸ್ ಆಗ್ತಿಲ್ಲ ಸರ್. ಮತ್ತೆ ಅದೇ ಲಿವರ್ ಪಾಯಿಂಟ್, ಇಲ್ಲಿ ಲಿವರ್ ಹತ್ರ ಒಂದೊಂದ್ಸಾರಿ ರೈಟ್ ಚೆಸ್ಟ್ ಕೆಳಗಡೆ ನೋವುತ್ತೆ, ಲೆಫ್ಟ್ ಚೆಸ್ಟ್ ನೋಡಿದ್ರೆ ರೈಟ್ ಚೆಸ್ಟ್ ನೋವುತ್ತೆ. ನಾನು ಒಂದ್ ಸ್ವಲ್ಪ ಸ್ವೀಟ್ ಏನಾದ್ರು ತಿಂದ್ರೆ ಬಾಯಲ್ಲಿ ಸ್ವಲ್ಪ ನೀರು ಮತ್ತೆ ಲೈಟ್ ಆಗಿ ಸ್ವೀಟಿಶ್ನೆಸ್ ಇವೆಲ್ಲ ಇರುತ್ತೆ ಸರ್. ಆಮೇಲೆ ನನಗೆ ಈ ಇದು ಅನಾರೋಗ್ಯದ ಬಗ್ಗೆ ತುಂಬಾ ಭಯ ಆಗೋಗುತ್ತೆ ಸರ್, ಏನ್ ಮಾಡೋದು ಅನ್ನೋ ತರ. ಮತ್ತೆ ಈ ನಾವಲ್ ಪೋರ್ಷನ್ ಅಲ್ಲಿ ಏನಂತಾರೆ, ಸ್ವಲ್ಪ ಹೊಕ್ಕಳು ಮುಂದೆ ಬಂದಿದೆ ಸರ್ ನಂಗೆ. ಅಂದ್ರೆ ಲೈಕ್ ಏನಂತಾರೆ ಸರ್, ಇದು ಹರ್ನಿಯಾ ಆಗಿದೆ ಸರ್.
ಈವನ್ ಆನಲ್ ಪ್ರೊಲಾಪ್ಸ್ ಕೂಡ ಲೈಟ್ ಆಗಿತ್ತು ಸರ್ ನನಗೆ. ಪ್ರೆಗ್ನೆನ್ಸಿ ಆದ್ಮೇಲೆ ಇದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀನಿ ಸರ್. ನಾನು ಮತ್ತೆ ಅದೇ ಒಂದೊಂದ್ಸಾರಿ ರೆಸ್ಪಿರೇಷನ್ ಮಾಡಕ್ಕೆ ಟೆನ್ಷನ್, ಒಂಥರ ಉಸಿರು ತಗೊಳಕ್ಕೆ ಕಷ್ಟ ಆಗುತ್ತೆ ಸರ್. ಲಿವರ್ ಪಾಯಿಂಟ್ ಅಲ್ಲಿ ಅದಂತೆ ಲಿವರ್ ಪೇನ್ ಆದಾಗ ಆತರ ಆಗುತ್ತೆ. ಫಸ್ಟ್ ಕಿವಿಯಲ್ಲಿ ಕುಯ್ ಅನ್ನುತ್ತೆ, ಸ್ವಲ್ಪ ಅದಾದ್ಮೇಲೆ ನನ್ಗೆ ಟೆನ್ಷನ್ ಆಗುತ್ತೆ ಸರ್ ಏನ್ ಮಾಡ್ಬೇಕು ಅಂತ. ಆಮೇಲೆ ಲೆಫ್ಟ್ ಚೆಸ್ಟ್ ಕೆಳಗಡೆ ಪೇನು, ಮತ್ತೆ ರೈಟ್ ಚೆಸ್ಟ್ ಕೆಳಗಡೆ ಪೇನು, ಆಮೇಲೆ ಲಾಸ್ಟ್ಗೆ ಹಾರ್ಟ್ ಹತ್ರ ಟಪ್ ಅಂತ ಒಂಥರ ಅನ್ಸುತ್ತೆ. ಈ ನಡುವೆ ಹಾಸ್ಪಿಟಲ್ಗೆ ಹೋಗಿದ್ರೆ ಪೆಂಟೋಸೋಲ್ 40 ಏನೋ ಕೊಟ್ಟಿದ್ದಾರೆ, ಅದೊಂದು ಮಾರ್ನಿಂಗ್ ತಗೊಂತಾ ಇದೀನಿ ಸರ್. ಇನ್ನೇನ್ ತಗೊಂತಿಲ್ಲ. ಹೋಮಿಯೋಪತಿ ಏನೋ ತಗೊಂತಾ ಇದೀನಿ. ಹ್ಯಾಂಡ್ಸ್ ತಣ್ಣಗಿರುತ್ತೆ ಸರ್. ಸೊ ನನಗೆ ಅದೇ ಸ್ಪ್ಲೀನ್ ಡ್ಯಾಮ್ನೆಸ್ ಇದೆ ಅಂತ ನಾನೇ ಅದು ನೋಡಿ ಕಲರ್ ಥೆರಪಿ ಗೊತ್ತಾಗಿದೆ ಸರ್ ಹೀಗೆ ಅಂತ. ಸೊ ಇದಕ್ಕೆ ನಾನು ಏನ್ ಮಾಡ್ಲಿ ಸರ್? ನನಗೆ ಜಾಯಿನ್ ಆಗಕ್ ಇಷ್ಟನೇ ಇದೆಲ್ಲ. ಸೊ ಅವ್ರಿಗೆ ಇಷ್ಟ ಇಲ್ಲ, ನಾನು ಗೊತ್ತಿಲ್ದಿರಾದ್ರೂ ಜಾಯಿನ್ ಆಗಿ ಕಲಿಬೇಕು ಅಂತ ತುಂಬಾ ಆಸೆ ಇದೆ ಸರ್ ನನಗೆ. ನಿಮ್ಮ ಸಿಂಟಮ್ಸ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ E2 ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಆಗಿದೆ. E2 ಕೋಲ್ಡ್ ಎರಡು ಇಂಬ್ಯಾಲೆನ್ಸ್ ಆದಾಗ ಇದೆಲ್ಲ ಸಿಂಟಮ್ಸ್ ಕಂಡು ಬರ್ತವೆ, ಹೌದಲ್ವಾ? ನೀವು ಕಲರ್ ಥೆರಪಿ ಏನ್ ಮಾಡ್ತಾ ಇದೀರಲ್ವಾ? ಕಲರ್ ಥೆರಪಿಯಲ್ಲಿ ಫಸ್ಟ್ ಕಿಡ್ನಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡಿ, ಸ್ಪ್ಲೀನಿಗೆ ಕೈ ಹಾಕ್ಬೇಡಿ. ಆಲ್ರೆಡಿ ಸ್ವಲ್ಪ ವೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ? ನೀವು ಕಿಡ್ನಿ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಅಷ್ಟೇ ಹಾಕೊಳ್ಳಿ. ಸ್ಕೈ ಬ್ಲೂ ಕಲರ್ ಅನ್ನ ಹಾಕೊಳ್ಳಿ, ಒಂದೇ ಸಾಕು. ಸ್ಕೈ ಬ್ಲೂ ಹಾಕೊಂಡು ಅದ್ರ ಜೊತೆಗೆ ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಪಿಂಕ್ ಕಲರ್ ಹಾಕೊಳ್ಳಿ, ಪಿಂಕ್. ಮತ್ತೆ ಕಿಡ್ನಿ ಜಾಯಿಂಟ್ಗೆ ಪಿಂಕ್ ಕಲರ್ ಹಾಕೊಳ್ಳಿ, ಮಿಡಲ್ ಫಿಂಗರ್ ಕಿಡ್ನಿ ಜಾಯಿಂಟ್ಗೆ ಪಿಂಕು. ಕಿಡ್ನಿ ಎನರ್ಜಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ಕಿಡ್ನಿ ಜಾಯಿಂಟ್ಗೆ ಬ್ಲ್ಯಾಕ್ ಕಲರು, ಇಲ್ಲಿಗೆ ಬ್ಲ್ಯಾಕು, ಇಲ್ಲಿಗೆ ಬ್ಲ್ಯಾಕು, ಇಲ್ಲಿಗೆ ಬ್ಲ್ಯಾಕು, ಸರಿನಾ? ಅದರ ಜೊತೆಗೆ ನೀವು ಬೆಸ್ಟ್ ಆಗಿಯಪ್ಪ ಅಂತಂದ್ರೆ 2 ಅಕ್ಯುಪಂಕ್ಚರ್ ಪಾಯಿಂಟ್ ಅನ್ನ ಹೇಳ್ತೀನಿ. ನಿಮ್ ಸಿಂಪ್ಟಮ್ಸ್ ಸಿಕ್ಕಾಪಟ್ಟೆ ಇದಾವಲ್ವಾ? ಕಲರು ಒಂದು ಲೆವೆಲ್ಗಿತ್ತು ಸಿಂಪ್ಟಮ್ಸ್ ಅಂದ್ರೆ ವಾಸಿ ಆಗುತ್ತೆ. ಅದ್ರ ಮೇಲೆ ಹೋಗಿದೆ ಅಂದ್ರೆ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಪ್ಲೀನ್ 5 ಅನ್ನ 20 ಟೈಮ್ ಪ್ರೆಸ್ ಮಾಡಿ, ಕಾಲಲ್ಲಿ ಕಂಡು ಬರುತ್ತೆ. ಸ್ಪ್ಲೀನ್ 5 SP5 ಅನ್ನ 20 ಟೈಮ್ ಪ್ರೆಸ್ ಮಾಡಬೇಕು, ಓಕೆನಾ? ಅದರ ಜೊತೆಗೆ SP5 ಇವತ್ತು ಮಾಡಿದ್ರೆ ಅಂದ್ರೆ 2 ದಿನ ಆದ ನಂತರ CV14 ಅನ್ನ 20 ಟೈಮ್ ಪ್ರೆಸ್ ಮಾಡಿ. CV14 ಎಲ್ಲ ಪಾಯಿಂಟ್ಸ್ಗಳು ಗೂಗಲ್ ಅಲ್ಲೇ ಸಿಗುತ್ತೆ. CV14, SP5 ಅಕ್ಯುಪಂಕ್ಚರ್ ಪಾಯಿಂಟ್, ಸ್ಪ್ಲೀನ್ 5 ಅಕ್ಯುಪಂಕ್ಚರ್ ಪಾಯಿಂಟ್ ಅಂದ್ರೆ 10-12 ಇಮೇಜ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೆಸ್ಟ್ ಆಗಿ ಗೊತ್ತಾಗ್ತಾ ಇದೆ ಆ ಇಮೇಜ್ ಅನ್ನ ತಗೊಂಡ್ಬಿಟ್ಟು ಇವತ್ತು ಸ್ಪ್ಲೀನ್ 5 ಮಾಡಿ, 3 ದಿನ ಆದ್ಮೇಲೆ CV14 ಮಾಡಿ, ಮತ್ತೆ 3 ದಿನ ಆದ್ಮೇಲೆ SP5 ಅನ್ನ ಮಾಡಿ. ಇದೇ ತರ 15 ದಿನಗಳ ಕಾಲ ಮಾಡಿ. ಅದರ ಜೊತೆಗೆ ಮರ್ಮ ಪಾಯಿಂಟ್, ಸ್ಪ್ಲೀನ್ ಎನರ್ಜಿ ಮತ್ತು ಕಿಡ್ನಿ ಎನರ್ಜಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ವಿದೂರ ಮರ್ಮಂ ಈ ಭಾಗದಲ್ಲಿ, ಈ ಶಂಖವರ್ಮಂ ಈ ಭಾಗದಲ್ಲಿ 2 ಕೈ ಈ ತರ ಹಿಡಿದ್ಬಿಟ್ಟು ಹೀಗೆ 1 ನಿಮಿಷಗಳ ಕಾಲ ಮಸಾಜ್ ಮಾಡ್ಬೋದು ನೀವು. ಇದು ಸ್ಪ್ಲೀನು ಮತ್ತು ಸ್ಟಮಕ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಎಂತ ಎನರ್ಜಿ ಅಂದ್ರೆ E2 ಕೋಲ್ಡ್ ಎರಡು ಬ್ಯಾಲೆನ್ಸ್ ಆಗುತ್ತೆ. ಅದರ ಜೊತೆಗೆ ಕಿಡ್ನಿ ಮತ್ತು UV ಎನರ್ಜಿ ಬ್ಯಾಲೆನ್ಸ್ ಆಗಲಿಕ್ಕೆ ವಿದೂರ ಮರ್ಮ ಈ ತರ ಹಿಂಗೆ ಮೇಲೆ ಮಸಾಜ್ ಮಾಡಿ 1 ನಿಮಿಷ ಮಾಡ್ಬೋದು. ನಿಮ್ ಸಿಂಪ್ಟಮ್ಸ್ಗೆ 1 ಮಿನಿಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವನ್ನೆಲ್ಲ ಮಾಡ್ತಾ ಬನ್ನಿ, ರೆಡಿ ಆಗ್ತೀರಾ. ಟೈಮ್ ತಗೊಳುತ್ತೆ. ನೀವು ಆಲ್ರೆಡಿ ವೇಟ್ ಕಮ್ಮಿ ಆಗ್ತಾ ಇರೋ ಕಾರಣಕ್ಕೆ ಅಷ್ಟೊಂದು ಫುಡ್ ರಿಸ್ಟ್ರಿಕ್ಷನ್ ಮಾಡೋದು ಬೇಡ. ಸ್ವೀಟ್ ಒಂದು ಅವಾಯ್ಡ್ ಮಾಡಿ ಸಾಕು, ಸರಿನಾ? ಸ್ವೀಟ್ ಅವಾಯ್ಡ್ ಮಾಡ್ಕೊಂಡು ಆರಾಮಾಗಿ ತಿನ್ನಿ. ತಿನ್ಬೇಕಾದ್ರೆ ಒಂದು ಸ್ವಲ್ಪ ಬಿಫೋರ್ 7, 7:30, 8 ಗಂಟೆ ಒಳಗಡೆ ತಿನ್ನಿ. ಸಂಪೂರ್ಣ ಫುಡ್ ಅನ್ನ ಬಿಡಬೇಡಿ, ರಿಸ್ಟ್ರಿಕ್ಷನ್ ಯಾವುದು ಬೇಡ. ಸ್ವೀಟ್ ಅನ್ನ ಕಮ್ಮಿ ಮಾಡಿ, ನಡೀತದೆ. ಆರಾಮಾಗೆ ತಿನ್ನಿ, ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಏನು ತೊಂದರೆ ಆಗಲ್ಲ. ಆರಾಮಾಗೆ ರೆಡಿ ಆಗ್ತೀರಾ. ಊಟದ ಕಡೆ ಗಮನ ಕೊಟ್ಟು ತಿನ್ನಿ. ಸ್ವೀಟ್ ಅವಾಯ್ಡ್ ಮಾಡ್ಬಿಟ್ಟು ಮಿಕ್ಕಿದ್ದೆಲ್ಲ ತಿನ್ಬೋದು, ಏನು ಇಲ್ಲ, ತಿನ್ಬೋದು. ಸರ್ ಹಶ್ವಾಗಲ್ಲ ಸರ್ ನನಗೆ, ಹಶ್ವಾಗಲ್ಲ. ಲೆಫ್ಟ್ ಸೈಡ್ ನಾನು ಹಶ್ವಾಗ್ದಿರೋ ಊಟ ಮಾಡಿದ್ರೆ ಲೆಫ್ಟ್ ಸೈಡ್ ಎಲ್ಲ ಶಿವರ್ ಬರುತ್ತೆ ಸರ್, ಒಂಥರ ಶಿವರ್. ಸ್ಪ್ಲೀನ್ 5 ಕೊಡ್ತೀರಲ್ವಾ, ಹಶು ಆಗ್ತಾ ಬರುತ್ತೆ, ಕೋಲ್ಡ್ನೆಸ್ ರಿಮೂವ್ ಆಗುತ್ತೆ ಸ್ಪ್ಲೀನ್ ಅಲ್ಲಿ. SP5 ಕೊಟ್ಟ ನಂತರ ನಿಮ್ಗೆ ಹಿಂಗ ಆಗತ್ತೆ ಹಶು. ಬೆಕ್ಕಾದ್ ಏನ್ ಬೇಕನ್ಸುತ್ತೆ ಅದನ್ನ ತಿನ್ನಿ,
ಓಕೆನಾ? ಸರ್ ನಾನು ಒಂದು ಪರ್ಸನಲಿ ಸರ್ ಮತ್ತೆ ನಾನು ಯಾವ ತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಸರ್? ಯಾಕಂದ್ರೆ ಮೆಸೇಜ್ ನಾನು ಮಾಡಿ ವಾಟ್ಸಪ್ ಅಲ್ಲಿ ನನಗೆಲ್ಲ ಓಕೆ ಕೊಟ್ಟಿದ್ದೀನಿ ಅಂತ ಹೇಳಿ 15 ದಿನ ಆದ್ಮೇಲೆ ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀನಿ. ಓಕೆ ಸರ್, ನಾನು ಅದಕ್ಕೆ ಪೇ ಮಾಡ್ತೀನಿ ಸರ್. ನನಗೆ ಅದೊಂದು ಟೆನ್ಷನ್ ಇದೆ ಸರ್. ಓಕೆ, ನಾ ರೆಡಿ ಮಾಡಿ ಕೊಡ್ತೀನಿ. ಇದನ್ನ ಮಾಡಿ ಒಂದ್ 15 ದಿನ ನೋಡುವ, ಸರಿನಾ? ಓಕೆ ಸರ್. ಥ್ಯಾಂಕ್ ಯು. ಮ್ಯೂಟ್ ಆದ್ರೆ ಸರ್ ಇಲ್ಲಿ ಫಸ್ಟ್ ಅಲ್ಲಿ ಹೇಳಿದ್ರಲ್ಲ ಸರ್, ಕಿಡ್ನಿ ಇದಕ್ಕೆ ಎಲ್ಲಿ ಹಾಕ್ಬೇಕು ಸರ್? ಇದಕ್ಕೆ ಪಿಂಕ್ ಕಲರ್ ಇಲ್ಲಿಗೆ ಬಿಲೋ ದ ನೇಲ್ ಪಿಂಕ್, ಮತ್ತೆ ಕಿಡ್ನಿ ರಿಫ್ಲೆಕ್ಸ್ ಗೆ ಪಿಂಕ್. ಓಕೆ ಸರ್. ನನಗೆ ಟೆನ್ಷನ್ ಆಗ್ತಾ ಇರುತ್ತಲ್ಲ ಸರ್, ಈ ಇದು ಟೆನ್ಷನ್ ಮನಸ್ಸೇನಿದೆ ಅಲ್ವಾ, ಮನಸ್ಸಿಂದ ದೂರ ಹೋಗಿದ್ದೀರಾ, ಹಾಗಾಗಿ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಪಿಂಕ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್. ಯಾರು ಇನ್ನೊಬ್ರು? ನಿಂಗಪ್ಪ ಎಂ. ಹಲೋ ಸರ್. ಹಾ ಸರ್, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮ್ದೊಂದು ಪ್ರಾಬ್ಲಮ್ ಇದೆ ಸರ್. ನಮ್ಮ ತಾಯಿಯವ್ರದ್ದು ಮಂಡಿ 2 ಕಾಲು ನೋಯ್ತಾ ಇದೆ. ಅದರಲ್ಲಿ ತುಂಬಾ ಪೇನ್ ಆಗುತ್ತೆ. ಅದು ಸುಮಾರು ವರ್ಷದಿಂದ ಇದೆ. ನಾವು ಎಲ್ಲೂ ಟ್ರೀಟ್ಮೆಂಟ್ ತೋರಿಸಿದ್ರೆ ಅದು ಕಡಿಮೆ ಆಗ್ತಾ ಇಲ್ಲ ಸರ್. ಎಸ್, ನೀವು ಮಂಡಿ ಅಂತಂದ್ಮೇಲೆ ಬಂದ್ ನನಗೆ ಏನಾಗಿದೆ ಮಂಡಿ. ವರ್ಕ್ಶಾಪ್ ಮಾಡ್ತಾ ಇದೀವಿ, ನಿಮ್ಗೆಲ್ಲ ಗೊತ್ತಿದೆ. ನೀ ಪೇನ್ ವರ್ಕ್ಶಾಪ್ ಜಸ್ಟ್ 99 ರುಪೀಸ್ಗೆ ನಮಗೆ ಗೊತ್ತಿರುವ ಥೆರಪಿಗಳೆಲ್ಲವೂ ಹೇಳ್ಕೊಡ್ತಾ ಇದ್ದೀವಿ. ಯಾವುದು ಸುಜೋಕೋ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರು, ಮುದ್ರಾ, ಮರ್ಮ, ಕಲರ್ ಥೆರಪಿ, 6 ಕಲರ್ ಥೆರಪಿ, ಆರ್ಯುಕುಲರ್ ಥೆರಪಿ, ಟಂಗ್ ಡಯಾಗ್ನೋಸಿಸ್, ನಾಲಿಗೆ ಚಿತ್ರ ನೋಡ್ಬಿಟ್ಟು ನಿಮ್ಮ ದೇಹದಲ್ಲಿ ನಿಮ್ಮ ನೀಯಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ಕಲಿತೀರಿ. 2 ದಿನದ ವರ್ಕ್ಶಾಪ್ ಅಂತ ಹಾಕಿದ್ವಿ. 2 ದಿನ ಆಗುತ್ತೋ 2 ತಿಂಗಳು ಆಗುತ್ತೋ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ಹೇಳ್ಕೊಡೋವರೆಗೂ ಬಿಡೋದಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೇಳ್ಕೊಡ್ತಾ ಹೋಗೋಣ, ಸರಿನಾ? ಫಸ್ಟ್ನೇ ದಿನ ಆ ನೀ ಪೇನ್ ಬಂದಿದೆ ಅಂದ್ರೆ ಕಾರಣ ನೋಡೋಣ. ನೀ ಪೇನ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ನನ್ನ ಕಾಲನ್ನು ತೋರ್ಸಕ್ ಆಗಲ್ಲ, ತಳಗಡೆ ಇದೆ ಅಲ್ವಾ, ಇದನ್ನ ಮೊಳಕಾಲ ಅಂತ ಹೇಳ್ಕೊಳ್ಳಿ. ಓಕೆನಾ? ಇದು ಬಲ ಭಾಗ. ಬಲಭಾಗದಲ್ಲಿ ಮೊಳಕಾಲ ಅಂತ ತಗೊಂಡಾಗ ಹೊರ ಭಾಗದಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಇನ್ನೂ ಒಂದು ಆರ್ಗನ್ ಬ್ಯಾಲೆನ್ಸ್ ಇರುತ್ತೆ. ಈ ಭಾಗದಲ್ಲಿ ನೋವು ಬರ್ತಾ ಇದ್ರೆ ಇನ್ನೊಂದು ಆರ್ಗನ್, ಈ ಭಾಗದಲ್ಲಿ ಬರ್ತಾ ಇದ್ರೆ ಇನ್ನೊಂದು ಆರ್ಗನ್, ಈ ಭಾಗದಲ್ಲಿ ಬರ್ತಾ ಇದೆ ಅಂದ್ರೆ ಇನ್ನೊಂದು ಆರ್ಗನ್. ಮಿನಿಮಮ್ ಮೆರಿಡಿಯನ್ ಅಲ್ಲಿ ಒಂದಿಷ್ಟು ಮೆರಿಡಿಯನ್ಗಳು ಇದೆ ಅಂತ ಹೇಳ್ತೀವಿ. ಅದಕ್ಕಿಂತ ಇಲ್ಲಿ ಆರ್ಗನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ನಿಮ್ಗೆ ಹೇಳ್ತಾ ಇದ್ದೀನಲ್ವಾ, ಇಲ್ಲಿ ತಲೆನೋವು ಬರ್ತಾ ಇದೆ ಅಂದ್ರೆ ಲಿವರ್ ಕಿಡ್ನಿ ಅಂತ ಹೇಳ್ತೀರಲ್ವಾ. ತಲೆನೋವು ಬರ್ತಾ ಇದೆ ಅಂದ್ರೆ ಇಲ್ಲಿ ಲಿವರ್ ಕಿಡ್ನಿ ಎನರ್ಜಿ ಇಂಬ್ಯಾಲೆನ್ಸ್. ಇಲ್ಲಿ ತಲೆನೋವು ಬರ್ತಾ ಇದೆ ಅಂದ್ರೆ ಕಿಡ್ನಿ ಅಂತ ಹೇಳ್ತೀರಲ್ವಾ. ಅದೇ ತರ ಮೊಳಕಾಲಿನಲ್ಲಿ ಬೇರೆ 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 ಕಡೆ ನೋವು ಕಂಡು ಬರ್ತಾ ಇರ್ತವೆ. ಆ ನೋವು ಯಾವ ಭಾಗದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಐಡೆಂಟಿಫಿಕೇಶನ್ ಮಾಡ್ಬೇಕು ನೀವು. ಕೆಲವೊಬ್ಬರಿಗೆ ಹೊರ ಭಾಗದಲ್ಲಿ ಕಂಡು ಬರುತ್ತೆ, ಕೆಲವೊಬ್ಬರಿಗೆ ಒಳ ಭಾಗದಲ್ಲಿ ಕಂಡು ಬರುತ್ತೆ, ಕೆಲವೊಬ್ಬರಿಗೆ ಮುಂಭಾಗ ಕಂಡು ಬರುತ್ತೆ, ಕೆಲವೊಬ್ಬರಿಗೆ ಹಿಂಭಾಗ ಕಂಡು ಬರುತ್ತೆ, ಕೆಲವೊಬ್ಬರಿಗೆ ಫುಲ್ ಮಂಡಿ ಕಂಡು ಬರುತ್ತೆ. ಅದರ ಜೊತೆಗೆ ಕಲರ್ ಥೆರಪಿಯಲ್ಲಿ ಆಕಾಶ ತತ್ವ ಬಂದಾಗ ಯಾವ ಕಲರ್ ಹಾಕೋಬೇಕು, ಅಥವಾ ನಿಮ್ಗೆ ಹೊರಭಾಗದಲ್ಲಿ ಮಂಡಿ ನೋವು ಬರ್ತಾ ಇದೆಯಪ್ಪ ಅಂದ್ರೆ ಯಾವ ಆರ್ಗನ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನ ನೀವು ಕಂಡ್ಕೊಳ್ಳೋದು ಹೇಗೆ? ಇವಾಗ ಕೇಳಿದ್ನಲ್ವಾ, ಸಿಂಪ್ಟಮ್ಸ್ ಅನ್ನ ಡಿವೈಡ್ ಮಾಡ್ಕೊಂಡಲ್ವಾ. ಹೊರಭಾಗದಲ್ಲಿ ನೀ ಪೇನ್ ಬರ್ತಾ ಇದೆ ಅಂದ್ರೆ ಅದರ ಸಿಂಪ್ಟಮ್ಸ್ ಏನು, ಯಾವ ಆರ್ಗನ್ ಇನ್ಕ್ಲೂಡ್ ಆಗಿದೆ, ಆ ಆರ್ಗನ್ ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆಯಾ ಚೆಕ್ ಮಾಡೋದು ಹೇಗೆ? ನಾಲಿಗೆ ಚಿತ್ರದಲ್ಲಿ, ಪಲ್ಸ್ ಅಲ್ಲಿ, ಸಿಂಪ್ಟಮ್ಸ್ ಅಲ್ಲಿ ಇದನ್ನ ಇನ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ಸರಿನಾ? ಫಸ್ಟ್ ನಮ್ಮ ನೀ ಪೇನ್ ಥೆರಪಿಯಲ್ಲಿ ನೀ ಪೇನ್ ಕ್ಲಾಸ್ ಅಲ್ಲಿ ನಾಲಿಗೆ ನೋಡ ಕಲಿತೀರಾ ನೀವು. ಜಸ್ಟ್ ನಾಲಿಗೆ ನೋಡಿದಾಗ ನೀಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ನಲ್ವಾ, ಕೋಲ್ಡ್ ಇಂದ ಆಗಿದೆಯೋ ಕಾಯಿಲೆ ಹೀಟ್ ಇಂದ ಆಗಿದೆಯೋ ಅಂತ ಹೇಳಿ, ನೀವು ಫಸ್ಟ್ ನಾಲಿಗೆ ಚಿತ್ರವನ್ನ ಹೇಳ್ಕೊಡ್ತೀನಿ ನಿಮ್ಗೆ, ಆಮೇಲೆ ಪಲ್ಸ್ ಹೇಳ್ಕೊಡ್ತೇನೆ. ಅಂದ್ರೆ ಮುಟ್ ನೋಡಿದ್ರ ನಿಮ್ಮ ದೇಹ ಪಿತ್ತ ಪ್ರಕೃತಿನ, ವಾತ ಪ್ರಕೃತಿನ, ಈಟಾ ಕೋಲ್ಡಾ, ಯಾವ ಆರ್ಗನ್, ಗಾಲ್ಬಡರ್ ಆರ್ಗನ್ ಹೀಟ್ ಆಗಿದೆನಾ, ಲಿವರ್ ಆರ್ಗನ್ ಹೀಟ್ ಆಗಿದೆನಾ, ಕಿಡ್ನಿ ಕೋಲ್ಡ್ ಆಗಿದೆನಾ, ಕಿಡ್ನಿ ಹೀಟ್, ಲಂಗ್ ಏನ್ ತೊಂದರೆ ಆಗಿದೆ, ಲಂಗ್ ಅಲ್ಲಿ ಹೀಟ್ ಕೋಲ್ಡ್, ಎಲ್ಲಾನು ಆ ಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಮುಟ್ ನೋಡಿದಾಗ ಆ ಪಲ್ಸೇಷನ್ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನೀ ಪೇನ್ ಕೋರ್ಸ್ ಅಲ್ಲಿ ನಾವು ಮೊದಲ ಪ್ರಾಮುಖ್ಯತೆ ನೀ ಪೇನ್ ಕಂಡು ಬಂದಿದೆ ಅಂದ್ರೆ ಕಾರಣ ಏನು. ಒಂದು ಹೀಟ್ ಆಗಿರುತ್ತೆ, ಕೋಲ್ಡ್ ಆಗಿರುತ್ತೆ ಅಲ್ವಾ. ಕಲರ್ ಥೆರಪಿ ಸ್ಟೂಡೆಂಟ್ ಆಗಿದ್ರೆ ನಿಮಗೆ ನೀವು 10 ಎಲಿಮೆಂಟ್ ಅಲ್ಲಿ 5 ಅಲ್ಲಿ 2 ಹೆಂಗೆ ಡಿವೈಡ್ ಮಾಡ್ಕೊಂತೀರಲ್ವಾ, ನೀ ಕೋಲ್ಡ್ನೆಸ್ ಆಗಿದೆ ಹೀಟ್ ಆಗಿದೆ ಅಂತ ಹೇಳಿ. ಎಸ್, ಕೋಲ್ಡ್ ಆಗಿದೆ ಹೀಟ್ ಆಗಿದೆ ಅಂತ ಹೆಂಗ್ ಡಿವೈಡ್ ಮಾಡ್ಕೊಂತೀವಿ, ಅದೇ
ಇಂಪಾರ್ಟೆಂಟ್ ನಮ್ಗೆ. ನಾಲ್ಗೆ ಚಿತ್ರ ನೋಡಿದಾಗ ನಿಮಗೆ ಒಂದು 25 to 30% ಗೊತ್ತಾಗ್ಬಿಡುತ್ತೆ. ಈ ನಾಲ್ಗೆ ಕೋಲ್ಡ್ ಇದೆ, ಈ ನಾಲ್ಗೆ ಹೀಟ್ ಇದೆ. ನಾಲ್ಗೆ ಚಿತ್ರ ತದನಂತರ ಪಲ್ಸೇಷನ್ ನೋಡ್ತೀರಿ, ನಾಡಿಯನ್ನ ಮುಟ್ ನೋಡ್ತೀರಿ. ನಾಡಿ ನೋಡಿದಾಗ ಹೀಟ್ ಆಗಿದೆಯಾ ಕೋಲ್ಡ್ ಆಗಿದೆ, ಯಾವ ಆರ್ಗನ್ ಅಲ್ಲಿ, ಲಿವರ್ ಅಲ್ಲಿ ಆಗಿದೆನೋ, ಗಾಲ್ ಬ್ಲಾಡರ್ ಅಲ್ಲಿ ಆಗಿದೆನೋ, ಸ್ಪ್ಲೀನ್ ಅಲ್ಲಿ ಆಗಿದೆನೋ, ಸ್ಟಮಕ್ ಅಲ್ಲಿ ಆಗಿದೆನೋ, ಕಿಡ್ನಿಯಲ್ಲಿ ಆಗಿದೆನೋ, UB ಆಗಿದೆನೋ, ಪಲ್ಸೇಷನ್ ಗೊತ್ತಾಗುತ್ತೆ. ಈ ಕಡೆ 3 ಪಲ್ಸೇಷನ್, ಈ ಕಡೆ 3 6 ಇರ್ತವೆ ಪಲ್ಸ್. 12 ಪಲ್ಸೇಷನ್ ಗೊತ್ತಾಗುತ್ತೆ. ಓಕೆನಾ? ನಾಲ್ಗೆ ನೋಡಿದ್ರಿ 30% ಗೊತ್ತಾಯ್ತು ಸಿಂಪ್ಟಮ್ಸ್ ಏನಾಗಿದೆ ಅಂತ ಹೇಳಿ. ಪಲ್ಸೇಷನ್ ನೋಡಿದ್ರಿ 20-25%, ಒಂದು 50ರಿಂದ 60% ಕಾಯಿಲೆ ಯಾಕೆ ಬಂದಿದೆ ಅಂತ ಗೊತ್ತಾಗುತ್ತೆ. ತದನಂತರ ಹೀಟ್ ಇಂದೇ ಬಂದಿದೆ ಅಥವಾ ಕೋಲ್ಡ್ ಇಂದನೇ ಬಂದಿದೆ. ಒಂದು ಎಕ್ಸಾಂಪಲ್, ಹೀಟ್ ಇಂದ ನಿಮಗೆ ನೀ ಪೇನ್ ಬರ್ತಾ ಇತ್ತು ಅಂತಂದ್ರೆ ನೀವು ಡಿವೈಡ್ ಮಾಡ್ಕೊಂತೀರಿ. ನಾಲಿಗೆ ಪಲ್ಸೇಷನ್, ಸಿಂಪ್ಟಮ್ಸ್, ಫೇಸ್ ಅನ್ನ ನೋಡ್ಬಿಟ್ಟು, ಧ್ವನಿಯನ್ನ ನೋಡ್ಬಿಟ್ಟು, ನೇಲ್ಸ್ ಅನ್ನ ನೋಡ್ಬಿಟ್ಟು ಡಿವೈಡ್ ಮಾಡ್ಕೊಂಡ್ ಬಿಡ್ತೀರಾ ಯಾವ್ದ್ರಿಂದ ಆಗಿದೆ, ಹೀಟ್ ಇಂದ ಆಗಿದೆನಾ ಕೋಲ್ಡ್ ಇಂದ. ಒಂದು ಡಿವೈಡ್ ಮಾಡ್ಕೊಂಡ್ ಬಿಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಇವ್ರಿಗೆ ಹೀಟ್ ಇಂದ ಆಗಿದೆ. ಅವಾಗ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಇವಾಗ ಡಿವೈಡ್ ಮಾಡ್ಕೋದನ್ನ ಕಲ್ತ್ಬಿಟ್ರಿ. ಯಾಕಂದ್ರೆ ಫಸ್ಟ್ ರೂಟ್ ನಮಗೆ ಡಿವೈಡ್ ಮಾಡ್ಕೋಬೇಕು, ಹೀಟ್ ಆಗಿದೆ ಕೋಲ್ಡ್ ಆಗಿದೆ. ಅದನ್ನೇ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ, ಮುಂದೆ ನಾನು ಬಣ್ಣ ಹಾಕ್ತೀನಿ ಅಂದ್ರೆ ಯಾವ ಬಣ್ಣನೂ ವರ್ಕ್ ಆಗಲ್ಲ, ಯಾವ ಮರ್ಮನೂ ವರ್ಕ್ ಆಗಲ್ಲ. ಅಂದ್ರೆ ಫಸ್ಟ್ ನಾವು ಅನಲೈಸ್ ಮಾಡೋದು ಕಲಿಬೇಕು, ಕಾಯಿಲೆ ಯಾಕೆ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕು. ಫಸ್ಟ್ ಮಾಡೋದೇ ನಾವು ಡಯಾಗ್ನೋಸಿಸ್ ಅನ್ನ ಮಾಡ್ತೀವಿ. ಮಾಡಿಬಿಟ್ಟು ಕಾಯಿಲೆ ಏಕೆ ಬಂದಿದೆ ಅನ್ನೋದನ್ನ ಕಣ್ಕಂತೀವಿ. ಯಾವ್ಯಾವ ನೋಡ್ಬಿಟ್ಟು ನಾಲಿಗೆ, ಫೇಸು, ನೇಲು, ಟಂಗು, ಧ್ವನಿ, ಪಲ್ಸೇಷನ್ 4-5 ಥೆರಪಿಯನ್ನ ಮಾಡಿಬಿಟ್ಟು ಜಸ್ಟ್ ಕಾಯಿಲೆ ಬಂದಿರುವುದಕ್ಕೆ ಕಾರಣ ಏನು, ನೀ ಪೇನ್ ಬರಕ್ಕೆ ಕಾರಣ ಏನು ಅನ್ನೋದನ್ನ ಕಲಿತೀರಿ. ಅದಾದ ನಂತರ ಹೌದಲ್ವ ಗೊತ್ತಾಗ್ಬಿಡ್ತು, ಓ ಹೀಟ್ ಇಂದ ಬಂದಿದೆ, ಕೋಲ್ಡ್ ಇಂದ ಬಂದಿದೆ. ಹೀಟ್ ಇಂದನೇ ಬಂದಿದೆ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವೇನ್ ಮಾಡ್ತೀರಿ, ಯಾವ ಭಾಗದಲ್ಲಿ ನೋವು ಕಂಡು ಬರ್ತಾ ಇದೆ, ಹೊರ ಭಾಗದಲ್ಲಿ ಕಂಡು ಬರ್ತಾ ಇತ್ತಾ, ಅಲ್ಲಿ ಒಂದು ಆರ್ಗನ್ ಬರುತ್ತೆ. ಒಂದು ಎಕ್ಸಾಂಪಲ್ ಅಂದ್ರೆ ಗಾಲ್ ಬ್ಲಾಡರ್ ಬರುತ್ತೆ. ಬೇರೆ ಬೇರೆ ಬರ್ತವೆ, ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಅದು ಆ ಸಿಸ್ಟಮ್ ಎಲ್ಲ ಹೇಳ್ಕೊಟ್ಟಾಗ ಗೊತ್ತಾಗುತ್ತೆ. ಒಂದು ಎಕ್ಸಾಂಪಲ್, ಹೊರ ಭಾಗದಲ್ಲಿ ನೀ ಪೇನ್ ಬರ್ತಾ ಇದೆ ಅಂದ್ರೆ ಗಾಲ್ ಬ್ಲಾಡರ್ ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನೀವೇನ್ ಮಾಡ್ಬೇಕು, ಮತ್ತೆ ಅಲ್ಲಿ ಹೀಟ್ ಆಗಿದೆ ಕೋಲ್ಡ್ ಆಗಿದೆ ಅಂತ ಹೇಳಿ ಕಂಡಿಡ್ಕೋಬೇಕಲ್ವಾ ಗಾಲ್ ಬ್ಲಾಡರ್ ಅಲ್ಲಿ. ಅವಾಗ ನಾಲಿಗೆ ಚಿತ್ರ ಹಿಂದೆ ನೋಡಿರ್ತೀರಲ್ವಾ, ನಿಮ್ಗೆ ಗಾಲ್ ಬ್ಲಾಡರ್ ಅಲ್ಲಿ ಕೋಲ್ಡ್ನೆಸ್ ಆದಾಗ ನಾಲಿಗೆ ಹೇಗಿರುತ್ತೆ, ಗಾಲ್ ಬ್ಲಾಡರ್ ಅಲ್ಲಿ ಹೀಟ್ ಆದಾಗ ನಾಲಿಗೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅವಾಗ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಸರಿಯಪ್ಪ, ಗೊತ್ತಾಯ್ತು, ಗಾಲ್ ಬ್ಲಾಡರ್ ಅಲ್ಲಿ ಹೀಟ್ ಆಗಿದೆ. ಗಾಲ್ ಬ್ಲಾಡರ್ ಅಲ್ಲಿ ಹೀಟ್ ಆಗಿತ್ತು ಅಂತಂದ್ರೆ ನಿಮ್ಗೆ ಗಾಲ್ ಬ್ಲಾಡರ್ ಹೀಟ್ ಇಂದ ಅಥವಾ ಲಿವರ್ ಹೀಟ್ ಇಂದ ಅಥವಾ ಲಿವರ್ ಕೋಲ್ಡ್ ಇಂದ, ಗಾಲ್ ಬ್ಲಾಡರ್ ಕೋಲ್ಡ್ ಇಂದ ನಿಮಗೆ ತೊಂದರೆ ಬರ್ತಾ ಇದೆ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡೋದೇನು? ಫಸ್ಟ್ನೇ ಟ್ರೀಟ್ಮೆಂಟ್ ಏನು? ಅಕ್ಯುಪ್ರೆಷರ್. ಅಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಅನ್ನ ಒತ್ತಿದ್ರೆ ಗಾಲ್ ಬ್ಲಾಡರ್ ಹೀಟ್ ಕಮ್ಮಿ ಆಗುತ್ತೆ, ಗಾಲ್ ಬ್ಲಾಡರ್ ಕೋಲ್ಡ್ ಕಮ್ಮಿ ಆಗುತ್ತೆ, ಲಿವರ್ ಕೋಲ್ಡ್ ಕಮ್ಮಿ ಆಗುತ್ತೆ, ಲಿವರ್ ಹೀಟ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಪ್ರೆಸ್ ಮಾಡೋ ಪಾಯಿಂಟ್ ಅನ್ನು ಹೇಳ್ಕೊಡ್ತೀನಿ. ಓಕೆನಾ? ಇದಾದ ನಂತರ ಮತ್ತೆ ಯಾವ್ದಪ್ಪ ಅಂತಂದ್ರೆ ಕಲರ್ ಥೆರಪಿ ತಗೊಳ್ಳೋಣ. ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ, ಗಾಲ್ ಬ್ಲಾಡರ್ ಫಾರ್ ಎಕ್ಸಾಂಪಲ್ ಗಾಲ್ ಬ್ಲಾಡರ್ ಅಲ್ಲೇನೆ ಹೀಟ್ ಆಗಿತ್ತಂದ್ರೆ ಗಾಲ್ ಬ್ಲಾಡರ್ಗೆ ಯಾವ್ಯಾವ ಕಲರ್ ಅನ್ನ ಹಾಕೋಬಹುದು. ಅದ್ರ ಜೊತೆಗೆ ಸುಜೋಕೋ ರಿಫ್ಲೆಕ್ಸಾಲಜಿಯಲ್ಲಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ನೀ ಜಾಯಿಂಟಿಗೆ ಅನ್ನೋದನ್ನ ಕಲರ್ ಥೆರಪಿಯಲ್ಲಿ ಕಲಿತೀರಿ. ಸರಿನಾ? 6 ಕೀ ಕಲರ್ ಥೆರಪಿ ಅಂದ್ರೆ ಸಿಂಗಲ್ ಪಾಯಿಂಟ್ ಹಾಕೋದು. ಗಾಲ್ ಬ್ಲಾಡರ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತು, ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತು, ಲಂಗ್, ಸ್ಪ್ಲೀನೋ, ಕಿಡ್ನಿನೋ ಯಾವುದೋ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿರೋದನ್ನ ನೀವು ಕಂಡ್ಕೊಂಡಿರ್ತೀರಿ. ಬಿಫೋರ್ ದಟ್ ನಿಮಗೆ ಟೋಟಲ್ ಆಗಿ ಹೇಳಿರ್ತೀನಿ. ನಿಮ್ಗೆ ಗೊತ್ತಾಗ್ಬಿಡ್ತು, ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ. 6 ಕೀಯಲ್ಲಿ ಯಾವ ಕಲರ್ ಅನ್ನ ಹಾಕೋದ್ರಿಂದ ಲಿವರ್ ಕೋಲ್ಡ್ನೆಸ್ ಅನ್ನ ಕಮ್ಮಿ ಮಾಡ್ಬೋದು, ಯಾವ ಕಲರ್ ಹಾಕೋದ್ರಿಂದ ಲಿವರ್ ಕೋಲ್ಡ್ನೆಸ್ ಅನ್ನ ಇನ್ಕ್ರೀಸ್ ಮಾಡ್ಬೋದು ಅನ್ನೋದನ್ನ 6 ಕೀಯಲ್ಲಿ ಕಲಿತೀರಿ. ಇದಾದ ನಂತರ ಮತ್ತೆ ಯಾವ್ದು ಬರುತ್ತೆ? ಸೀಡ್ ಥೆರಪಿ, ಸುಜೋಕೋ ಸೀಡ್ ಥೆರಪಿ. ನೀ ಜಾಯಿಂಟ್ ಪೇನ್ಗೆ ಯಾವ ಭಾಗದಲ್ಲಿ ಕಂಡು ಬರ್ತಾ ಇದೆ, ಯಾವ ಮೇಥಿ ಕಾಳನ್ನ ಎಲ್ಲಿ ಹಾಕೋಬೇಕು, ಮತ್ತೆ ಎಷ್ಟು ಅವರ್ ಹಾಕೋಬೇಕು ಅನ್ನೋದನ್ನ ಕಲಿತೀರಿ. ತದನಂತರ ನ್ಯೂಮರಾಲಜಿ ಇರುತ್ತೆ, ಸಂಖ್ಯಾಶಾಸ್ತ್ರ. ಹೀಟ್ ಕೋಲ್ಡ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಆಕಾಶ, ವಾಯು, ಅಗ್ನಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ನಂಬರ್ಸ್ಗಳು ಇರ್ತವೆ, ನಂಬರು ಕೂಡ ಬರಿತೀರಿ. ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮರ್ಮ ಥೆರಪಿ. ಮರ್ಮ ಥೆರಪಿಯನ್ನ ಮಾಡ್ತೀರಾ.
ನೀ ಜಾಯಿಂಟ್ ಕೆಲವೊಂದ್ಸಲ ಮರ್ಮ 6 ಅವರಿಗೆ ಮಾಡ್ಬೋದು, ಕೆಲವೊಂದ್ಸಲ 2 ದಿನಕ್ಕೊಮ್ಮೆ ಮಾಡ್ಬೋದು. ಇರುತ್ತೆ ಮರ್ಮ, ಬೇರೆ 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 ವಿಧವಾದ ಮರ್ಮಗಳು ಇರ್ತವೆ. ನಿಮಗೆ 6 hours ಒನ್ಸ್ ಮಾಡೋದು ಮರ್ಮ ಹೇಳ್ಕೊಡ್ತೀನಿ, 2 days ಒನ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾವ ಸಂದರ್ಭದಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಮಾಡಿದ ನಂತರ ಕೌಂಟರ್ ಏನು ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ಕೊಡ್ತೇನೆ. ಇದನ್ನ 2 ದಿನನೋ 3 ದಿನನೋ 4 ದಿನನೋ ಕ್ಲಾಸ್ ಇರುತ್ತೆ. ಕಂಟಿನ್ಯೂ ಸೋಮವಾರ ಮಂಗಳವಾರ ಬುಧವಾರ ಮಾಡ್ತಾ ಹೋಗೋಣ. ಅದೆಷ್ಟು ದಿನಕ್ಕೆ ಮುಗಿಯುತ್ತೆ ಮುಗಿಸೋಣ. ಬೆಸ್ಟ್ ಆಗಿ ಹೇಳ್ಕೊಟ್ಬಿಟ್ಟು ಫಸ್ಟ್ ಕಾಯಿಲೆನ ಕಂಡುಹಿಡಿಯೋದ ಕಲಿಯೋಣ. ತದನಂತರ ಕಾಯಿಲೆನ ಕಂಡುಹಿಡಿದ ನಂತರ ಟ್ರೀಟ್ಮೆಂಟ್ ಮಾಡೋದನ್ನ ಕಂಡುಹಿಡಿಯೋಣ. ತದನಂತರ 1 ವಾರ ನಂತರ ಮತ್ತೆ ಸಿಂಪ್ಟಮ್ಸ್ ಅನ್ನ ಅನಲೈಸ್ ಮಾಡೋದು ಹೇಗೆ, ಬೇರೆ ಬೇರೆ ಕಲರ್ ಕೊಡೋದು ಹೇಗೆ ಅನ್ನೋದನ್ನ ಮತ್ತೆ ನೀವು ರಿವಿಷನ್ ಸೆಷನ್ ಅನ್ನ ತಗೊಳ್ಳೋಣ. 1 ವಾರ ನಂತರ ಇನ್ನೊಂದು ಸೆಷನ್ ತಗೊಂಡ್ಬಿಟ್ಟು ಇವೆಲ್ಲ ಕಲರ್ ಒಬ್ರಿಗೆ ಹಾಕಿದ ನಂತರ ಏನಾಯ್ತು, ಮತ್ತೆ ಕರ್ಣ ಚಿಕಿತ್ಸೆ ಇರುತ್ತೆ. ಜಸ್ಟ್ ನಿಮ್ ಹತ್ರ ಆರಿಕ್ಯುಲರ್ ಸೀಡ್ ಇಲ್ಲಪ್ಪ ಅಂತಂದ್ರೆ ನಿಮ್ ಮನೆಯಲ್ಲೇನೆ ಆರಿಕ್ಯುಲರ್ ಸೀಡ್ ಅನ್ನ ರೆಡಿ ಮಾಡ್ಕೋಬಹುದು. ಆ ಮೆಥಡಾಲಜಿಯನ್ನ ಹೇಳ್ಕೊಡ್ತೀನಿ ನಿಮ್ಗೆ. ನೀಪ್ ಏನ್ ಬಂದಿತ್ತು ಅಂದ್ರೆ ಕಿವಿಗೆ ಹಾಕೋಬಹುದು. ನನ್ ಕ್ಲಿನಿಕಲ್ಲಿ ಕಿವಿಗೆ ಹಾಕಿದ್ರೆ ಅಲ್ವಾ, ಅಲ್ಲಿವರೆಗೆ ನೋವಿರ್ಲಿಲ್ಲ, ಕಿವಿಗೆ ಯಾವಾಗ ಬಿದ್ದೋಯ್ತು ಅವಾಗ ನೋವು ಬರಕ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿರ್ತಾರೆ. ಅಂತಂದ್ರೆ ಕರ್ಣ ಚಿಕಿತ್ಸೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನಾವು ಕೈಯಲ್ಲಿ ಪ್ರೆಸ್ ಮಾಡಿದಾಗ, ಕೈಯಲ್ಲಿ ಕಲರ್ ಹಾಕಿದಾಗ ಬೆಸ್ಟ್ ಆಗಿ ವರ್ಕ್ ಆಗತ್ತಾ ಅಂತಂದ್ರೆ ಒಂದು ಥಿಯರಿ ಇರುತ್ತೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿರ್ತವೆ. ಅದರಲ್ಲಿ 12,000 ನಾಡಿಗಳು ಕಿವಿಯಲ್ಲಿ ಎಂಡ್ ಆಗ್ತವೆ. ಹಾಗಾಗಿ ಕಿವಿಯಲ್ಲಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮ್ಗೆ ಕರ್ಣ ಚಿಕಿತ್ಸೆ ಬಂದಾಗ ಬೆಸ್ಟ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಒಂದು 4-5 ಪಾಯಿಂಟ್ ಇರುತ್ತೆ. ಕಿವಿ ತುಂಬಾ ಹಾಕೋದೇನ್ ಬೇಕಾಗಲ್ಲ. 4-5 ಪಾಯಿಂಟ್ ಹಾಕಿದ್ರೆ ನಿಮ್ಗೆ ನೀ ಪೇನ್ ವಾಸಿ ಆಗುತ್ತೆ. ನೀ ಪೇನು ಈಟಿಂದ ಬಂದಿತ್ತು ಅಂದ್ರೆ ಅದಕ್ಕೆ ಬೇರೆ ಆರಿಕ್ಯುಲರ್ ಇರುತ್ತೆ. ಕೋಲ್ಡ್ ಇಂದ ಬಂದ್ರೆ ಸ್ಪ್ಲೀನ್ ಡ್ಯಾಂಪ್ ಇಂದ ಬಂದ್ರೆ, ಲಿವರ್ ಈಟ್ ಇಂದ ಬಂದ್ರೆ, ಲಿವರ್ ಕೋಲ್ಡ್ ಇಂದ ಬಂದ್ರೆ, ಕಿಡ್ನಿ ಎನರ್ಜಿ ಬ್ಯಾಲೆನ್ಸ್, ಯುರಿನರಿ ಬ್ಲಾಡರ್ ಎನರ್ಜಿ ಇಂಬ್ಯಾಲೆನ್ಸ್ ಇಂದನೂ ನೀ ಪೇನ್ ಬರ್ತವೆ. ಸಾಕಷ್ಟು ಕಾಯಿಲೆಗಳು, ಸಾಕಷ್ಟು ಆರ್ಗನ್ ಇಂಬ್ಯಾಲೆನ್ಸ್ ಇಂದ ನೀ ಪೇನ್ ಬರ್ತವೆ. ನಿಮ್ಗೆ ಫಸ್ಟ್ 1 ಸೆಷನ್ ಅಲ್ಲಿ ನೀ ಪೇನ್ ಬರಲು ಕಾರಣನೇ ಕಲಿತೀರಾ. ಯಾಕೆ ನಿಮ್ಗೆ ಕಾರಣ ಕಲಿಬೇಕು ಅಂತಂದ್ರೆ, ಪಕ್ಕ ನಿಮ್ಗೆ ಕಾರಣ ಗೊತ್ತಾಯ್ತು ಅಂತಂದ್ರೆ ನೀವು ಸಂಪೂರ್ಣವಾಗಿ ವಾಸಿ ಮಾಡಕ್ಕೆ, ಧೈರ್ಯದಿಂದ ವಾಸಿ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ. ಕಲರ್ ಥೆರಪಿಯಲ್ಲಿ ಏನಿನ್ನು ವಿಶೇಷತೆ ಅಂತಂದ್ರೆ 10 ಎಲಿಮೆಂಟ್ ಅನ್ನ ಕಲರ್ ನೀ ಜಾಯಿಂಟ್ಗೆ ಹೆಂಗ್ ಹಾಕೋಬಹುದು ಅನ್ನೋದನ್ನ ಕಲಿತೀವಿ ಇಲ್ಲಿ ಇನ್ ಡಿಟೇಲ್ ಆಗಿ. ಆಲ್ರೆಡಿ ಕಲರ್ ಥೆರಪಿ ಕಲ್ತವ್ರಿಗೆ ಗೊತ್ತಿರುತ್ತೆ, ಹೌದಲ್ವಾ? ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟ್, 6 ಕೀಯಲ್ಲಿ ಯಾವ ಪಾಯಿಂಟ್ ಹಾಕೊಂಡ್ರೆ ಯಾವ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಸುಜೋಕೋ ಸೀಡ್ ಥೆರಪಿ, ಮರ್ಮ ಥೆರಪಿ, ಆರಿಕ್ಯುಲರ್ ಥೆರಪಿ, ಫೇಸ್ ರಿಫ್ಲೆಕ್ಸಾಲಜಿ, ಫೂಟ್ ರಿಫ್ಲೆಕ್ಸಾಲಜಿ, ಪಲ್ಸೇಷನ್, ನಾಲಿಗೆ ನೋಡೋದು, ಎಲ್ಲವನ್ನ ಬೆಸ್ಟ್ ಆಗಿ ಕಲಿತಾ ಹೋಗೋಣ. ಮತ್ತೆ ಒಂದಿಷ್ಟು ಕ್ಲಾಸ್ಗಳನ್ನು ಮಾಡಿ ಗ್ಯಾಪ್ ಕೊಟ್ಟು, ಶನಿವಾರ ರವಿವಾರ ಆಲ್ವೇಸ್ ಕ್ಲಾಸ್ ಇರಲ್ಲ. ಮತ್ತೆ ಸೋಮವಾರ ದಿನ ಮಂಗಳವಾರ ದಿನ ರಿವಿಷನ್ ಅನ್ನ ಮಾಡೋಣ. ನೀವ್ ಯಾರಿಗಾದ್ರೂ ಟ್ರೀಟ್ಮೆಂಟ್ ತಗೊಟ್ಟಿದ್ರೆ ಈ ತರ ಇಂಬ್ಯಾಲೆನ್ಸ್ ಇತ್ತು, ಬ್ಯಾಲೆನ್ಸ್ ಆಯ್ತು, ಇನ್ನು ಈ ತರ ಉಳಿದಿದೆ, ಇನ್ನು ಬೇರೆ ಪಾಯಿಂಟ್ ಅಥವಾ ಬೇರೆ ಮರ್ಮ, ಬೇರೆ ಆರಿಕ್ಯುಲರ್, ನಿಮ್ದೇ ಕ್ಲಾಸಸ್ ಇರುತ್ತೆ. ಪೇಯ್ಡ್ ಸೆಷನ್ ಅಲ್ಲಿ ನಾವು ಯಾವುದೇ ಕೋರ್ಸ್ ಅನ್ನ ಮುಗಿಸಲ್ಲ, ಹೌದಲ್ವಾ? ಹಾಗಾಗಿ ಎಲ್ಲಾ ಕೋರ್ಸ್ಗಳನ್ನ ನಿಮಗೆ ರಿವಿಷನ್ ಅದು ಇದು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆರಾಮಾಗಿ ಜಾಯಿನ್ ಆಗ್ಬೋದು. ಆಲ್ಮೋಸ್ಟ್ ನಮ್ಮ ಜೂಮ್ ಲಿಮಿಟ್ ಏನಿತ್ತಲ್ವಾ ಅಷ್ಟು ಜನ ಕ್ರಾಸ್ ಆಗಿದ್ದಾರೆ. ಇನ್ನೊಂದು 200 or 250 ಬೇಕಾಗಿದೆ ಅಷ್ಟೇ. ನಿನ್ನೆಯಿಂದ ಒಂದು 300 ಜನದ ಇನ್ನೂ ಆ್ಯಡ್ ಆಗಿಲ್ಲ. ಇವತ್ತು ಅಥವಾ ನಾಳೆ ಒಳಗಡೆ ಆ್ಯಡ್ ಮಾಡ್ತೀವಿ ನಿಮ್ಗೆ. ಇನ್ನು 150 to 200 ಸೀಟ್ಸ್ ಇದೆ. ಜಸ್ಟ್ 99 ಅಲ್ವಾ, ಪೇ ಮಾಡ್ಬೋದು. ಟಿಲ್ ನಾವು ಶನಿವಾರ ನೈಟ್ ವರೆಗೂ 99 ಕೋರ್ಸ್ ಇರುತ್ತೆ, 99 ಅಮೌಂಟ್ ಇರುತ್ತೆ. ಆಫ್ಟರ್ ದಟ್ 499 ಏನಿದೆ ಅಲ್ವಾ, ಅದು ರೈಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ ಜೂಮ್ ಲಿಮಿಟ್ ಮುಗೀತು ಅಂತಂದ್ರೆ ಅದ್ರ ಮೇಲೆ ತಗೊಳಲ್ಲ. ಅದ್ರ ಮೇಲೆ ತಗೋಬೇಕಂದ್ರೆ ಜೂಮಿಗೆ ನಾವು ದುಡ್ಡು ಕಟ್ಟಬೇಕು. ಹಾಗಾಗಿ 499 ಆಗುತ್ತೆ. ಬಿಫೋರ್ ದಟ್ ನೀವು ಶನಿವಾರ ಒಳಗಡೆ ಪೇ ಮಾಡಿದ್ರೆ ನಿಮ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ಬಿಟ್ಬಿಡಿ, ಆರಾಮಾಗಿ ಸೋಮವಾರ ಒಳಗಡೆ ಆ್ಯಡ್ ಮಾಡ್ತಾರೆ. ಸರಿನಾ? ಓಕೆ, ಥ್ಯಾಂಕ್ ಯು. ಶ್ರೀನಿವಾಸ್ ಶೆಟ್ಟಿ. ಸರ್ ನಮಸ್ಕಾರ. ಹಾ ಸರ್, ನಮಸ್ತೆ ಸರ್. ನಂದು 2 ಕೈದು ಬೆರಳುಗಳು ತುಂಬಾ ಉರಿಯುತ್ತಿದೆ ಸರ್. ಈಗ ಒಂದು 15 ದಿವಸದಿಂದ ಉರಿತಾ ಇದೆ ತುಂಬಾ. ಸಿಂಪ್ಟಮ್ಸ್ ಏನಿದೆ? ಬರೀ ಅಷ್ಟೇ ಉರಿತಾ ಇದೆ ಸರ್. ಉರಿತಾ ಇದೆ. ಮೋಷನ್ ಹೇಗಿದೆ? ಮೋಷನ್ ಚೆನ್ನಾಗಿ ಹೋಗ್ತಾ ಇದೆ ಸರ್. ಸರಿ, ಹಂಗಾದ್ರೆ ಒಂದು ಗ್ರೀನ್ ಕಲರ್ ಹಾಕೊಂಡ್ಬಿಡಿ ಸಾಕು. ಸರ್ ಎಸ್.
ಬಲಗೈ ಮಧ್ಯದ ಕಿರುಬೆರಳು ಮಧ್ಯ ಜಾಯಿಂಟ್ ಸರ್. ಎರಡೂ ಕಡೆ ಕಿರುಬೆರಳು ಒಂದೇ ಜಾಯಿಂಟಿಗೆ ಹಾಕೊಳ್ಳಿ. ಒಂದೇ ಜಾಯಿಂಟ್. ಎಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಆಲ್ಮೋಸ್ಟ್ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಡೌಟ್ಗಳಿತ್ತು ಅಂದ್ರೆ ನಮ್ಮ ಕಲರ್ ಥೆರಪಿಯಲ್ಲಿ ಆಲ್ಮೋಸ್ಟ್ ಎಷ್ಟೋ ಬೆಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿ, ಹಿಂದಿನ ಕ್ಲಾಸ್ಗಳನ್ನ ರಿವಿಷನ್ ಮಾಡಿ ನಿಮ್ಗೆ ಅರ್ಥ ಆದಂಗೆ ಆಗಿರುತ್ತೆ, ಒಂದ್ಸಲ ಅರ್ಥ ಆಗ್ತಾ ಇರಲ್ಲ. ಹಾಗಾಗಿ ಕಲರ್ ಥೆರಪಿ ಕ್ಲಾಸ್ ಇದೆ, ಮತ್ತೆ 11:30 ಫ್ರೀ ಸೆಷನ್ ಕ್ಲಾಸಸ್ ಇದೆ. ಎಲ್ಲವೂ 1, 2, 3 ಸಲ ನೋಡ್ತಾ ಬನ್ನಿ. ಇದು ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಕಲರ್ ಥೆರಪಿಯಲ್ಲಿ ನೀವು ನೀ ಪೇನ್ ಜಾಯಿನ್ ಆಗಿದ್ದೀರಲ್ವಾ, ನೀ ಪೇನ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳುವಾಗ ಅರ್ಥ ಆಗತ್ತೆ. ಹಾಗಾಗಿ ಎಲ್ಲಾ ಕ್ಲಾಸ್ಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅದು ಫ್ರೀ ಸೆಷನ್ ಇರ್ಬೋದು, ಪೇಡ್ ಸೆಷನ್ ಇರ್ಬೋದು, ಯಾವುದೇ ಸೆಷನ್ ಅನ್ನ 1-2 ಸಲ ಕೇಳ್ತಾ ಬನ್ನಿ. ನೀ ಪೇನ್ ಸೆಷನ್ ಮೊಳಕಾಲು ನೋವು 99 ರೂಪಾಯಿ ಸೆಷನ್ ಇದೇ ಸೋಮವಾರ 11:30ರಿಂದ 12:30, 1:30 ನಡೀತದೆ. ಹಾಗಾಗಿ ಇನ್ನು ಯಾರು ಜಾಯ್ನ್ ಆಗಿಲ್ಲ ಆರಾಮಾಗಿ ಜಾಯ್ನ್ ಆಗ್ಬೋದು. ಪೇಮೆಂಟ್ ಮಾಡ್ಬೇಕಿತ್ತಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾರೆ, ಯೂಟ್ಯೂಬ್ ಲೈವ್ ಹೋಯ್ತಾ ಇದೆ, ಹೋಗಿದೆ ಅಂತ ಕಾಣಿಸುತ್ತೆ. ಸರಿ, ಜೂಮ್ ಲಿಮಿಟ್ ಅನ್ನ ತಗೊಂತೀವಿ ನಾವು. 1500 ಜನ ಬಂದಿದ್ದಾರೆ, 1500 ಜೂಮ್ ಲಿಮಿಟ್ ಅನ್ನ ತಗೊಂತೀವಿ. ಸೋಮವಾರದಿಂದ 11:30ರಿಂದ 1:30 ಸೆಷನ್ ಇರುತ್ತೆ, ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಯಾಡ್ ಆಗಿಲ್ಲ ಅನ್ನೋರು ಜಸ್ಟ್ ಇವತ್ತು ಅಥವಾ ನಾಳೆ ಒಳಗಡೆ ಆಡ್ ಮಾಡ್ತಾರೆ ಗ್ರೂಪ್ಗೆ. ಇನ್ನು ಪೇಮೆಂಟ್ ಮಾಡಿಲ್ಲ ಅನ್ನೋರು ನೀವು ವಿನೋದ್ ಅಕ್ಯುಪ್ರೆಷರ್ ಯೂಟ್ಯೂಬ್ ಚಾನಲ್, ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಸಿಕ್ಕಾಪಟ್ಟೆ ಇದಾವ, ಅಲ್ಲಿ ಬಂದ್ಬಿಟ್ಟು ಸ್ಕ್ರೀನ್ ಶಾಟ್ ಇರುತ್ತೆ, ನಮ್ದು ಪೇಮೆಂಟ್ ಎಲ್ಲ ಆಪ್ಷನ್ ಇರುತ್ತೆ, ಬಂದು ಪೇ ಮಾಡಿ ಅಲ್ಲಿರೋ ಒಂದು ನಂಬರ್ಗೆ ಕಳಿಸ್ಬಿಟ್ರೆ ನಿಮಗೆ ಆ್ಯಡ್ ಮಾಡ್ತಾರೆ. ಇಲ್ಲ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ಒಂದ್ಸಲ ಮೆಸೇಜ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಸರಿನಾ? ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿ ಆಗೋಣ. ಧನ್ಯವಾದ.